ಆತ್ಮೀಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ IAS ಎಕ್ಸಾಮ್ ತರಬೇತಿಯನ್ನು ಗುಣಮಟ್ಟದಲ್ಲಿ ನೀಡಿ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಕರ್ನಾಟಕದಿಂದ ಪ್ರತಿಭಾವಂತ ಸ್ಪರ್ಧಾರ್ಥಿಗಳನ್ನು ನಾಗರಿಕ ಸೇವಾ ಕ್ಷೇತ್ರದ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ರ್ಯಾಂಕ್ಗಳನ್ನು ತರುವ ನಿಟ್ಟಿನಲ್ಲಿ ನಮ್ಮ ಅರುಣಾ IAS ಅಕಾಡೆಮಿಯು ಒಂದು ದಿಟ್ಟ ಗುರಿಯನ್ನು ಹೊಂದಿದೆ. ನಮ್ಮ ಅರುಣಾ IAS ಅಕಾಡೆಮಿಯಲ್ಲಿ ತರಗತಿಗಳು ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ನಡೆಸುವುದರ ಮೂಲಕ ಪ್ರಸ್ತುತವಿರುವಂತಹ ಸ್ಪರ್ಧಾತ್ಮಕತೆಗೆ ತಕ್ಕಂತೆ ಅಭ್ಯರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ಹಾಗೂ ಗುಣಮಟ್ಟದ ತರಬೇತಿಯನ್ನು ನೀಡಲಾಗುತ್ತಿದೆ. ವಂದನೆಗಳು. But my point is, IMF is important for the UPSC. See, you are going to read those topics which are important for the UPSC, not for you. ನಿಮಗೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಇದೆ ಆ ವಿಚಾರಗಳನ್ನು ಓದೋ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇಲ್ಲಿಲ್ಲ. ಯಾವುದು ಓದಬೇಕಂತಂದರೆ UPSC ಇಂಪಾರ್ಟೆಂಟ್ ಕ್ವಶನ್. 2020 ಕ್ವಶನ್ ಏನಿದು? ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ವಾಸ್ ಫಾರ್ಮ್ಡ್ ಅಂಡರ್ ದಿ ಆ್ಯಕ್ಟ್ ಆಫ್ ಎನ್ವೈರ್ಮೆಂಟ್ ಆ್ಯಕ್ಟ್. ಸೊ ಇದೇ ಕ್ವಶನ್ನು ಇಲ್ಲಿ ಬಂದಿದೆ. ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ. ಸೊ 75 ಸಿ, ಆಪ್ಷನ್ ಸಿ. ಇಲ್ಲೇನು ಬಂತು? ಸ್ಟೇಟ್ಮೆಂಟ್ 2 ತೊಗೊಂಬಂದು ಇಲ್ಲಿ ಹಾಕಿದ. ಇದು 2022, ಇದು 2020. ಇಲ್ಲಿ ನೋಡಿ, ಇಲ್ಲಿ ವಿಚಾರ ಹೇಳ್ತೀನಿ ನಾನು ನಿಮಗೆ, ಭಾಳ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟ್. ಅಂದರೆ ಎನ್ವೈರ್ಮೆಂಟ್ ಆ್ಯಕ್ಟ್, ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಬರ್ಕೊಳ್ರಿ. ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986, ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986. ನೀವು 1927 ಫಾರೆಸ್ಟ್ ಆ್ಯಕ್ಟ್, ದೆನ್ ವಾಟರ್ ಆ್ಯಕ್ಟ್, ಏರ್ ಆ್ಯಕ್ಟ್, ದೆನ್ ಬಯೋಟೆಕ್ನಾಲಜಿ ಆ್ಯಕ್ಟ್, ದೆನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆ್ಯಕ್ಟ್, ತದನಂತರದಲ್ಲಿ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಆ್ಯಕ್ಟ್, ಇದಾದ ನಂತರದಲ್ಲಿ ಯಾವುದು ಅರ್ಬನ್ ಫಾರೆಸ್ಟ್ರಿ ಆ್ಯಕ್ಟ್. ಸೊ ಸಿಕ್ಕಾಪಟ್ಟ, ಒಂದು ನನ್ನ ಪ್ರಕಾರ ಮಿನಿಮಮ್ 20 ಆ್ಯಕ್ಟ್ ಇದೆ, ಮಿನಿಮಮ್ 20 ಆ್ಯಕ್ಟ್ಸ್ ಮಿನಿಮಮ್. ಇವು ದಿಸ್ ಈಸ್ ದಿ ಮಿನಿಮಮ್. ಡೋಂಟ್ ಯು ಥಿಂಕ್ ಯು ವಿಲ್ ಫೀಲ್ ಬರ್ಡನ್ ರೀಡಿಂಗ್ 20 ಆ್ಯಕ್ಟ್ಸ್? ಬರ್ಡನ್ ಆಗುತ್ತಲ್ಲ. ಈ 20 ಆ್ಯಕ್ಟ್ಸ್ ಓದಬೇಕಾದ್ರೆ ಏನಾಗುತ್ತೆ ಗೊತ್ತಾ? ನಾನು ಯಾಕೆ UPSCಗೆ ಬಂದೆ ಅನಿಸುತ್ತಾ? ಇಲ್ಲ, ಹಂಗೆ ಅನಿಸಿದರೆ ನೀವು ನಿಜವಾಗ್ಲೂ ಸೀರಿಯಸ್ ಪ್ರಿಪ್ರೇಷನ್ ಮಾಡಿದ್ರ ಅಂತ ಅರ್ಥ. ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಏನಾಗುತ್ತೆ, ಎಷ್ಟು ಆ್ಯಕ್ಟ್ ಓದಬೇಕು ರೀ ನಾನು, ಎಷ್ಟೆಲ್ಲ ಮಾಡ್ಬೇಕನ್ಸುತ್ತೆ. ಆದರೆ UPSC ಆ ಎಲ್ಲ ಆ್ಯಕ್ಟ್ಗಳನ್ನ ಕೇಳಲ್ಲ. ಸೊ UPSC ಯಾವುದನ್ನು ಕೇಳ್ತಾನೆ? ಹೃದಯಕ್ಕೆ ಹತ್ತಿರವಾಗಿರೋ ಮಾತ್ರ ಕೇಳ್ತಾನೆ. ಸೊ ಅವನ ಹೃದಯಕ್ಕೆ ಹತ್ತಿರ ಯಾವುವು ಅನ್ನೋದು ತಿಳ್ಕೊಬೇಕಂತಂದರೆ ಫಸ್ಟ್ ಅವನ ಹೃದಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಂಗೆ ಇದು ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ಇಲ್ಲೂ ಬಂತು, ಇಲ್ಲೂ ಬಂತು, ನೆಕ್ಸ್ಟು ಬರ್ತಾ ಇರುತ್ತೆ. ಯಾವುದಾದ್ರೂ ಇನ್ಸ್ಟಿಟ್ಯೂಷನಲ್ಲಿ ಈ ಥರ ಹೇಳ್ತಾವ್ರ? ಯಾವುದಾದ್ರೂ ಸರ್ ಹೇಳ್ತಾರೆ ವಿಚಾರ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ನಿಮಗೆ ಇಂಪಾರ್ಟೆಂಟ್ ಅಪ್ಪ ಅಂತ ಅಂದ್ಬಿಟ್ರೆ ನೀವು ಓದ್ಕೊಂಡು ಹೋಗ್ತೀರಾ. ದಟ್ಸ್ ನಾಟ್ ಎ ಬಿಗ್ ಡೀಲ್. ಅದರಲ್ಲಿ ಇಂಪಾರ್ಟೆಂಟ್ 2 ಪೇಜ್ ನೋಟ್ಸ್ ಮಾಡ್ಕೊತೀರ, ಹೋಗ್ತೀರಾ. ಬಟ್ ನಿಮಗೆ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟೇ ಇಂಪಾರ್ಟೆಂಟ್ ಅಂತಂದು ಗೊತ್ತಿಲ್ಲ ಅಂತಂದಾಗ ನೀವೇನಾಗಿದ್ದೀರ? 20 ಆ್ಯಕ್ಟ್ ಓದ್ತೀರ. 20 ಆ್ಯಕ್ಟ್ ಓದಬೇಕಾದ್ರೆ ಅನಿಸುತ್ತೆ ನಾನು ಯಾಕೆ UPSCಗೆ ಬಂದೆ ಅಂತ. ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಒಂದು ಅಟೆಂಪ್ಟ್ ಕ್ಲಿಯರ್ ಆಗಿ ಇನ್ನೊಂದು ಅಟೆಂಪ್ಟ್ ಆಗಿಲ್ಲ ಅಂತಂದಮೇಲೆ ಇನ್ನೂ ಜಾಸ್ತಿ ನೋವಾಗುತ್ತೆ. ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡೋದು ತುಂಬ 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 ಇಂಪಾರ್ಟೆಂಟ್. ಯಾಕಂತಂದರೆ ಒಂದು ಅಟೆಂಪ್ಟ್ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದರೆ 4 ವರ್ಷ ನಿಮ್ಮನ್ನು ಸೇವ್ ಮಾಡುತ್ತೆ. ದಟ್ ಈಸ್ ಗೋಯಿಂಗ್ ಟು ಬಿ ಆಕ್ಸಿಜನ್ ಫಾರ್ ಯು. ಸೊ ನೀವು ಅಟೆಂಪ್ಟ್ ಕ್ಲಿಯರ್ ಮಾಡಬೇಕಂದ್ರೆ ಈ ಮಾದರಿಯಲ್ಲಿ ಓದಬೇಕು. ನಂತರದಲ್ಲಿ ನೋಡಿ, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ, ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್, ಸೆಂಟ್ರಲ್ ವಾಟರ್ ಕಮಿಷನ್. ಸೊ ಇವೆಲ್ಲ ಏನಪ್ಪ ಅಂತಂದರೆ ಗ್ರೌಂಡ್ ವಾಟರ್ 2 ಬಗ್ಗೆ ಕೇಳಿದ್ದಾನೆ. ಗ್ರೌಂಡ್ ವಾಟರ್. ಸೊ ಇಲ್ಲಿ ಏನಾಗಿದೆ? ಗ್ರೌಂಡ್ ವಾಟರ್ ಇದೆ. ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ, ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ. ಇಲ್ಲಿ ವಿಚಾರ ಇವನಿಗೇನು ಹೋಗುತ್ತೆ? ಗ್ರೌಂಡ್ ವಾಟರ್ ಇಂಪಾರ್ಟೆಂಟ್. ಸೊ UPSCಯಲ್ಲಿ GS 3ಯಲ್ಲಿ ಎನ್ವೈರ್ಮೆಂಟ್ ಬರುತ್ತೆ, ಅಲ್ಲಿ ಕೇಳೋದು ಸಹ ಇದೇ ಗ್ರೌಂಡ್ ವಾಟರ್ ಬಗ್ಗೆ. ಇದು ಅನಾಲಿಸಿಸ್ ಮಾಡುವ ಕ್ರಮ. ಸೊ ಗ್ರೌಂಡ್ ವಾಟರ್ ಬಗ್ಗೆ ಏನೇ ಇಶ್ಯೂಸ್ ಬಂತಂದರೆ ಚೆನ್ನಾಗಿ ಓದ್ಕೋಬೇಕು. ಏನಕ್ಕೆ ಅಂತಂದರೆ ದಟ್ ಈಸ್ ದಿ ಪೆಟ್ ಟಾಪಿಕ್ ಫಾರ್ ದಿ UPSC.
ನೀವೇನಾದರೂ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತ ಡಿಸೈಡ್ ಮಾಡಿದರೆ ನಿಮಗೆ ಸೇವ್ ಮಾಡ್ತಕ್ಕಂಥವ್ರು ಯಾರಂದರೆ ಇಂಥ ಕ್ವಶನ್ ನಿಮ್ಮನ್ನು ಸೇವ್ ಮಾಡೋದು. ಇಂಟರ್ನೆಟ್ ಆಫ್ ಥಿಂಗ್ಸ್ ಬರುತ್ತೆ ಟಾಪಿಕ್, ಅದು ಸೇವ್ ಆಗಲ್ಲ. ಜಿಯೋಗ್ರಫಿಯಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಅದು ನಿಮ್ಮನ್ನು ಸೇವ್ ಮಾಡಲ್ಲ. ಬೇಸಿಕ್ ಕ್ವಶನ್ ಸೇವ್ ಮಾಡುತ್ತೆ, ಸ್ವಲ್ಪ ಇನ್ ಡೆಪ್ತ್ ಹೋಗ್ಬಿಟ್ರೆ ನಮ್ಮನ್ನು ಸೇವ್ ಮಾಡಲ್ಲ. ನೀವು ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡೋರು ಇಂಥ ಕ್ವಶನ್ಗಳ ಬಗ್ಗೆ ನೀವು ತುಂಬ ಗಮನ ಹರಿಸ್ಬೇಕು. ಏನು ಕೇಳಿದ್ದಾರೆ, ಇಫ್ ಎ ಪರ್ಟಿಕ್ಯುಲರ್ ಏರಿಯಾ ಬ್ರಾಟ್ ಅಂಡರ್ ದಿ 5th ಶೆಡ್ಯೂಲ್. ಸೊ ನನಗೆ ಕ್ವಶನ್ ಇಲ್ಲೇ ಬಂತು, ನನಗೆ ಕಾನ್ಸೆಪ್ಟ್. ಸೊ ನನ್ನ ಟಾಪಿಕ್ ಏನು ಇವತ್ತು, ಈಗಿನ ಟಾಪಿಕ್ ಏನಿದು ಬರ್ಕೊಳ್ಳಿ, 5th ಶೆಡ್ಯೂಲ್. ಸೊ ಕ್ವಶನ್ ರಿಲೇಟೆಡ್ ಟು ದಿ 5th ಶೆಡ್ಯೂಲ್. ಇದು 2022. ನೆಕ್ಸ್ಟ್ ಇಲ್ಲಿ ನೋಡಿ 2019 ನಿಮ್ಮ ಎದುರುಗಡೆ ಇದೆ. ಅಂಡರ್ ವಿಚ್ ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಶೆಡ್ಯೂಲ್ ಬಂತು. ಸೊ ಇದು ಆನ್ಸರು ಸಹ 5th ಶೆಡ್ಯೂಲೇ. ಇಲ್ಲಿ ಕೇಳಿರೋದು 5th ಶೆಡ್ಯೂಲು, ಇಲ್ಲಿ ಬಂದಿರೋದು 5th ಶೆಡ್ಯೂಲು. ಯಾಕೆ ಸರ್ ಬೇರೆ 5th ಶೆಡ್ಯೂಲ್ಸ್ ಇಂಪಾರ್ಟೆಂಟ್ ಇದೆಯಲ್ಲ, ಅವ್ನು ಕೇಳ್ಬೋದಲ್ಲ? ಕೇಳ್ಬೋದು, ಬಟ್ ಅವನಿಗೆ ಯು ಪಿ ಎಸ್ ಸಿಯಲ್ಲಿ ಇದೇ ಶೆಡ್ಯೂಲ್ ಇಂಪಾರ್ಟೆಂಟ್, ಅದಕ್ಕೆ ಅದನ್ನು ಕೇಳ್ತಾನೆ. ನೆಕ್ಸ್ಟ್ ಇಲ್ಲಿ ನೋಡಿ 12th ಶೆಡ್ಯೂಲ್. 12, ಎಸ್, ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಹಿಮ್. Though it is a wrong option, but it is important for your preparation. Next, 9th schedule, very very important. 9th schedule very important. ಏನಕ್ಕೆ ಅಂತಂದರೆ 9th ಶೆಡ್ಯೂಲು ಕ್ವಶನ್ ಆಗಿ ಬಂದಿದೆ ಮತ್ತೆ 2018ರಲ್ಲಿ. ಇದು ಫಸ್ಟ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಈ ಶೆಡ್ಯೂಲನ್ನು ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗಿದೆ. 9ನೇ ಅನುಸೂಚಿ. ಅನುಸೂಚಿಗಳು 1ರಿಂದ 12 ಇದೆ, 1ರಿಂದ 12. ಆದರೆ ಈ ಅನುಸೂಚಿಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಅವನು ಕ್ವಶನ್ ಪೇಪರ್ ಮೂಲಕ ಹೇಳ್ತಾ ಇದ್ದಾನೆ. ಇದು ಫಾಲೋ ಅಪ್ ಮಾಡಿ ಅದೇ ಥರ ಪ್ರಿಪ್ರೇಷನ್ ಮಾಡುವ ಜವಾಬ್ದಾರಿ ಮತ್ತು ಧರ್ಮ ನಿಮ್ಮ ಕೈಯಲ್ಲಿದೆ. ಯಾರಾದರೂ ಬಂದು ಹೇಳಿದಾರಾ ಯು ಪಿ ಎಸ್ ಸರ್ ನನಗೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದಾನ ಯಾರಾದರೂ? ಇಸ್ ದೇರ್ ಎನಿ ಅಂಬಾಸಿಡರ್ಸ್? ಬಟ್ ದೀಸ್ ಕ್ವಶನ್ಸ್ ಆರ್ ಆ್ಯಕ್ಟ್ ಲೈಕ್ ಎ ಬಿಹೇವ್ ಲೈಕ್ ಎ ಅಂಬಾಸಿಡರ್ಸ್. ಫೈನ್. ನೋಡಿ 21st ಜೂನ್ ಏನಿದೆ ಇಂಡಿಯಾದಲ್ಲಿ, ವರ್ಲ್ಡಲ್ಲಿ ಏನಿದೆ? 21st ಜೂನ್ ಯೋಗ ಡೇ. ಸೊ 21st ಜೂನ್ ಸೊ 21st ಜೂನ್ ಸನ್ ಬಗ್ಗೆ ಕೇಳಿದ್ದಾರೆ, ಗೊತ್ತಾಯ್ತಾ? ಅದಾದ ನಂತರದಲ್ಲಿ ಇನ್ ದಿ ನಾರ್ತನ್ ಹೆಮಿಸ್ಫಿಯರ್, ನಾವು ನಾರ್ತನ್ ಹೆಮಿಸ್ಫಿಯರ್ ಅಂದರೆ ಉತ್ತರದಲ್ಲಿ. ಸೊ ಈ ಕ್ವಶನ್ನು ಎರಡು ಸೇಮ್, 2019, 2022. ನೀವೇನಾದರೂ ಜಸ್ಟ್ ಒಂದು 30 years ಕ್ವಶನ್ ಪೇಪರು ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ನಿಮ್ಮನ್ನು ಸ್ಟಾಪ್ ಮಾಡ್ತಕ್ಕಂಥ ವ್ಯಕ್ತಿ ಯಾರೂ ಇಲ್ಲ. 30 years ಕ್ವಶನ್ ಪೇಪರು ನೀವೇನಾದರೂ ಇದೇ ಥರ ಅನಾಲಿಸಿಸ್ ಮಾಡಿಕೊಂಡು ಟಾಪಿಕ್ಸನ್ನು ಬರ್ಕೊಂಡು ಅಧ್ಯಯನ ಮಾಡಿಬಿಟ್ರೆ ಯಾವುದೇ ಥರ, ಇದನ್ನು ರಿವರ್ಸ್ ಇಂಜಿನಿಯರಿಂಗ್ ಅಂತಾರೆ. ರಿವರ್ಸ್ ಇಂಜಿನಿಯರಿಂಗ್ ಏನಿದು? ರಿವರ್ಸ್ ಇಂಜಿನಿಯರಿಂಗ್ ಅಂತಂದರೆ ಏನಪ್ಪ? ಹಾಂ, ಫಸ್ಟ್ ಏನು ಗೊತ್ತಾ? ಕ್ವಶನ್ ಪೇಪರ್ ನೋಡೋದು, ಕ್ವಶನ್ ಪೇಪರಲ್ಲಿ ಇರ್ತಕ್ಕಂತಹ ಅಂಶಗಳನ್ನು ತಗೊಳ್ಳೋದು, ಆಮೇಲೆ ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದು. ನಿಮಗೆ ಅನಿಸಲ್ವಾ ಈಗ ಪೊಲಿಟಿಯಲ್ಲಿ ಶೆಡ್ಯೂಲ್ಸ್ ಬಂದರೆ ಭಾಳ ಇಂಪಾರ್ಟೆಂಟ್ ಅಂತ ಅನಿಸುತ್ತಾ ಇಲ್ಲ? ಪಾಠ ಮಾಡಬೇಕಾದ್ರೆ ನಾನು ಅಲರ್ಟ್ ಆಗಿರ್ಬೇಕಂತ ಅನಿಸುತ್ತಾ ಇಲ್ಲ? ಸೊ ಇದು ನಾನು 3 ವರ್ಷ ಮಾಡಿದ್ದನ್ನು ನಿಮಗೆ 3 ತಾಸಲ್ಲಿ ಹೇಳ್ತಾ ಇದ್ದೀನಿ ಅಂತಂತಂದರೆ ನೀವು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಇದು ಜಸ್ಟ್ ಟ್ರೈಲರ್. ಇದೇ ಥರ ನೀವು ಪೊಲಿಟಿ, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಎನ್ವೈರ್ಮೆಂಟು, ಮ್ಯಾಪ್ ವರ್ಕ್ ಮಾಡ್ಕೊಂತ ಹೋಗ್ಬಿಟ್ರೆ ನಿಮ್ಮನ್ನು ಪ್ರಿಲಿಮ್ಸಲ್ಲಿ ಫೇಲ್ ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟಿ ಅದೇವೂ ಸಾಧ್ಯವಿಲ್ಲ. ಏನಕ್ಕೆ ಅಂತಂದರೆ ನೀವು ಯು ಪಿ ಎಸ್ ಸಿ ಏನು ಬೇಕು ಅದೇ ಓದ್ತೀರಿ. ಯು ಪಿ ಎಸ್ ಸಿನೇ ನಮ್ಮ ದೇವರು, ಅದು ಬಿಟ್ಟು ಬೇರೆ ಯಾರೂ ಇಲ್ಲ. ನೆಕ್ಸ್ಟು ಇದು ವೈಲ್ಡ್ ಲೈಫು ನ್ಯಾಚುರಲಿ ಫೌಂಡ್ ಇನ್ ಅಂತ ಬರುತ್ತೆ. ಅಂದರೆ
ಯಾವ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಕೆಲವೊಂದು ಅನಿಮಲ್ಸ್ಗಳು ಮಾತ್ರ ಕಂಡುಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಳ್ಳಾರಿಯಲ್ಲಿ ದರೋಜಿ ಅಂತ ಒಂದಿದೆ, ಏನು ಬರುತ್ತೆ, ಕರಡಿಧಾಮ ಕಂಡುಬರುತ್ತೆ. ಕರೆಕ್ಟಾ? ಪ್ರತಿಯೊಂದು ನ್ಯಾಚುರಲ್ ಪ್ಲೇಸಲ್ಲಿ ಕೆಲವೊಂದು ಪ್ರಭೇದಗಳು ಸ್ಪೀಸೀಸ್ಗಳು ಕಂಡುಬರುತ್ತೆ. ಸೊ ಅದು ಕ್ವಶನ್ 2019ರಲ್ಲಿ. ಬ್ಲೂ ಫಿನ್ಡ್ ಮಷೀರ್, ಇರಾವಾಡಿ ಡಾಲ್ಫಿನ್, ರಸ್ಟಿ ಸ್ಪಾಟೆಡ್ ಕ್ಯಾಟ್, ಗೊತ್ತಾಯ್ತಾ? ನೆಕ್ಸ್ಟು ಕಾವೇರಿ ರಿವರ್, ಚಂಬಲ್ ರಿವರ್, ಈಸ್ಟರ್ನ್ ಘಾಟ್ಸ್. ಈಗ ಹಿಂಟ್ ಕೊಡಿದೆ ಹೆಂಗೆ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಬೇಕಂದ್ರೆ, ಈ ಮೂರೂ ಸ್ಪೀಸೀಸ್ ಇಂಪಾರ್ಟೆಂಟ್ UPSCಗೆ. ನೆಕ್ಸ್ಟು ಈ 2 ನದಿ ಇಂಪಾರ್ಟೆಂಟು, ಇದು ಈಸ್ಟರ್ನ್ ಘಾಟ್ ಇಂಪಾರ್ಟೆಂಟು. ಸೊ ಕಾವೇರಿ ರಿವರಲ್ಲಿ 2001ರಲ್ಲಿ ಕ್ವಶನ್ ಬಂತು, ಚಂಬಲ್ ರಿವರು 2019ರಲ್ಲಿ ಬಂದಿದೆ, ಈಸ್ಟರ್ನ್ ಘಾಟ್ಸು ಆಲ್ಮೋಸ್ಟ್ 5 ಇಯರ್ಸ್ಗೊಮ್ಮೆ ರಿಪೀಟ್ ಆಗುತ್ತೆ. ರಸ್ಟಿ ಸ್ಪಾಟೆಡ್ ಕ್ಯಾಟು ಇದು ಕ್ರಿಟಿಕಲಿ ಎಂಡೇಂಜರ್ಡ್ ತುಂಬ ಟಫ್ ಇದೆ ಅಂತ. ಇರಾವಾಡಿ ಡಾಲ್ಫಿನ್ನು ಆಲ್ಮೋಸ್ಟ್ ಒಂದು 7 ಟೈಮ್ಸ್ ಬಂದಿದೆ. ಬ್ಲೂ ಫಿನ್ಡ್ ಮಷೀರ್, ಇಲ್ಲಿ ಮಷೀರ್ ಅಂತಕ್ಕಂಥದ್ದು ಮೀನು. ಈ ಬ್ಲೂ ಫಿನ್ಡ್ ಮಷೀರು ಗೋಲ್ಡನ್ ಮಷೀರಾಗಿ ಬಂದಿದೆ. ಇದಂದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಬರ್ಡ್. ನೀವೇನಾದರೂ 2019ರಲ್ಲಿ ಅಟೆಂಪ್ಟ್ ನೀಟಾಗಿ ಕೊಟ್ಟು ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಬ್ಲೂ ಫಿನ್ಡ್ ಮಷೀರ್ ಈಸ್ ನಾಟ್ ಎ ಬರ್ಡ್, ಇಟ್ ಈಸ್ ಎ ಫಿಶ್. ಆದರೆ ಇಲ್ಲಿ ಕೊಟ್ಟಿದೆ ನೋಡಿ ಗೋಲ್ಡನ್ ಮಷೀರ್, ಇದು ಅಲ್ಲ. ನಂತರದಲ್ಲಿ UPSC ಪ್ರಿಪ್ರೇಷನ್ನ ಮತ್ತೆ ಸ್ಟಾರ್ಟಿಗೆ ಬರ್ತೀನಿ ನಾನು. ಇದು ಓನ್ಲಿ ಪ್ರಿಲಿಮ್ಸ್ ಟಾಪಿಕ್, ಇಟ್ ವೋಂಟ್ ಕಮ್ ಇನ್ ಟು ಮೇನ್ಸ್. ಈಗ ಹೇಳಿ, ನಿಮಗೆ ಅಂಕಿ ಅಂಶಗಳನ್ನು ನೆನ್ಪಿಡೋದು ತುಂಬ ಕಷ್ಟ ಆಗುತ್ತಾ, ಈಸಿ ಆಗುತ್ತಾ? ಅಂಕಿ ಅಂಶಗಳಂದ್ರೆ ಫ್ಯಾಕ್ಟ್ಸ್, ಲಾಜಿಕ್ ನೆನ್ಪಿಟ್ಕೋಬೋದಲ್ವಾ? ಲಾಜಿಕ್ ನೆನ್ಪಿಡ್ಬೋದು. ಸೊ ಈಗೇನಾಗುತ್ತೆ ಅಂತಂದರೆ ಬಹಳಷ್ಟು ಬರೀ ನಾವು ಮಿಸ್ಗೈಡ್ ಆಗ್ತಿದ್ವಿ. ಹೆಂಗೆ ಅಂತಂದರೆ ಎಕ್ಸಾಂಪಲ್ ಇದು, ಸರ್ ಅದು ಕರೆಂಟ್ ಅಫೇರ್ಸಲ್ಲಿ ಇತ್ತಲ್ಲ ಸರ್, ಹಿಂದೂ ಪೇಪರ್ಲಿತ್ತಲ್ಲ ಸರ್, ಮುಸ್ಲಿಂ ಪೇಪರ್ಲಿತ್ತಲ್ಲ ಸರ್, ಕ್ರಿಶ್ಚಿಯನ್ ಪೇಪರ್ಲಿತ್ತು ಸರ್, ಪಾರ್ಸಿ. ಅದಲ್ಲ, ದಟ್ಸ್ ನಾಟ್ ದಿ ವೇ. ಅದು ಒಂದು ಘಟಕ, ನಾನು ಒಪ್ಕೊಂತೀನಿ, ಅದು ಒಂದು ಘಟಕ. ಆದರೆ ಅದನ್ನೇ ಮಾತೃ ಘಟಕವಾಗಿ ಮಾಡಿಕೊಂಡು ಅದರಲ್ಲೇ ನಾವು ಎದ್ದು ಬಿದ್ದು ಒಳ್ಳಾಡಿ ಅಷ್ಟು ಮಾಡಿದರೆ ತುಂಬ ಕಷ್ಟ ಆಗುತ್ತೆ. ನಿಮಗೆ ಅನಿಸಲ್ವಾ ಇಲ್ಲಿ ಕ್ವಶನ್ ಇಲ್ಲಿ ಬಂದಿದೆ ಅಂತ ಅನಿಸಲ್ವಾ? ಮಷೀರ್ ಅಂದರೆ ಒಂದೇ ಸ್ಪೀಸೀಸ್ ತಾನೇ, ಗೋಲ್ಡನ್ ಮಷೀರ್ ಅಂದರೆ ಒಂದೇ, ಬ್ಲೂ ಫಿನ್ಡ್ ಮಷೀರ್ ಅಂದರೆ ಒಂದೇ. ನಾವೆಲ್ಲ ಮನುಷ್ಯರಲ್ವಾ? ಒಬ್ಬರು ಬಳ್ಳಾರಿಯವರು, ಒಬ್ಬರು ಬೆಂಗಳೂರವರು, ಒಬ್ಬರು ಮಂಡ್ಯದವರು ಅಷ್ಟೇ, ಬಟ್ ಎಲ್ಲರೂ ಮನುಷ್ಯರೇ. ನಿಮಗೆ ಏನಾಗುತ್ತೆ ಅಂದರೆ ಒಂದು ವರ್ಷದಲ್ಲಿ ಮಿನಿಮಮ್ 30 ಸ್ಪೀಸೀಸು ನ್ಯೂಸಲ್ಲಿರ್ತದೆ, 30 ಸ್ಪೀಸೀಸ್ ನ್ಯೂಸಲ್ಲಿರುತ್ತೆ. ಈ 30 ಸ್ಪೀಸೀಸ್ ಬಗ್ಗೆ ನೆನ್ಪಿಡ್ಬೇಕಂದ್ರೆ ಜುವಾಲಜಿಸ್ಟ್ಗೆ ಆಗಲ್ಲ, ಪ್ರಾಣಿಶಾಸ್ತ್ರಜ್ಞನಿಗೆ ಆಗಲ್ಲ, ಇನ್ನು ನೀವೇ ಲೆಕ್ಕ. ಮತ್ತು ಕೆಲವೊಂದು ಸ್ಪೀಸೀಸ್ ನೇಮ್ಗಳು ನಾವು ಕೇಳಿರಲ್ಲ ಮತ್ತು ನೋಡೂ ಇರಲ್ಲ. ಸೊ ನೋಡಿರಲಾರ್ದಂತಹ ಮತ್ತು ಕೇಳಿರಲಾರ್ದಂತಹ ಸ್ಪೀಸೀಸ್ಗಳು ನಮಗೆ ನೆನಪಿರೋಕ್ಕೆ ಸಾಧ್ಯನಾ? ಇಲ್ಲ. ಸೊ ಅವಾಗ ಏನಾಗುತ್ತೆ, ಯು ಫೀಲ್ ಬರ್ಡನ್, ನಿಮಗೆ ಬರ್ಡನ್ ಆಗುತ್ತೆ. ಬರ್ಡನ್ ಆದಾಗ ಏನಾಗುತ್ತೆ, ಈ ಪ್ರಿಪ್ರೇಷನ್ ಬೇಜಾರಾಗುತ್ತೆ, ಎಕ್ಸಾಮ್ ಕ್ಲಿಯರ್ ಮಾಡಲ್ಲ, ನೀವು ಹೋಗ್ತೀರ. ಸೊ ಇವೆಲ್ಲ ಸ್ಪೀಸೀಸು ಮತ್ತು ಪಾಯಿಂಟ್ಸನ್ನು ಬರ್ಕೊಳ್ಳಿ. ಚಂಬಲ್ ರಿವರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಜೂಮ್, ಓಕೆನಾ? ಇನ್ನೂ ಸ್ವಲ್ಪ ಮಾಡಬೇಕಾ? ಕಾಣುತ್ತಲ್ಲ ಹಿಂದೆ ಅವ್ರಿಗೆ? ಕಾಣಲ್ಲ, ನಿನಗೆ ಕಾಣಲ್ಲ, ಅವ್ರಿಗೆ ಕಾಣಲ್ಲ, ನಿಮಗೆ ಕಾಣಲ್ಲ. ನೆಕ್ಸ್ಟ್ ಸರ್ ಇನ್ನೊಂದು ಕರೆಂಟ್ ಅಫೇರ್ಸಲ್ಲಿ ಏನಾಗುತ್ತೆ, ವರ್ಲ್ಡ್ ಇಶ್ಯೂಸ್, ಇಂಟರ್ನ್ಯಾಷನಲ್ ಇಶ್ಯೂಸ್ ಬರುತ್ತಲ್ಲ. ನೀವು ನೋಡಿ ಪ್ರತಿ ದಿವಸ ಹಿಂದೂ ಪೇಪರ್ ತೊಗೊಳ್ಳಿ, ಇಂಟರ್ನ್ಯಾಷನಲ್ ಇಶ್ಯೂಸಲ್ಲಿ ಯಾವುದಾದ್ರು ಒಂದು ಇಶ್ಯೂಸ್ ಇರುತ್ತಾ ಇಲ್ಲಪ್ಪ? ಮತ್ತು ಪ್ರತಿ ದಿವಸ ನೀವು ಎಲ್ಲ ಕವರ್ ಮಾಡೋಕ್ಕಾಗುತ್ತಾ? ಮನುಷ್ಯರು ತಾನೆ ಎಲ್ಲರೂ ನೀವು ಮನುಷ್ಯರು. ಮತ್ತು ಅದ್ರಾಗ ಬೇರೆ ಈಗ 2020 ಬರುತ್ತೆ, ಇವೆಲ್ಲ ಕ್ರಿಕೆಟ್ ಬರುತ್ತೆ, ಅವಕ್ಕೂ ಟೈಮ್ ಕೊಡಬೇಕಲ್ವ ನಾವು? ಕೊಡ್ತಾ ಇದ್ರಾ ಇಲ್ಲ? ವರ್ಲ್ಡ್ ಕಪ್ಪಿಗೆ ಕೊಟ್ಟಿದ್ರಾ ಇಲ್ಲ? ಕೊಟ್ಟಿಲ್ವಾ? ಕೊಟ್ಟಿದ್ರಿ. ಫೈನಲ್ ಮ್ಯಾಚ್ ಅಂತೂ ನೋಡಿರ್ತಾನೆ. ಮತ್ತು ಇವೆಲ್ಲ ಇಷ್ಟು ಪ್ರಿಪ್ರೇಷನ್ ನಡುವೆ ಆ ಫೈನಲ್ ಮ್ಯಾಚ್ಗೆ ಒಂದು ಕೊಡಬೇಕು. ನೆಕ್ಸ್ಟ್ RCB ಬರುತ್ತೆ, ಈ ಸಲ ಕಪ್ ನಮ್ಮದೇ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯು ಆರ್ ಅಂಡರ್ಗೋಯಿಂಗ್ ಟ್ರಮೆಂಡಸ್ ಚಾಲೆಂಜಸ್. ಕ್ರಿಕೆಟು, ಫ್ರೆಂಡ್ಸ್ ಮದುವೆ, ಅವ್ನ ಫ್ರೆಂಡ್ಸ್ ಮದುವೆ ಕರೆದಾಗ ನಾನು ಬರಲ್ಲ ಅಂತ ಹೇಳ್ಬೇಕು, ಇಲ್ಲ ಬರ್ತೀನಿ ಅಂತೇಳಿ ಕಾಯಿಗೆ ಆರಿಸ್ಬೇಕು. ಏನಕ್ಕೆ ಎಕ್ಸಾಮ್ ಓದ್ತಾ ಇದ್ದೀರಾ, ಕ್ಲಿಯರ್ ಆಗಿರಲ್ಲ, ಹೋದ್ರೆ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಸೊ ಇವೆಲ್ಲ ಟ್ರಮೆಂಡಸ್ ಪ್ರೆಜರ್ ನಡುವೆ ಹಿಂದೂ ಪೇಪರ್ ಓದಬೇಕು. ಅದು ಭೂತ ಥರ ಕಾಡ್ತಾ ಇರುತ್ತೆ.
ಓದಿಲ್ಲ ನಾನು ಇವತ್ತು ಓದಿಲ್ಲ ನೀನು ಅಂತ ಕಾಡ್ತಾ ಇರುತ್ತೆ. ಬಟ್ ವಿಚಾರ ಏನಂತಂದರೆ UPSC ಏನು ಮಾಡ್ತಾನೆ, ತನ್ನ ಏರಿಯಾಗಳನ್ನು ಪದೇ ಪದೇ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಈಗ ನೋಡಿ, ಎ ವೆರಿ ಬಿಗ್ ರೆಫ್ಯೂಜಿ ಕ್ಯಾಂಪ್ ಕಾಲ್ಡ್ ದಡಾಬ್ ರೀಸೆಂಟ್ಲಿ ಇನ್ ದಿ ನ್ಯೂಸ್ ಈಸ್ ಲೊಕೇಟೆಡ್. ಇದು 2009. 2009. ನೆಕ್ಸ್ಟ್ ಬನ್ನಿ 2022. ಎಷ್ಟು ವರ್ಷ ಗ್ಯಾಪ್ ಆಯ್ತಪ್ಪ? ಎಷ್ಟು ವರ್ಷ ಗ್ಯಾಪ್ ಆಯ್ತು? 2009ರಿಂದ 2022 ಎಷ್ಟು ವರ್ಷ ಗ್ಯಾಪ್ ಆಯ್ತು? CSAT ಕ್ವಶನ್ 13 12? ಓಕೆ 12 13 13 ಮಾಡೋಣ. 13 ಇಯರ್ಸ್ ಆದರು. ಸೊ 13 ಇಯರ್ಸಲ್ಲಿ ನೋಡಿ, 13 ಇಯರ್ಸಲ್ಲಿ 30 ಇದ್ದಂತಹ ವಯಸ್ಸಿನ ವ್ಯಕ್ತಿ ಏನಾಗ್ತಾನೆ? 13 ಆ್ಯಡ್ ಮಾಡಿದ್ರೆ 43 ಹೋಗ್ತಾನೆ. ನಿಮಗೆ ಅನಿಸುತ್ತಾ ಈ ವ್ಯಕ್ತಿ, ಒಬ್ಬ ವ್ಯಕ್ತಿ ಕ್ವಶನ್ ಪೇಪರ್ ತೆಗೆದ ವ್ಯಕ್ತಿ 13 ವರ್ಷ ಆದಮೇಲೆ ಅವನೇ ಬರ್ತಾನಂತ ನಿಮ್ಗೆ ಅನಿಸುತ್ತಾ? ಅನ್ಸಲ್ಲ ತಾನೆ. ಆದರೆ ವ್ಯಕ್ತಿ ಚೇಂಜ್ ಆಗ್ತಿದ್ದಾನೆ, ಕ್ವಶನ್ ಪೇಪರ್ ಚೇಂಜ್ ಆಗ್ತಾ ಇಲ್ಲ. ಇದು ದಡಾಬ್ದು ಬಂತು. ಇಲ್ಲಿ ನೋಡಿ, ದಡಾಬ್ ಇದೇನಪ್ಪ ಕಾಣ್ತಾ ಇದೆಯಾ? ಜೂಮ್ ಮಾಡಲಾ? ವ್ಯಕ್ತಿ ಚೇಂಜ್ ಆಗ್ತಿದ್ದಾನೆ, UPSC ಚೇರ್ಮನ್ ಚೇಂಜ್ ಆಗ್ತಿದ್ದಾರೆ, ಕಾಲ ಬದಲಾವಣೆ ಆಗ್ತಿದೆ, ಕ್ವಶನ್ ಪೇಪರ್ ಬದಲಾವಣೆ ಆಗ್ತಾ ಇಲ್ಲ. ಕ್ವಶನ್ ಪೇಪರ್ ಬದಲಾವಣೆ ಆಗ್ತಾ ಇದೆ, ಎಸ್ 20% ಬದಲಾವಣೆ ಆಗ್ತಾ ಇರುತ್ತೆ. ಐ ನೋ ವೆರಿ ವೆಲ್, 20% ಬದಲಾವಣೆ ಆಗ್ತಾ ಇರುತ್ತೆ. ಬಟ್ ನಮ್ಮ ಉದ್ದೇಶ 20% ಅಲ್ಲ, 80% ನಮ್ಮದು. ಸೊ ನೀವು ಕ್ಲಿಕ್ ಮಾಡೋದು ಇಲ್ಲಿ, ಬಟ್ ನೀವು ನಿಜವಾಗ್ಲೂ ಮಾರ್ಕ್ಸ್ ಬೇಕಾದ್ರೆ ನಿಮಗೆ 50%. ಸರ್ ಏನಕ್ಕೆ ಸರ್ ಇದು ನ್ಯೂಸಲ್ಲಿತ್ತು ಅಂತಂತಂದ್ರಿಗಿನ, ನ್ಯೂಸಲ್ಲಿರೋದು ಒಂದು ಪಾಯಿಂಟು, ಆದರೆ ಇಂತಹ ವಿಚಾರಗಳು ಅವನಿಗೆ ಭಾಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ನಿಮಗೆ ಓಲ್ಡ್ ಕ್ವಶನ್ ಪೇಪರಿಂದ ಗೊತ್ತಾಗುತ್ತೆ. ಇದು ಮ್ಯಾಪ್ ರೀಡಿಂಗ್ನ ಕ್ರಮ. ಮ್ಯಾಪ್ ರೀಡಿಂಗಲ್ಲಿ ಪ್ರತಿ ದಿವಸ ಬರುತ್ತೆ, ಪ್ರತಿ ದಿವಸ ಓದ್ತಾ ಇರ್ತೀನಿ ಅಂತಂದ್ರೆ ಆಗಲ್ಲ. ನಾನು ಇನ್ನೇ ಹೇಳಿದ್ದೀನಿ, ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಇಶ್ಯೂ ಬರುತ್ತೆ, 100% ಬರುತ್ತೆ. ಕ್ವಶನ್ ಪೇಪರ್ ರಿಪೀಟ್ ಆಗುತ್ತೆ, ಅದೇ ಕ್ವಶನ್ ನೀವು ಮಾಡ್ಕೊತ ಹೋಗಬೇಕು. ಸೊ ಇದು ಕರೆಂಟ್ ಅಫೇರ್ಸ್. ಫೈನ್. ಇಲ್ಲಿ ನೋಡಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಪ್ರೆಸೆಂಟ್ಲಿ ನ್ಯೂಸ್ ಅಂತಕ್ಕಂಥ ಭಾಳ ಇನ್ಸ್ಟಿಟ್ಯೂಷನ್ಸ್ ಬರ್ತವೆ. ನಾನು ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, IMF, WTO, ವರ್ಲ್ಡ್ ಬ್ಯಾಂಕು ಒಳ್ಳೆಯ ಇನ್ಸ್ಟಿಟ್ಯೂಷನ್ಸು ಬರ್ತಾ ಇದ್ದಾವೆ. ಈಗ ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ನು ಅದು ಹೊಸದಾಗಿ ಇಂಡಿಯಾ ಜಾಯ್ನ್ ಆಯಿತು. ಇಲ್ಲಿ ನೋಡಿ ವಿಚಾರ 2022, 2018. ಕನ್ಸಿಡರ್ ದಿ ಫಾಲೋವಿಂಗ್: ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್, ತದನಂತರದಲ್ಲಿ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲಜಿಮ್, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇಂಡಿಯಾ ಈಸ್ ಮೆಂಬರ್ ಆಫ್ ವಿಚ್ ಆಫ್ ದಿ ಅಬೌವ್? ಇಂಡಿಯಾಸ್ ಮೆಂಬರ್ಶಿಪ್ ಬಗ್ಗೆ ಕೇಳಿದ್ದಾನೆ. ನೆಕ್ಸ್ಟು ಇಲ್ಲಿ ಕೇಳಿದ್ದಾನೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್. ನಾಟ್ ಅಂತಕ್ಕಂಥದ್ದು ಬೋಲ್ಡ್ ಮಾಡ್ತಾನೆ, ಯಾಕಂದರೆ ಈ ಡೋಂಟ್ ವಾಂಟ್ ಮಿಸ್ಗೈಡ್ ಯು. ಯೂಶ್ವಲಿ ನಾವು ಓದಬೇಕಾದ್ರೆ ನಾಟ್ ಅಂತ ನಾರ್ಮಲ್ ಆಗಿದ್ರೆ ನಾಟ್ ಅಂತ ರೆಕಗ್ನೈಸ್ ಮಾಡ್ತೀವೇನ್ರಿ? ಮಾಡಲ್ಲ. ಸೊ UPSC ನಿಮ್ಮನ್ನು ಮಿಸ್ಗೈಡ್ ಮಾಡಿ ನಿಮ್ಮಿಂದ ರಾಂಗ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಲ್ಲ, ಗೈಡ್ ಮಾಡ್ತಾನೆ. ನೋಡಿ, ನಾನು ಬೋಲ್ಡ್ ಮಾಡಿದ್ದೀನಿ ನಾಟ್ ಅಂತ, ಅಂದರೆ ನೀಟಾಗಿ ಓದಿ ಅಂತ. UPSC ಉದ್ದೇಶ ಹ್ಯೂಮನ್ ಎರರ್ನ ತೆಗಿತಾನೆ. ಹ್ಯೂಮನ್ ಎರರ್ ಏನಪ್ಪ ಅಂತಂದರೆ, ಜನರಲಾಗಿ ನಾವು ನಾಟನ್ನು ಇಗ್ನೋರ್ ಮಾಡ್ತೀವಿ, ಅದು ಮಾಡಲ್ಲ ಅವನು. ದಟ್ ಈಸ್ ಕಾಲ್ಡ್ UPSC. UPSC ಹೆಂಗಿರ್ತಾನಂತಂದರೆ ತಂದೆ ಥರ. ತಂದೆ ಹೆಂಗೆ ಅಂತಂದರೆ ಮೇಲೋಟಕ್ಕೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾನೆ. ತಂದೆ ಸ್ಟ್ರಿಕ್ಟಾ ತಾಯಿ ಸ್ಟ್ರಿಕ್ಟಾ? ತಂದೆ ಸ್ಟ್ರಿಕ್ಟು. ಆದರೆ ತಂದೆಗೆ ಮಕ್ಕಳು ಕುರಿತು ಒಳಗಡೆ ಅಂತಃಕರಣ ಮತ್ತು ಪ್ರೀತಿ ಇರುತ್ತಾ ಇಲ್ವಾ? ಸೊ UPSC ಆ ಥರನೇ, ಮೇಲೋಟಕ್ಕೆ ಅವ್ನು ತುಂಬ ಸ್ಟ್ರಿಕ್ಟಾಗಿ ಕಾಣ್ತಾನೆ, ಆದರೆ ಒಳಗಡೆ ಅವನಿಗೆ ನಿಮ್ಮ ಬಗ್ಗೆ ಅಂತಃಕರಣ ಇದೆ. ಅದಕ್ಕೆ ನಾಟ್ ಅಂತ ಮೆನ್ಷನ್ ಮಾಡ್ತಾರೆ. ಇದು ಎಲ್ಲಾದರೂ ಹೇಳಿದಾನೆ ಅವನು, ನಾನು ನಾಟ್ ಅಂತ ಬೋರ್ಡಲ್ಲಿ ಮೆನ್ಷನ್ ಮಾಡ್ತಾನೆ? ಇಲ್ಲ,
ಬಟ್ ಸ್ಟಿಲ್ ಈಸ್ ಗಿವಿಂಗ್ ಆಪ್ಷನ್ ಫಾರ್ ಯು. ರೀಡ್ ಪ್ರಾಪರ್ಲಿ ಅಂತ. ಇಲ್ಲಿ ಊಟ ಮೆಂಬರ್ಶಿಪ್ಪು, ಇಲ್ಲಿ ಮೆಂಬರ್ಶಿಪ್ಪು. ಇದ್ರ ಉದ್ದೇಶ ಏನು? ಇಂಡಿಯಾ ಯಾವ ಒಂದು ಆರ್ಗನೈಸೇಷನ್ಸಲ್ಲಿ ಮೆಂಬರ್ ಆಗ್ತಾ ಇದೆಯಾ ಅಥವಾ ಇಲ್ಲ ಅಂತಕ್ಕಂಥದ್ದು ಇದು ಓದುವ ಕ್ರಮ. ದಿಸ್ ಈಸ್ ಕಾಲ್ಡ್ ಅಪ್ರೋಚ್. ನೀವು ಯಾವುದೇ ಒಂದು ಸಂಘಟನೆ ತೊಗೊಂಡಾಗ ನೋಡ್ಬೇಕು, ಚೆಕ್ ಮಾಡಬೇಕು ಇದರಲ್ಲಿ ಇಂಡಿಯಾ ಮೆಂಬರ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಯಾಕಂದರೆ ಕ್ವಶನ್ ಪೇಪರ್ ಓರಿಯೆಂಟೇಷನ್ ಈ ಥರ ಇದೆ. ಸೊ ಮೆಂಬರ್ಶಿಪ್ ಈಸ್ ದಿ ಓರಿಯೆಂಟೇಷನ್. ನೀವು ಪ್ರತಿ ಬಾರಿ ಸಂಘಟನೆಗಳನ್ನು ಓದಬೇಕಾದ್ರೆ ಫಸ್ಟ್ ಯು ಚೆಕ್ ಇಟ್ ವೆದರ್ ಇಂಡಿಯಾ ಈಸ್ ಮೆಂಬರ್ ಟು ದಟ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಆರ್ ನಾಟ್. ಯು ಚೆಕ್ ಇಟ್. ಸೊ ದಿಸ್ ಈಸ್ ಅ ಕ್ವಶನ್ ವಿಲ್ ಕಮ್. 2018 ಬಂದಿದೆ, 2022 ಬಂದಿದೆ, 24 ಬರಲ್ವಾ? 24 ಬರುತ್ತಾ ಇಲ್ಲ ರೀ? 24 ಅಟೆಂಪ್ಟ್ ಕೊಡೋರು ಸೀರಿಯಸ್ ಆಗಿ ನೋಡಿ. ನೆಕ್ಸ್ಟ್ ನೋಡಿ, ಬಹಳ ಮತ್ತೆ ಇಂಪಾರ್ಟೆಂಟ್. ಈಗ ಪ್ರಪಂಚದಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮಾತ್ರ ಇಂಪಾರ್ಟೆಂಟಾ? ಬೇರೆ ಯಾವ ಸಂಘಟನೆಗಳಿಲ್ವಾ? ಮತ್ತೆ ಯಾಕೆ ಅವ್ನು ಕೇಳಿದಾನೆ? ಸಿ ಇಯರ್ ಆಸ್ಕ್ಡ್ ದಿ ಸೇಮ್ ಥಿಂಗ್, ಇಯರ್ ದಿ ಆಸ್ಕ್ಡ್ ಸೇಮ್ ಥಿಂಗ್. ಯಾಕೆ ಕೇಳ್ತಾ ಇದ್ದಾನೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಪದೇ ಪದೇ? ಇಂಡಿಯಾ ಮೆಂಬರ್, ಇಂಡಿಯಾ ಅದೊಂದೇ ಮೆಂಬರ್ ಆಗಿರೋದು. ಒಂದು 30 ಸಂಘಟನೆ. ಚೈನಾ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಗೆ ನಮಗೆ ಬ್ರಿಕ್ಸ್ ಇಲ್ವಾ? ಅಲ್ಲ. ಏನು ರಿಪೀಟ್ ಆಗ್ತಿದೆಯಮ್ಮ? ಕ್ವಶನ್ ಪೇಪರ್ ರಿಪೀಟ್ ಆಗುತ್ತೆ. ಅವ್ನಿಗೆ ಯಾಕೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇಂಪಾರ್ಟೆಂಟ್ ನನಗೆ ಗೊತ್ತಿಲ್ಲ, ಬಟ್ ಅವ್ನಿಗೆ ಏನು ರಿಪೀಟ್ ಆಗ್ತದೆ ಅದನ್ನು ಓದೋಷ್ಟೇ ನನ್ನ ಧರ್ಮ. ಅವ್ನಿಗೆ ಏನಕ್ಕೆ ಇಂಪಾರ್ಟೆಂಟು, ಈ ನ್ಯೂಸಲ್ಲಿ ಇದೆಯೋ, ನ್ಯೂಸಲ್ಲಿ ಇಲ್ಲಿಯೋ, ಸತ್ತೋಗಿದೆಯೋ ನನಗೆ ಗೊತ್ತಿಲ್ಲ. ಪಂಚವಾರ್ಷಿಕ ಯೋಜನೆಗಳು ಸತ್ತೋಗ್ಬಿಟ್ಟಿದೆ, ಆಲ್ರೆಡಿ ಕ್ವಶನ್ ಬರ್ತಾ ಇದೆ ಮತ್ತೆ. ಮೈ ಪಾಯಿಂಟ್ ಈಸ್, ನೀವೇನ್ಕೊಂತೀರಾ ಕರೆಂಟ್ ಅಫೇರ್ಸ್ನ ಬೆನ್ನತ್ತಿ ಬಿಡ್ತಾರೆ, ಬಟ್ ಅವ್ನು ಸ್ಟಾರ್ಟಿಕಲ್ಲೇ ಇರ್ತಾನೆ. ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ ಫೇಲ್ಯೂರ್ ಆಗುತ್ತೆ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಕರೆಂಟ್ ಅಫೇರ್ಸ್ನ ಓದಬೇಕು. ಕರೆಂಟ್ ಅಫೇರ್ಸ್ ಇಲ್ದಂಗೆ UPSC ಎಕ್ಸಾಮ್ ಇಲ್ಲ. ಬಟ್ ಆದರೆ ವಿಚಾರ ಏನಂತಂತಂದರೆ ಸ್ಟಾಟಿಕ್ನ ಅವನ ಇಂಪಾರ್ಟೆಂಟ್ ಏರಿಯಾನ ನಾವು ಅರ್ಥ ಮಾಡ್ಕೋಬೇಕು. ಫಂಡಮೆಂಟಲ್ ರೈಟ್ಸ್ ಆಯಿತಾ? ಫಂಡಮೆಂಟಲ್ ರೈಟ್ಸ್ ಟಾಪಿಕ್ ಕಂಪ್ಲೀಟ್ ಮುಗಿದಿದೆಯಾ? ಆಗಿಲ್ವಾ? ಯಾವ ಆರ್ಟಿಕಲ್ ಮಾಡ್ತಾ ಇದ್ದಾರೆ ಫಂಡಮೆಂಟಲ್ ಆರ್ಟಿಕಲ್ಸಲ್ಲಿ? 21. ಓಕೆ, ಫಂಡಮೆಂಟಲ್ ರೈಟ್ಸಲ್ಲಿ ಹೇಳ್ತೀವಿ ನೋಡಿ. 14, 15, 16, 19, 21, 32 ಇವೇ ಇಂಪಾರ್ಟೆಂಟ್. Article 19, 2022 mains. Article 21, 2023 mains. Next Article 32, 2024 mains. Article 14, 2025 mains. ಇದು ಸರ್ಕಲ್ ರಿಪೀಟ್ ಆಗ್ತಾ ಇರುತ್ತೆ. ಬಟ್ ಈ ಸರ್ಕಲ್ಲಿಂದ ನಾವು ಹೊರಗಡೆ ಬಂದುಬಿಟ್ಟಿದ್ದೀವಿ, ಅದಕ್ಕೆ ಗೊತ್ತಾಗಲ್ಲ ನಮಗೆ. ಸೊ ಇಲ್ಲಿ ನಮಗೆ ರಿಟ್ಸ್ ಅಂತ ಬರ್ತವೆ. ಆರ್ಟಿಕಲ್ 32 ಅಲ್ಲಿ ಏನು ಬರುತ್ತೆ? ರಿಟ್ಸ್ ಅಂತ ಬರುತ್ತೆ. ಮ್ಯಾಂಡಮಸ್ಸು, ಹೆಬಿಯಸ್ ಕಾರ್ಪಸ್ಸು, ಸೆರ್ಟೋರರಿ, ಪ್ರೊಹಿಬಿಷನ್ನು, ಕೋವಾರೆಂಟ್. ಸೊ ಇದು ಮ್ಯಾಂಡಮಸ್. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ರಿಟ್ ಆಫ್ ಮ್ಯಾಂಡಮಸ್ ಈಸ್ ಕರೆಕ್ಟ್? ಸೊ ನನಗೆ ಇಲ್ಲಿ ರಿಟ್ಟಲ್ಲಿ ಆರ್ಟಿಕಲ್ 32 ಇಂಪಾರ್ಟೆಂಟು, ಅದರಲ್ಲಿ ಮ್ಯಾಂಡಮಸ್ ಕೇಳಿದ್ದಾನೆ. 2018 ಕೇಳಿದ್ದಾನೆ. ನೆಕ್ಸ್ಟ್ ಅಗೇನ್ ವಿತ್ ರೆಫರೆನ್ಸ್ ಟು ದಿ ರಿಟ್ಸ್ ಅಗೇನ್ ಬಂತು. ರಿಟ್ಸ್ ಎಸ್, ರಿಟ್ಸ್ ಅಂತ ಬರ್ಕೊಳ್ಳಿ. ರಿಟ್ಸಲ್ಲಿ ಆರ್ಟಿಕಲ್ 32 ಇಂಪಾರ್ಟೆಂಟು. ಅಗೇನ್ ಈ ಆಸ್ಕ್ಡ್ ಅಬೌಟ್ ಮ್ಯಾಂಡಮಸ್. ಜೂಮ್ ಮಾಡಬೇಕಾ? ಯಾರು? ದೀಪ ಅವ್ರು ಕೇಳ್ತಾ ಇದ್ದಾರಾ ಅನ್ಮ್ಯೂಟ್ ಮಾಡಿ ಅಂತ? ಓಕೆ, ಮ್ಯೂಟನ್ನ ಕನ್ನಡದಲ್ಲಿ ಏನು ಅನ್ಬೋದು? ಅದು ಕನ್ನಡನಾ? ಮ್ಯೂಟ್ನ ಆಫ್ ಮಾಡಿ ಅಂದ್ರೆ ಕನ್ನಡನಾ? ಏನನ್ಬೋದಪ್ಪ? ಹಾಂ, ನಿಶಬ್ದವಾಗಿರ ಅದು ಗ್ರಾಂಥಿಕ ಭಾಷೆ ಆಯ್ತು. ಆಡು ಭಾಷೆಯಲ್ಲಿ ಏನು ಹೇಳ್ಬೋದು? ಮ್ಯೂಟ್ನ ಆಡು ಭಾಷೆಯಲ್ಲಿ ಏನು ಹೇಳ್ಬೋದು? ಮುಚ್ಕೊಂಡಿರಿ ಅಂತ.
ಓಕೆ, ನಕ್ರ ಎಲ್ರು? ಖುಷಿ ಆಯ್ತಾ? ನೀವು ನಕ್ರ, ನನಗೆ ನಕ್ಕಂಗ. ಇಲ್ಲಿ 2018 ಮಾತ್ರ ಇದೆ. ಈ ಕ್ವಶನ್ನು 2008ರಲ್ಲೂ ಬಂದಿದೆ, 2016ರಲ್ಲೂ ಬಂದಿದೆ. ಸೊ ಇದು ನಾನು ಬರೀ ಅವಾಗಲೇ 2022 ಕ್ವಶನ್ ಪೇಪರ್ ತಾನೆ ಡಿಸ್ಕಸ್ ಮಾಡ್ತಾ ಇರೋದು. ಸೊ ನಿಮ್ಗೆ 2022 ಕ್ವಶನ್ ಪೇಪರ್ ನೋಡಿದರೆ ಈಗ ಸಾಲ್ವ್ ಮಾಡ್ಬೇಕಂತ ಅನಿಸುತ್ತಾ ಇಲ್ಲ? ಸಾಲ್ವ್ ಮಾಡ್ಬೋದು ಅಂತ ಅನಿಸುತ್ತಾ ಇಲ್ಲ? ಸೊ 2022ರಲ್ಲಿ ಯಾರ್ಯಾರು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದಾರೆ ಅವರೆಲ್ಲರೂ ಓಲ್ಡ್ ಕ್ವಶನ್ ಪೇಪರ್ ನೋಡ್ಕೊಂಡೋಗಿರ್ತಾರೆ. ಯಾರು ಕ್ಲಿಯರ್ ಮಾಡಿರಲ್ಲ ಅವ್ರು ಏನು ಮಾಡಿರ್ತಾರೆ ಅಂತಂದರೆ ಈ ಥರ ಫುಲ್ಲು ಓದ್ಕೊಂಡಿದ್ದು, ಟೆಸ್ಟ್ ಸೀರೀಸ್ ತೊಗೊಂಡಿದ್ದು, ಆ ಪೇಪರ್ ಓದಿದೆ, ಎಕನಾಮಿಕ್, ಇನ್ನೂ ಬಡ್ಜೆಟ್ ಸರ್ವೆ ಮತ್ತು ಬಡ್ಜೆಟ್ ಬರುತ್ತೆ, ಅದು ಇನ್ನೂ ಸಿನಿಮಾ ತೋರಿಸುತ್ತೆ. KGF 1 and 2 ಅವರು ಇದ್ದಂಗೆ. ಮುಗಿತಾ? ಎಸ್. ಅಂದರೆ ಯಾಕೆ ಕ್ವಶನ್ ಪೇಪರ್ ನೋಡ್ಬೇಕನ್ನೋದಕ್ಕೆ ಇದು ಬೆಸ್ಟ್ ಇನ್ನೂ ಒಂದು ಎಕ್ಸಾಂಪಲ್. ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ನಾನು ಕೊಡೋಕ್ಕಾಗಲ್ಲ, ನಿಮ್ಮ ಜೀವನದಲ್ಲೇ ಯಾರು ಕೊಡೋಕ್ಕಾಗಲ್ಲ. ಐ ಆಮ್ ವೆರಿ ಶ್ಯೂರ್. ಫಸ್ಟು ಕ್ವಶನ್ ಪೇಪರಪ್ಪ, ಓಲ್ಡ್ ಕ್ವಶನ್ ಪೇಪರು. ಸೆಕೆಂಡ್ ಟೆಸ್ಟ್ ಸೀರೀಸ್. ನೀವು ಏನು ಓದ್ಕೊಂಡಿರ್ತಾರಲ್ಲ ಆ ನಾಲೆಡ್ಜನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಬೇಕು? ಯಾರು ಬೇಕು? ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸಲ್ಲಿ ನಂಗೆ ಎಕ್ಸಾಮ್ ಕ್ಲಿಯರ್ ಆಗೋಕ್ಕಾಗಲ್ಲ. ಫಸ್ಟ್ ಪ್ರಿಯಾರಿಟಿ ಯಾರು? VVIP ಅಂದರೆ Z+ ಸೆಕ್ಯೂರಿಟಿ ಯಾರಿಗೆ ಕೊಡ್ಬೇಕು ನೀವು? ಓಲ್ಡ್ ಕ್ವಶನ್ ಪೇಪರ್ ಕೊಡಬೇಕು. ವೆರಿ ಇಂಪಾರ್ಟೆಂಟ್ ಪರ್ಸನ್ ಯಾರಂದರೆ ಟೆಸ್ಟ್ ಸೀರೀಸ್. ಟೆಸ್ಟ್ ಸೀರೀಸಲ್ಲಿ ಏನು ಯೂಸ್ ಆಗುತ್ತೆ ಅಂತಂದರೆ, ಈಗ ನೀನು ಆರ್ಟಿಕಲ್ 32 ಓದ್ಕೊಂಡಿದ್ಯಾ, ಅಲ್ಲಿ ಆರ್ಟಿಕಲ್ 32 ರಿಲೇಟೆಡ್ ಕ್ವಶನ್ ಬರುತ್ತೆ. ನೀನು ಅದನ್ನ ಆನ್ಸರ್ ಕರೆಕ್ಟ್ ಮಾಡ್ಬೇಕಲ್ವಾ? ನಿನ್ಗೆ ಹೆಂಗೆ ಗೊತ್ತಾಗುತ್ತೆ ನೀನು ಓದ್ಕೊಂಡಿರೋದು ಸರಿ ಅಥವಾ ಇಲ್ಲ ಅಂತಂದಾಗ? ಅಲ್ಲಿ ಆನ್ಸರ್ ಕರೆಕ್ಟ್ ಮಾಡಿದಾಗ ಎಸ್, ನೀನು ಓದಿರ್ತಕ್ಕಂತಹ ಕ್ರಮ ಕರೆಕ್ಟಾಗಿದೆ. ಸಪೋಸ್ ಅಲ್ಲಿ ಇನ್ಫ್ಲೇಷನ್ ರಿಲೇಟೆಡ್ ಕ್ವಶನ್ ಕೇಳೋಲ್ಲ ಟೆಸ್ಟ್ ಸೀರೀಸಲ್ಲಿ. ಪ್ರತಿಯೊಂದು ಟೆಸ್ಟ್ ಸೀರೀಸಲ್ಲಿ 100 ಕ್ವಶನ್ಸಲ್ಲಿ ಕೇವಲ 40ರಿಂದ 50 ಕ್ವಶನ್ ಮಾತ್ರ ವರ್ತಿ ಇರುತ್ತೆ. ಉಳ್ಕೆದ 50 ಕ್ವಶನ್ಸ್ ವರ್ತಿ ಇರಲ್ಲ. ಏನಕ್ಕೆ ಅಂತಂದರೆ ಅವರು ವರ್ಷಕ್ಕೆ ಒಂದು ಪೇಪರಲ್ಲಿ ತಯಾರು ಮಾಡೋದು, 30 ಪೇಪರ್ ತಯಾರು ಮಾಡ್ತಾರೆ. ಸೊ 30 ಪೇಪರ್ನ ತುಂಬ ಸ್ಟ್ಯಾಂಡರ್ಡಾಗಿ ಕೇಳೋಕ್ಕಾಗುತ್ತಾ? ಆಗಲ್ಲ. ಜಸ್ಟ್ ದೇ ವಾಂಟ್ ಟು ರೀಚ್ ನಂಬರ್ 100. 100 ಕ್ವಶನ್ ರೀಚ್ ಮಾಡಬೇಕಲ್ಲ, ಯಾವುದೋ ಒಂದು ಅಲ್ಲಿ ಇಲ್ಲಿ ತಂದು ಬಕ್ವಾಸ್ ತಂದು ಕ್ವಶನ್ ಹಾಕ್ಬಿಡ್ತಾರೆ. ಬಿಕಾಸ್ ದೇ ಹ್ಯಾವ್ ಎ ಲಿಮಿಟೇಷನ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈಗ ಒಂದು ಕ್ವಶನ್ ಪೇಪರ್ ಮಾಡೋಕ್ಕೆ ಹೇಳಿ, ಇನ್ಸ್ಟಿಟ್ಯೂಷನ್ಸ್ ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಬಟ್ ನೀವು 30 ಕ್ವಶನ್, ನೀವು ಒಂದು ಕ್ವಶನ್ ಪೇಪರ್ಗೆ ಯಾರಾದರೂ 20,000 ಕೊಡ್ತೀರಾ? ಕೊಡಲ್ಲ. 30 ಕ್ವಶನ್ ಪೇಪರ್ 30 ಟೆಸ್ಟ್ ಇದ್ದರೆ ಕೊಡ್ತೀರಾ? ಸೊ ಅದಕ್ಕೆ ದಿಸ್ ಈಸ್ ಹೌ ಬಿಸ್ನೆಸ್. ಫೈನ್. ಇಲ್ಲಿ ಉದ್ದೇಶ ಏನಂತಂತಂದರೆ, ನನಗೆ ನನ್ನ UPSC ಪ್ರಿಪ್ರೇಷನಲ್ಲಿ ಅನಿಸಿದ್ದೇನಂತಂದರೆ, ನಮ್ಮ ಎಲ್ಲ ಆಸ್ಪಿರೆಂಟ್ಸ್ಗೂ ಸಾಮರ್ಥ್ಯ ಇದೆ, ಬಟ್ ಅವ್ರಿಗೆ ಅಪ್ರೋಚನ್ನು ಹೇಳ್ಕೊಡೋರಿಲ್ಲ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕ್ವಶನ್. ನೀವು ಸೈನ್ಸ್ ಆ್ಯಂಡ್ ಟೆಕ್ ಆದರೂ ತೊಗೊಳ್ಳಿ, ಪೊಲಿಟಿ ಆದರೂ ತೊಗೊಳ್ಳಿ, ಹಿಸ್ಟ್ರಿ ಆದರೂ ತೊಗೊಳ್ಳಿ, ಫಸ್ಟ್ ಏನು ಮಾಡಬೇಕು? ನಾವು ಹುಡುಗರಿಗೆ ಗೈಡ್ ಮಾಡಬೇಕು. ಏನಂತಂದರೆ, ಈ ಟಾಪಿಕ್ ನಾನು ಪಾಠ ಮಾಡಬೇಕಾದ್ರೆ ತುಂಬ ಅಲರ್ಟ್ ಆಗಿರ್ರಿ, ಈ ಟಾಪಿಕ್ ಬರುತ್ತೆ. ಸೊ ನನ್ನ ಪರಮೋದ್ದೇಶ ಇಲ್ಲಿ ಏನಂತಂದರೆ, ಯಾವುದೇ ಲೆಕ್ಚರ್ನ ಉದ್ದೇಶ ತಮ್ಮ ನಾಲೆಡ್ಜನ್ನು ಹೇಳೋದ, ಎಕ್ಸಾಮ್ ಪಾಸ್ ಮಾಡಿಸೋದ? ಎಸ್, ದಟ್ ಈಸ್ ದಿ ಓನ್ಲಿ ಥಿಂಗ್. ಇಲ್ಲಿ ಕನ್ನಡ ಲಿಟ್ರೇಚರ್ಗೂ ಒಬ್ಬ PhD ಮಾಡಿದವರು, ಡಾಕ್ಟ್ರೇಟ್ ಮಾಡಿದವರು, ಗೋಲ್ಡ್ ಮೆಡ್ಲು, ವಜ್ರ, ಚಿನ್ನ, ಪದಕ ಅವ್ರು ತೊಗೊಂಡ್ರೆ ಬೇಕಿಲ್ಲ. ಇಲ್ಲಿ UPSCಗೆ ಅವ್ರು ಬೇಕಿಲ್ಲ. ಅವ್ರು ಬಂದರೆ ಕೆಲಸ ಕೆಟ್ಟೋಯ್ತಂತ ನನ್ನ ಪ್ರಕಾರ. ಏನಕ್ಕಂತಂದರೆ, ಅವರು ಪ್ರಕಾರ ಪಂಡಿತರಾಗಿರ್ತಾರೆ ಕನ್ನಡ ಲಿಟ್ರೇಚರ್ಲಿ. ಆ ಪ್ರಕಾರ ಪಾಂಡಿತ್ಯ ಲಿಟ್ರೇಚರಿಗೆ ಬೇಕಾಗಲ್ಲ. ಇಲ್ಲಿ ಬೇಕಿರುವುದೇನಂತಂದರೆ UPSCಗೆ ಏನು ಬೇಕು ಅಷ್ಟು ಮಾತ್ರ ಓದ್ಕೋಬೇಕು. ಅದೇ ಥರ ಇದು ಎಕ್ಸಾಂಪಲ್. ಸೈನ್ಸ್ ಆ್ಯಂಡ್ ಟೆಕ್ ಆಗಿದೆಯಾ? ಆಗಿಲ್ವಾ? ಸೊ 2023 ಬ್ಯಾಚ್ ಎಷ್ಟು ಜನ ಇದ್ದೀರಾ? ನೀವೊಬ್ರು ಇದ್ದೀರಾ. ಆನ್ಲೈನಲ್ಲಿ ಎಷ್ಟು ಜನ ಇದ್ದೀರಾ? 23 ಬ್ಯಾಚು 2023. ನೀನು 2023 ಬ್ಯಾಚನಮ್ಮ? 24. ಓಕೆ. 23 ಅವ್ರು ಇರಿದ್ದಾರೆ. ಇನ್ನು ಯಾರಾದರೂ 8 ಜನ ಇದ್ದರು. ಸೊ ನೀವು ಅಟೆಂಪ್ಟ್ ಕೊಡ್ತಾ ಇದ್ದೀರಲ್ವಾ? ಈಗ ನೋಡಿ, ಫಂಗೈ ಅಂತ ಬರುತ್ತೆ. ಫಂಗೈ ಅಂತ ಒಂದು ಸ್ಪೀಸಿಸ್, ಗೊತ್ತಾಯ್ತಾ? ಸೊ ಈಗ ನಿಮಗೆ ಏನಾಗುತ್ತೆ ಅಂದರೆ ಸಿಂಬಾಯ್ಟಿಕ್ ರಿಲೇಷನ್ಶಿಪ್ ಅಂತ ಬರುತ್ತೆ. ಸಿಂಬಾಯ್ಟಿಕ್ ಅಂತಂತಂದರೆ ನನಗೆ ನೀನು, ನಿನಗೆ ನಾನು, ಹಾಲಾಗುವ ಜೇನಾಗುವ ರಸಗಂಗೆಯಲ್ಲಿ ಮಿಂದೇಳುವ ಅಂತ ಬರುತ್ತಲ್ಲ, ಅದೇ ಸಿಂಬಾಯ್ಟಿಕ್ ರಿಲೇಷನ್ಶಿಪ್. ಅಂದರೆ ಒಬ್ಬರು ಏನಪ್ಪ? ಪರಾವಲಂಬಿಗಳು. ಸರಿ, ಪರಸ್ಪರ ಅವಲಂಬಿಗಳು. ಪರಾವಲಂಬಿಲ್ಲ, ಪರಸ್ಪರ ಅವಲಂಬಿಗಳು. ಸೊ ಲೈಕೆನ್ಸ್ ಬಗ್ಗೆ ಅಂತ ಬರುತ್ತೆ, ಅಲ್ಲಿ ಆಲ್ಗೆ ಮತ್ತು ಫಂಗೈ ಇರುತ್ತೆ. ವಿಚಾರ ಏನಂತಂದರೆ, ನಾನು ಜುವಾಲಜಿ ಸ್ಟೂಡೆಂಟು. ಫಂಗೈ, ಪ್ರೊಟೆಸ್ಟಾ, ಬ್ಯಾಕ್ಟೀರಿಯಾ,
ತದನಂತರದಲ್ಲಿ ಪ್ಲಾಟಿ ಎಲಿಮೆಂಟ್ ಸಿಕ್ಕಾಪಟ್ಟೆ ಸ್ಪೀಸಸ್ ಬರುತ್ತೆ, ನೆನ್ಪಿಡೋಕ್ಕಾಗಲ್ಲ ನನಗೆ, ಸೀರಿಯಸ್ಲಿ ನೆನ್ಪಿಡೋಕ್ಕಾಗಲ್ಲ. ಬಟ್ ವಾಟ್ ಅಬೌಟ್ ಇಂಜಿನಿಯರಿಂಗ್, ವಾಟ್ ಅಬೌಟ್ BA ಸ್ಟೂಡೆಂಟ್ಸ್? ತುಂಬ ಕಷ್ಟ ಅನ್ಸಲ್ವಾ ನೆನ್ಪಿಡೋಕ್ಕೆ? ಜುವಾಲಜಿ, ನಿಮಗೆ ಜುವಾಲಜಿ ಕಷ್ಟ ಆಗಿದ್ದಕ್ಕೆ ತಾನೇ BA ಬಂದಿದ್ದು. ಮತ್ತು ಹಾಗೆ ನೀವು ಜುವಾಲಜಿಗೆ ಎಲ್ಲಿಗೆ ಹೋದ್ರೆ ಇದು ಬಿಡ್ತಾ ಇಲ್ಲಲ್ಲ ಶನಿ ಅಂತಕ್ಕಂಥದ್ದು. ಆಬ್ವಿಯಸ್ಲಿ ರೀ ಇದು ಅನ್ಸುತ್ತಾ ಇಲ್ವಾ ನಿಮಗೆ? ಅವು ಏನು ಗೊತ್ತಾ, ಸೈಂಟಿಫಿಕ್ ನೇಮ್ ನೆನ್ಪಿಡೋದೇ ತುಂಬ ಕಷ್ಟ, ಯಾಕಂದರೆ ಲ್ಯಾಟಿನ್ ಬೇಸ್ಡ್ ವರ್ಡ್ಸ್. ಈಗ ಮಲ್ಲಣ್ಣ, ರಾಮಣ್ಣ, ರಾಚಣ್ಣ ಅಂತಂದರೆ ಆರಾಮಾಗಿ ನೆನ್ಪಿಡ್ಬೋದು, ಯಾಕಂದ್ರೆ ಅವು ನಮ್ಮ ನೇಮ್ಗಳು. ಅವು ಡಿಫ್ರೆಂಟಾಗಿ ನೇಮ್ ಇರ್ತಾವೆ, ನೆನ್ಪಿಡೋಕ್ಕೆ ಕಷ್ಟ. ವಿಚಾರ ನೋಡಿ, ಇದು ಗುಚ್ಚಿ ಅಂತಕ್ಕಂಥದ್ದು ಫಂಗೈ. ನೆಕ್ಸ್ಟು ಇನ್ ದಿ ಜೂಮ್. ಓಕೆನಾ? ಸೊ ಇನ್ ದಿ ನೇಚರ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಮೋಸ್ಟ್ ಲೈಕ್ಲಿ ಟು ಫೌಂಡ್ ಸರ್ವಿಂಗ್ ಆನ್ ದಿ ಸರ್ಫೇಸ್ ವಿತೌಟ್ ಸಾಯಿಲ್? ದಿಸ್ ಈಸ್ ಲೈಕನ್. ಅಂದರೆ ಏನು ಮಾಡುತ್ತೆ ಅಂದರೆ, ಗಿಡ ಇರುತ್ತೆ, ಗಿಡಗಳ ಮೇಲೆ ಒಂದು ಕಲ್ಲು ಅಂತಾರೆ ಕನ್ನಡದಲ್ಲಿ. ಓಕೆನಾ? ಇದು ಲೈಕನ್ಸ್ ಬಗ್ಗೆ ಬಂತು. ಇದು ಲೈಕನ್ಸು, ಇದು 2021, ಇದು 2022. ನೆಕ್ಸ್ಟು ಸರ್ಟನ್ ಸ್ಪೀಸೀಸ್ ಆಫ್ ವಿಚ್ ಆಫ್ ಒನ್ ಆಫ್ ದಿ ಫಾಲೋವಿಂಗ್ ಆರ್ಗನಿಸಮ್ಸ್ ಆರ್ ವೆಲ್ ನೋನ್ ಆಸ್ ಎ ಕಲ್ಟಿವೇಟರ್ಸ್ ಆಫ್ ಫಂಗೈ? ಫಂಗೈಯಾ? ಎಸ್. ವಿಚ್ ಆಫ್ ದಿ ಫಾಲೋವಿಂಗ್ ಹ್ಯಾವ್ ಎ ಸ್ಪೀಸೀಸ್ ದಟ್ ಕ್ಯಾನ್ ಎಸ್ಟಾಬ್ಲಿಷ್ ಎ ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಗೇನ್ ಫಂಗೈ? ಇಲ್ಲಿ ಏನು ಬರುತ್ತೆ, ಆಲ್ಗೆ ಮತ್ತು ಇದು ಯಾವುದು ಫಂಗೈ ಬರುತ್ತೆ. ಸೊ ಆಲ್ಗೆ ಮತ್ತು ಫಂಗೈ ಏನು ಬರುತ್ತೆ, ಸಿಂಬಯೋಟಿಕ್ ರಿಲೇಷನ್ಶಿಪ್ ಬರುತ್ತೆ. ವಿಚಾರ ಫಂಗೈ ಇಂಪಾರ್ಟೆಂಟ್, ಇದು ಸೈನ್ಸ್ ಆ್ಯಂಡ್ ಟೆಕ್. ಫಂಗೈ ಇಂಪಾರ್ಟೆಂಟ್. 4 ಕ್ವಶನ್ ಬಂದಿದೆ ನೋಡಿ, ಕೇವಲ 2 ವರ್ಷದಲ್ಲಿ 4 ಕ್ವಶನ್ ಬಂದಿದೆ. 4 ಕ್ವಶನ್ ಅಂದರೆ ಎಷ್ಟು ಮಾರ್ಕ್ಸ್ ನಿಮಗೆ? 8 ಮಾರ್ಕ್ಸ್. ನೀವು ಎಕ್ಸಾಮ್ ಕ್ಲಿಯರ್ ಆಗೋದು ಬಿಡೋದು ಇಂಥ ಕ್ವಶನ್ ಡಿಸೈಡ್ ಮಾಡ್ತಾರೆ ನಿಮಗೆ. ಕಟ್ ಆಫ್ 85 ಇದ್ದರೆ ಅಥವಾ ಕಟ್ ಆಫ್ 90 ಇದ್ದರೆ ಭಾಳಷ್ಟು ಜನ 85 to 87 ಸ್ಟ್ರಕ್ ಆಗಿಬಿಡ್ತಾರೆ, 90 ಕ್ರಾಸ್ ಹಾಕಾಗಲ್ಲ. ಸೊ ನಿಮ್ಗೆ ಏನಾದರೂ ಕ್ವಶನ್ ಯಾರಾದ್ರೂ ಸೇವ್ ಮಾಡೋಂಗಿದ್ರೆ ಇಂಥ ಕ್ವಶನ್ ಸೇವ್ ಮಾಡುತ್ತೆ ನಿಮಗೆ. ಭಾಳಷ್ಟು ವಿದ್ಯಾರ್ಥಿ ನಿಮ್ಗೆ ಗೊತ್ತಿತ್ತಾ ಇದಕ್ಕಿಂತ ಮುಂಚೆಗೆ ಫಂಗೈ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತಾ? ನೀವು ಎಷ್ಟು ಕ್ಲಾಸ್ ಕೇಳಿದ್ರೂ ಗೊತ್ತಾಗಲ್ಲ, ಆದರೆ ಕ್ವಶನ್ ಪೇಪರ್ ನೋಡಿದಾಗ 100% ಗೊತ್ತಾಗುತ್ತೆ. ಇದು ಓದುವ ಕ್ರಮ. ನಂತರದಲ್ಲಿ ನೋಡಿ, ಮಶ್ರೂಮ್, ಇದೇನಿದೆ ಮಶ್ರೂಮ್ ಬಿರಿಯಾನಿನ? ದಟ್ ಈಸ್ ಆಲ್ಸೋ ಫಂಗೈ. ಮಶ್ರೂಮ್ ಈಸ್ ಆಲ್ಸೋ ಫಂಗೈ. ಅವ್ನು ರಾಂಗ್ ಆಪ್ಷನ್ ಕೊಟ್ರು ಅದನ್ನೇ ಕೊಡ್ತಾನ್ರಿ, ಅವ್ನು ತಂದೆ ಥರ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ದೊಡ್ಡದು ಸೈನ್ಸ್ ಆ್ಯಂಡ್ ಟೆಕ್ ಅಥವಾ ಸೈನ್ಸ್ ತುಂಬ ಇನ್ಡೆಪ್ತ್, ತುಂಬ ಎವಾಲ್ವ್ಡ್ ಸೈನ್ಸ್ ಏನಾದರೂ ಇದೆಯಾ? ಎವಾಲ್ವ್ಡ್ ಸೈನ್ಸ್ ಏನೂ ಇಲ್ಲ ಇದರಲ್ಲಿ. ಸೊ ಇಲ್ಲೂ ಇದು ಬರುತ್ತೆ, ಇಲ್ಲೂ ಇದು ಬರುತ್ತೆ, ಇಲ್ಲೂ ಇದು ಬರುತ್ತೆ. ನೆಕ್ಸ್ಟು ನೈಡೇರಿಯನ್ಸ್ ಬರುತ್ತೆ ನಿಮಗೆ 2024 ಬರುತ್ತೆ, ಅಥವಾ ತಪ್ಪಿದ್ರೆ 25 ಬರುತ್ತೆ. ನೈಡೇರಿಯನ್ಸ್ ಸರ್, ಇದು ನೈಡೇರಿಯನ್ಸ್ ನನಗೆ ಗೊತ್ತೇ ಇಲ್ಲಲ್ಲ ಸರ್, ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ ಸರ್, ನಾನು BA ಸ್ಟೂಡೆಂಟ್. ನೋ, ದಟ್ ಈಸ್ ಫೂಲಿಶ್ನೆಸ್. ಆಲ್ರೆಡಿ ಅವ್ನು ಕೊಟ್ಟಿದ್ದಾನಲ್ಲ 2021 ನಿನಗೆ ಓದೋಕ್ಕೇನು ತೊಂದರೆ? ನೈಡೇರಿಯನ್ಸ್ ಬಗ್ಗೆ ಓದೋಕ್ಕೇನು ತೊಂದರೆ? ಜಸ್ಟ್ ಗೂಗಲ್ ಇಟ್, ನೈಡೇರಿಯನ್ ಅಂತ ಬಂದರೆ ವಿತ್ ಪಿಕ್ಚರ್ಸ್ ಆ್ಯಂಡ್ ವೀಡಿಯೋಸ್ ಇಟ್ ವಿಲ್ ಕಮ್. ದಿಸ್ ಈಸ್ ಹೌ ಯು ಹ್ಯಾವ್ ಟು ಮೇಕ್ ಎ ಪ್ರಿಪ್ರೇಷನ್. ಯಾರಾದರೂ ಹೇಳಿದಾರಾ ನಿಮಗೆ ನೈಡೇರಿಯನ್ಸ್ ಇಂಪಾರ್ಟೆಂಟ್ ಅಂತ? ಯಾರಾದರೂ ಹೇಳಿದಾರಾ? ಹೇಳಲ್ಲ. ಯಾಕೆ ಹೇಳಲ್ಲ? ಅವ್ರಿಗೆ ಗೊತ್ತಿಲ್ಲ. ಕರೆಕ್ಟಾ? ಇದು ಬರುತ್ತೆ 100% ಎಕ್ಸಾಮಿಗೆ ಬರುತ್ತೆ ನೆಕ್ಸ್ಟು. ಬಟ್ ಎಕ್ಸಾಕ್ಟ್ಲಿ ನೈಡೇರಿಯನ್ ಥರ ಬರಲ್ಲ. ಫುಡ್ ವೆಬ್ಬಲ್ಲಾದರೂ ಬರ್ಬೋದು, ಆರ್ಗನಿಸಮ್ಸಲ್ಲಿ ಬರ್ಬೋದು. ಬಟ್ ಸಮಥಿಂಗ್ ವಿಚ್ ಈಸ್ ರಿಲೇಟೆಡ್ ಟು ದಿ ನೈಡೇರಿಯನ್ಸ್ ವಿಲ್ ಕಮ್ ಡ್ಯಾಮ್ ಶ್ಯೂರ್. ಈಗ ನಿಮ್ಗೆ ಹಳೆ ಕ್ವಶನ್ ಪೇಪರ್ ರಿಪೀಟ್ ಆಗ್ತಾ ಇದೆಯಾ? ಸೊ ಇದು ರಿಪೀಟ್ ಆಗುತ್ತೆ ನೆಕ್ಸ್ಟ್, ಡೌಟೇ ಇಲ್ಲ. ಫಂಗೈ ರಿಪೀಟ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಪ್ರಿಲಿಮ್ಸ್ ಅಪ್ರೋಚ್. ಇದನ್ನೇ ಪ್ರಿಲಿಮ್ಸ್ನ ಓದುವ ಕ್ರಮ ಅಂತ ಹೇಳ್ತಾರೆ. ಇದು ದಾರಿ, ಪ್ರಿಲಿಮ್ಸ್ಗೆ ಹೋಗುವಂತಹ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತಂದರೆ ಓಲ್ಡ್ ಕ್ವಶನ್ ಪೇಪರ್ ಅಯ್ಯ ಪ್ರಿಲಿಮ್ಸ್ಗೆ ಅಂತ ಹೇಳ್ಬೇಕು ನೀವು. ಈ ಥರ ಓದಿಲ್ಲ ಅಂತಂದರೆ ನಿಮಗೆ ಏನು ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ನಿಮ್ಗೆ ಅನ್ಸಲ್ವಾ? ಈ ಥರ ಓದ್ಬೇಕಂತ ಅನಿಸಿದೆಯಾ ಇಲ್ಲ? ಈಗ ಅನ್ನಿಸ್ತಾ ಇದೆಯಲ್ಲ? ಈ ಥರ ನಾವೇನು ಮಾಡಬೇಕು? ಇದು ಟ್ರೇಲರ್ ಅಂತಂತ, ಇದನ್ನೇ ಟ್ರೇಲರ್ ಅಂದಿದ್ದಾನೆ. ಇನ್ನೂ ಸಿನಿಮಾ ಬಾಕಿ ಬಾಕಿ. ಏನಕ್ಕೆ ಅಂತಂದರೆ ಪ್ರತಿ ಸಬ್ಜೆಕ್ಟ್ನ ತೊಗೊಂಡು ನಾವು ಮಿನಿಮಮ್ 2 to 3 hours ಸಬ್ಜೆಕ್ಟ್ ವೈಸ್ ಹೋಗಬೇಕಾಗಿದೆ. ಮ್ಯಾಪ್ ರೀಡಿಂಗಲ್ಲಿ ಇದನ್ನೇ ಓದಿ, ಪೊಲಿಟಿಯಲ್ಲಿ ಇದನ್ನೇ ಓದಿ.
ಪ್ರತಿ ಸಬ್ಜೆಕ್ಟ್ ನನ್ನ ಪ್ರಕಾರ ಒಂದು 30 ಅವರ್ಸ್ ಕ್ಲಾಸ್ ಮಾಡಿಬಿಟ್ರೆ, 30 ಅವರ್ಸ್ ಅಂದರೆ 15 ಡೇಸ್ ಅಲ್ವಾ, 2 ಅವರ್ ಸೆಷನ್ ಅಂತಂದರೆ. ಸೊ ಇಷ್ಟು ಮಾಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವೊಂಥರ ಅವಾಗ ಆ ಒಂದು ಪಂಜರದಿಂದ ಹೊರಡೆ ಬಂದಂಥ ಹಕ್ಕಿಗಳಾಗಿ ಸ್ವತಂತ್ರವಾಗಿ ಮತ್ತು ಸ್ವಚ್ಛಂದವಾಗಿ ಹಾರಾಟ ನಡೆಸಲು ಸಾಧ್ಯ. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ಅದೇ ವಿಷಯದಲ್ಲಿ ವಿಷವರ್ತುಲ, ಇದು ವಿಷವರ್ತುಲ. ಅವ್ನಿಗೇನು ಇಂಪಾರ್ಟೆಂಟ್ ನಿಮಗೆ ಗೊತ್ತಿಲ್ಲ, ನೀವೇನು ಓದ್ತಿದ್ರೆ ಅಂತ ಅವನಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಈಸ್ ನಾಟ್ ಇಂಟ್ರೆಸ್ಟೆಡ್ ವಾಟ್ ಈಸ್ ರೀಡಿಂಗ್, ಬಟ್ ಯು ಶುಡ್ ಹ್ಯಾವ್ ಇಂಟ್ರೆಸ್ಟ್ ವಾಟ್ ಈಸ್ ಆಸ್ಕಿಂಗ್, ಬಿಕಾಸ್ ಯು ಆರ್ ಗೋಯಿಂಗ್ ಟು ಹಿಮ್. ನೀವು ಅವ್ರ ಹತ್ರ ಹೋಗ್ತಾ ಇದ್ದೀರಲ್ವಾ, ಸೊ ನಿಮಗೆ ಗೊತ್ತಿರಬೇಕು ಅವನು ಏನು ಕೇಳ್ತಾ ಇದ್ದಾನೆ ಅಂತೇಳಿ. ಈಗ ನೈಡೇರಿಯನ್ಸ್ ಡೆಫಿನೆಟ್ಲಿ ಒಬ್ಬ ಕಾಮನ್ ಮ್ಯಾನ್ ನೀವು ಹೋಗಿ ಕೇಳಿ, ಈಗ UPSC ಪ್ರಿಪೇರ್ ಮಾಡಿ ನೈಡೇರಿಯನ್ಸ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ನೀನೇ ನೈಜೀರಿಯಾದವನ ಅಂತ ಕೇಳ್ತಾರೆ. ನೈಡೇರಿಯನ್ಸ್ ಗೊತ್ತಿಲ್ಲ, ದೇ ವಾಂಟ್ ಸಿ ದಿಸ್ ಆಪ್ಷನ್. ಅವ್ರಿಗೆ ಆಪ್ಷನ್ನೇ ನೋಡಲ್ಲಲ್ರಿ. ಅದಕ್ಕೆ ಏನು ಮಾಡ್ತಾರೆ, ಈಗ ನಿಮ್ಗೆ ಅನಿಸಿಲ್ವಾ, ನೀವು ಲೈಬ್ರರಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಅದೇ ಲಕ್ಷ್ಮೀಕಾಂತ್ ಬುಕ್ಕು, ಅದೇ ಸ್ಪೆಕ್ಟ್ರಮ್ ಬುಕ್ಕು, ಅದನ್ನೇ ವಿಷನ್ ಬುಕ್ಕು, ವಿಷನ್ ಮ್ಯಾಗ್ಜಿನ್ ತೊಗೊತಾರೆ. ಯೆಲ್ಲೋ ಕಲರ್ ಮಾರ್ಕ್, ರೆಡ್ ಕಲರ್ ಮಾರ್ಕ್, ಪಿಂಕ್ ಕಲರ್ ಮಾರ್ಕ್, ಅದೊಂಥರ ನವರಸಗಳ ಥರ ಹೊಸ ಹೊಸ ಬಣ್ಣಗಳಿಂದ ಅದನ್ನು ಮಾಡಿರ್ತಾರೆ. ಬಟ್ ವಾಸ್ತವ ಇಲ್ಲಿ ಬೇರೆ ಇದೆ. ಇದು ವಾಸ್ತವ. ಕ್ವಶನ್ ಪೇಪರೇ ನಮ್ಮ ವಾಸ್ತವ. ಕ್ವಶನ್ ಪೇಪರ್ ಬಿಟ್ಟು ಯಾರಾದರೂ ಓದ್ತಾ ಇದ್ದೀರ ಅಂತಂದರೆ ಎಸ್, ನೀವು ಯು ವಿಲ್ ಟೇಕ್ ಮೋರ್ ಅಟೆಂಪ್ಟ್ಸ್. ಫಂಗ ಇಂಪಾರ್ಟೆಂಟಾ? ನೈಡೇರಿಯನ್ಸ್ ಬರ್ಕೊಂಡ್ರಾ? ಪ್ರೋಟೋಜೋ ಬರ್ಕೊಂಡ್ರಾ? ರಾಂಗ್ ಆಪ್ಷನ್ಸ್ ಎಲ್ಲ ಬರ್ಕೊಳ್ಳಿ. ಯು ರೈಟ್ ರಾಂಗ್ ಆಪ್ಷನ್ಸ್ ಆ್ಯಂಡ್ ರೀಡ್ ದೋಸ್ ಥಿಂಗ್ಸ್. ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಆಗುತ್ತೆ ಅಂತ. ಯು ರೈಟ್ ರಾಂಗ್ ಆಪ್ಷನ್ಸ್, ಎಲ್ಲ ಆಪ್ಷನ್ಸ್ ಏನೇನಿದೆ ಅವನ್ನೆಲ್ಲ ಬರ್ಕೊತ ಹೋಗಿ. ಅವನ್ನೆಲ್ಲ ಹೋಗಿ ಗೂಗಲ್ ಮಾಡಿ. ನಿಮ್ಗೆ ಯಾರಿಗೂ ಲೆಕ್ಚರ್ ಅವಶ್ಯಕತೆ ಇಲ್ಲ, ಯಾಕಂದರೆ ಒಂದರ ಗೊತ್ತಾಗ್ಬಿಟ್ರೆ ಸಾಕು, ಇಷ್ಟೇ ಬರುತ್ತೆ ಅಂತೇಳಿ. ಜೂಮ್ ಮಾಡಿದ್ದೀನಿ. ಆ್ಯಂಟ್, ಆಂಟಿ ಎಲ್ಲ ಅದ. ಆ್ಯಂಟ್, ಕಾಕ್ರೋಚ್, ಕ್ರಾಬ್, ಸ್ಪೈಡರ್. Sir, how many years questions we have to have this? Minimum 20 years. If you are very much interested, 30 years. Minimum 20 years. At least ನೀವು ಯಾವತ್ತಿಂದ ಹುಟ್ಟಿದ್ರೆ ಅವತ್ತಿಂದ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ 2001 ಹುಟ್ಟಿದ್ರೆ ಅಲ್ಲಿಂದ ಸ್ಟಾರ್ಟ್ ಮಾಡಿ, ತೊಂದರೆ. ಬಟ್ ಮಿನಿಮಮ್ 20 years. ನೆಕ್ಸ್ಟ್ ಹೋಗ್ಲಾ? ಓಕೆ, ಈಗ ನನಗೆ ಐ ವಾಂಟ್ ಟು ನೋ, ಈಗ ಬರೀ ನಾನೇ ಮಾತಾಡ್ತಾ ಇದ್ದೀನಿ, ಕೆಲವೊಬ್ರನ್ನ ಪ್ರಶ್ನೆ ಕೇಳ್ತೀನಿ, ನೀಟಾಗಿ ಆನ್ಸರ್ ಹೇಳಬೇಕು, ಪ್ರಾಂಪ್ಟಾಗಿ ಒಪಿನಿಯನ್ ಹೇಳ್ಬೇಕು ನನಗೆ. ಓಕೆನಾ? ಹೇಳಪ್ಪ, ನಿಮಗೆ ಲಾಸ್ಟ್ ಕುಂತಿದ್ದಿಲ್ಲ ಚೆಕ್ ಶರ್ಟ್. ಏನು ಅನ್ನಿಸ್ತು ಇಷ್ಟ ತಕ್ಕ ಕ್ಲಾಸ್ ಮಾಡಿದಾಗ? ವಾಟ್ ಡು ಯು ಫೀಲ್? ಓಕೆ, ಟಾಪಿಕ್ಸ್ ಮೇಲೆ ಅಂದರೆ ಟಾಪಿಕ್ ವೈಸ್ ಓದ್ಕೋಬೇಕು, ಇಡೀ ಬುಕ್ ಓದಬಾರ್ದು ಅಂತ ನೀವು ಹೇಳ್ತಾ ಇದ್ದೀರ. ಕರೆಕ್ಟ್, ಫೈನ್. ಸೊ ನಿನಗೇನು ಅನ್ನಿಸ್ತಪ್ಪ? ನಿನಗೇನು? ಓಕೆ, ಅಪ್ರೋಚ್ ಹೇಳಿದ್ರು, ಟಾಪಿಕ್ ಹೇಳಿದ್ರು. ಓಕೆ, ಲಾಸ್ಟ್ ಲೇಡಿ ಹೇಳಮ್ಮ, ನಿಮ್ಗೇನು ಅನ್ನಿಸ್ತು? ವಾಟ್ ಯು ಫೀಲ್? ಅದೇ ಅನ್ನಿಸ್ತಾ? ನೆಕ್ಸ್ಟ್ ಬೇರೆಯವ್ರಿಗೆ ಏನಾದ್ರು ಎನಿ ಎಕ್ಸ್ಟ್ರಾ ಒಪಿನಿಯನ್? ಐ ವಾಂಟ್ ಟು ನೋ. ನೀವು ಹೇಳಿ, ಈಗ 2023 ಅಟೆಂಪ್ಟ್ ಕೊಟ್ಟು ಅಂದರೆ ತೊಗೊಂಡಿದ್ದಾರೆ ಕೋಚಿಂಗು, ಈಗ ಅಟೆಂಪ್ಟ್ ಕೊಡ್ತಾ ಇದ್ದಾರೆ ಡ್ಯಾಮ್ ಶೋರು, ಏನು ಅನಿಸುತ್ತೆ? ಎಕ್ಸಾಕ್ಟ್ಲಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಸೊ ಇವತ್ತಿನ ರಾಂಗ್ ಆಪ್ಷನ್ನೇ ಮುಂದಿನ ರೈಟ್ ಆಪ್ಷನ್. ದಟ್ಸ್ ಫೇರ್. ನಿಮ್ಗೆ ಅನ್ಸಲ್ವಾ ಈ ಥರ ಪ್ರಿಪ್ರೇಷನ್ ಮಾಡಿದ್ರೆ 1 year-ಅಲ್ಲಿ ನಾವು ಕ್ಲಿಯರ್ ಮಾಡ್ಬೋದು ಅಂತ ಅನ್ಸಲ್ವಾ? ಅನ್ನಿಸ್ತಾ ಇದೆಯಾ ಇಲ್ಲ ರೀ? ಬೇಕಿರೋದು ಇಷ್ಟಿಲ್ಲೇ. ನೀವು ಫಂಗೈ ಅಂತ ಕೊಟ್ಟರೆ ಯೂಟ್ಯೂಬಲ್ಲಿ ಹೋಗಿ ಫಂಗೈ ಅಂತ ಟೈಪ್ ಮಾಡಿ, ಗೊತ್ತಾಗುತ್ತೆ, ಮುಗೀತು. ನೈಡೇರಿಯನ್ಸ್, ನಿಮ್ಮ ನೈಡೇರಿಯನ್ ಏನೂ ಗೊತ್ತಿಲ್ಲ ಅಂದ್ಕೊಳ್ಳಿ, ಜಸ್ಟ್ ಓದ್ಕೊಂಡು ಹೋಗಿ. ಎಲ್ಲಾದ್ರೂ ನೈಡೇರಿಯನ್ ಅಂತ ಬಂತ ಟಾಪಿಕ್ ಅಂಡರ್ಲೈನ್ ಮಾಡಿ, ಪ್ರೋಟೋಜೋವಾ, ಕಾಕ್ರೋಚ್ ಬರ್ಕೊಳ್ಳಿ, ಇಷ್ಟೇ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಮೇಕ್ ಎ ಪ್ರಿಪ್ರೇಷನ್. ಸೊ ನಿಮ್ಗೆ ಅನ್ನಿಸ್ತಾ ಇಲ್ವಾ ಈ ಥರ ಸಬ್ಜೆಕ್ಟ್ ವೈಸ್ ಬೇಕು ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ. ಸಬ್ಜೆಕ್ಟ್ ಓದೋದು ಈಸಿ, ಬಟ್ ಅಪ್ರೋಚ್ ಕಷ್ಟ. ಅಪ್ರೋಚ್ ಹೆಂಗೆ ಬರುತ್ತೆ? ಓಲ್ಡ್ ಕ್ವಶನ್ ಪೇಪರ್. ಟಾಪಿಕ್ ಯಾವುದು? ನಿಮಗೆ ಶೆಡ್ಯೂಲ್ಸ್ ಹೇಳಿದೆ ನಾನು, ಅವೆಲ್ಲ ಶೆಡ್ಯೂಲ್ಸ್ ಇಂಪಾರ್ಟೆಂಟ್. ಈಗ ಆರ್ಟಿಕಲ್ಸು, ಫಂಡಮೆಂಟಲ್ ರೈಟ್ಸು 14 ನೀವು 32ವರೆಗೂ ಎಲ್ಲ ಓದ್ಕೊಂಡೋದ್ರೆ ಯು ವಿಲ್ ಎಂಡ್ ಅಪ್ ಇನ್ ಫಂಡಮೆಂಟಲ್ ರೈಟ್ಸ್ ಓನ್ಲಿ.
ಸೊ ಅದಕ್ಕೆ ಯಾವುದನ್ನು ಬಿಡಬೇಕು, ಯಾವುದನ್ನು ತೆಗೆದುಕೊಳ್ಬೇಕು ಅನ್ನೋದೇ ಔಚಿತ್ಯ. ಕನ್ನಡ ಲಿಟ್ರೇಚರಲ್ಲಿ ಏನು ಬರುತ್ತಂದರೆ ಉಚಿತಾನುಚಿತ ವಿವೇಕ ಅಂತಂದರೆ ಯಾವುದು ಉಚಿತ ಯಾವುದು ಅನುಚಿತ ಅನ್ನೋದೇ ಔಚಿತ್ಯ. ಯಾವುದು ಅಪ್ರಾಪ್ರಿಯೇಟು ಯಾವುದು ಇನ್ಅಪ್ರಾಪ್ರಿಯೇಟ್ ಅನ್ನೋದೇ ಎಕ್ಸಾಮ್ನ ಪ್ರಿಪ್ರೇಷನ್. ನಿಮ್ಮ ಹತ್ರ ನಾನು ಏನು ಮಾಡ್ತಾ ಇದ್ದೀನಿ, ಎವಿಡೆನ್ಸ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನನ್ನ ಹತ್ರ ಎವಿಡೆನ್ಸ್ ಇದೆ. ನಾನು ನಿಮ್ಮನ್ನು ಭ್ರಮಾಲೋಕದಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ. ಇದು ಹಂಗಿರುತ್ತೆ, ಇದು ಹಿಂಗಿರುತ್ತೆ, ಹೆಂಗೂ ಇಲ್ಲ, ಇದು ಹಿಂಗೆ ಇರೋದಂತ ನಾನು ಹೇಳ್ತಾ ಇದ್ದೀನಿ. ವಾಸ್ತವವನ್ನು ನಿಮ್ಮ ಮುಂದೆ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಸಪೋಸ್ ಇದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ಇದನ್ನು ನೀವು ಇಗ್ನೋರ್ ಮಾಡೋದು ಅಂದ್ಕೊಳ್ಳಿ, ನೋ ಬಡಿ ಈಸ್ ಗೋಯಿಂಗ್ ಟು ಸೇವ್ ಯು, ಡ್ಯಾಮ್ ಶೋರ್. ಈಗ ನೀವು 2023 ಪ್ರಿಪ್ರೇಷನ್ ಮಾಡ್ತಾಯಿದ್ರ, ನಿಮಗೆ ಯಾವಾಗಾದ್ರೂ ಈ ಥರ ಸಪ್ರೇಟಾಗಿ ಕ್ಲಾಸ್ ಬರೀ ಇದಕ್ಕೋಸ್ಕರ ಎಲ್ಲಾದ್ರೂ ಆಗಿದೆಯಾ? ಓನ್ಲಿ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸು, ಟಾಪಿಕ್ ಅನಾಲಿಸಿಸ್ ಆಗಲ್ಲ. ಭಾಳಷ್ಟು ಬೇರೆ ಆಗಲ್ಲ. ನಾನು ಇಫ್ ಯು ಗೋ ಟು ಎನಿ ಇನ್ಸ್ಟಿಟ್ಯೂಷನ್, ನಾವೇನು ಮಾಡ್ತೀವಿ ಅಂತಂದರೆ ಯಾವುದು ಮೂಲ ಉದ್ದೇಶ ಇದೆಯೋ ಅದನ್ನು ಬಿಟ್ಟು ಎಲ್ಲ ಓದ್ತಾ ಇದ್ದೀವಿ. ದಿಸ್ ಈಸ್ ದಿ ಪ್ರಾಬ್ಲಮ್ ವಿತ್ ಅಸ್. ಆ ದಡಾಬ್ ಅಂತ ಏರಿಯಾ ಬಗ್ಗೆ 2008ರಲ್ಲಿ ಕೇಳಿದ್ದೇನೆ, 2013 ವರ್ಷ ಆದ್ರೂ ಅದೇ ಕ್ವಶನ್ ಪೇಪರ್ ರಿಪೀಟ್ ಆಗ್ತಾ ಇದೆ. ಅಂದರೆ ಹಿಂಗೆ ಮಾಡಬೇಕು, ಅವನು ಏರಿಯಾ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಸೇಮ್ ಈಗ ಅಪ್ಲಿಕೇಬಲ್ ಮಾಡೋಣ. ಓಕೆ, ಓದ್ರಪ್ಪ 2013 ಕ್ವಶನ್. ಫಸ್ಟ್ ಇದನ್ನು ಓದಿ. ಓಕೆ, ಯಾವ ಟಾಪಿಕ್ ಬಗ್ಗೆ ಕ್ವಶನ್ ಇದೆ? ಅಲ್ಲಲ್ಲ, ಟಾಪಿಕ್ ಯಾವುದು? ನಾನು ಸಬ್ಜೆಕ್ಟಲ್ಲಿ ಕೇಳ್ತಿರೋದು ಪೊಲ್ಯೂಷನ್, ಆ್ಯಸಿಡ್ ರೈನ್ ಟಾಪಿಕ್ಕು. ಪೊಲ್ಯೂಷನ್ ಅನ್ನೋದು ದೊಡ್ಡದು. ಪೊಲ್ಯೂಷನ್ ಅಂದರೆ ಬೆಂಗಳೂರು. ನಾನು ಕೇಳ್ತಿರೋದು ನಾನು ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿದ್ದೀನಿ ಅಂತ, ವಿಜಯನಗರ. ಪೊಲ್ಯೂಷನ್ ಅನ್ನೋ ಟಾಪಿಕೇ ತುಂಬ ದೊಡ್ಡದು. ನಿನ್ನೆ ಹಿಂದೂ ಪೇಪರ್ ಬಗ್ಗೆ ಪೊಲ್ಯೂಷನ್ ಬಗ್ಗೆ ಬರೆದಿರ್ತಾನೆ, ಹೆಲ್ತ್ ಇಶ್ಯೂಸ್. ಅವ್ರು ಬರಿತಾನೆ ಇರ್ತಾರೆ. ಅವ್ರಿಗೇನು ಕೆಲಸ? ಇದೇ ಕೆಲಸ. ಬಟ್ ನಮಗೆ ಬೇರೆ ಕೆಲಸ ಇದ್ದಾವೆ. ಸೊ ಆ್ಯಸಿಡ್ ರೈನ್ ಅಲ್ಲಿ ಆಪ್ಷನ್ ಯಾವುದು? ಲಾಸ್ಟ್ನೇದು ನೈಟ್ರಸ್ ಆಕ್ಸೈಡ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್. 2013. 2022 ಕ್ವಶನ್ ಓದ್ರಪ್ಪ. ಜೂಮ್. ಓದಪ್ಪ ರಜಾ. ಈಗ 2013 ಮತ್ತು 2022 ಏನು ಸಿಮಿಲಾರಿಟಿ ಇದೆ? ಒಂದು ನಿಮಿಷ ಇರಿ, ಹೇಳಪ್ಪ ರಜಾ. ಯಾರು ಹಿಂದೆ ಇರೋರು ಹೇಳಿ. 2012 ಮತ್ತು 2023 ಏನು ಸಿಮಿಲಾರಿಟಿ ಇದೆ ಹೇಳಮ್ಮ. ನೀನು ಕಾಣ್ತಾ ಇಲ್ವಾ? ಏನು ಸಿಮಿಲಾರಿಟಿ ಇದೆ 2013 ಮತ್ತು 2022 ಏನು ಸಿಮಿಲಾರಿಟಿ ಇದೆ ನಿಮಗೆ? ಸಿಮಿಲಾರಿಟಿ ಆ್ಯಸಿಡ್ ರೈನ್. ಪೊಲ್ಯೂಷನಲ್ಲಿ ತುಂಬ ಟಾಪಿಕ್ ಪೊಲ್ಯೂಷನ್ ಇದ್ದಾವೆ. ಪೊಲ್ಯೂಷನ್ ಈಸ್ ಎ ಮ್ಯಾಟ್ರ್ ಆಫ್ ಸ್ಟಡೀಸ್. PhD ಮಾಡ್ಬೋದು ಪೊಲ್ಯೂಷನ್ ಮೇಲೆ. ಬಟ್ ನನ್ನ ಉದ್ದೇಶ ಅದಲ್ಲ. ನನ್ನ ಉದ್ದೇಶ ಇಷ್ಟೇ. ನೆಕ್ಸ್ಟ್ ನೋಡಿ, ಕಾರ್ಬನ್ ಮೊನಾಕ್ಸೈಡ್ 2013 ಇದೆಯಾ ಆಪ್ಷನ್ನು? ಕಾರ್ಬನ್ ಮೊನಾಕ್ಸೈಡ್ ಇದೆಯಾ? ಇಲ್ಲ ರೀ? 2022 ಇದೆಯಾ? ಮತ್ತು ನಿಮ್ಗೆ ಅನ್ಸಲ್ವಾ ಕಾರ್ಬನ್ ಮೊನಾಕ್ಸೈಡ್ ಇಂಪಾರ್ಟೆಂಟ್ ಅಂತೇಳಿ? ಬರ್ಕೊಳ್ರಿ. ಮತ್ತೆ ಅದರಲ್ಲಿ ಯಾವ್ಯಾವ ಕೆಮಿಕಲ್ ಇದಾವೆ ಅವನ್ನೆಲ್ಲ ಬರ್ಕೊಳ್ಳಿ. ಇವೇ ಬರೋದು ಕ್ವಶನ್ಗೆ. ಕಾರ್ಬನ್ ಮೊನಾಕ್ಸೈಡ್ ಬಗ್ಗೆ 2014ರಲ್ಲಿ ಒಂದು ಇಂಡಿಪೆಂಡೆಂಟಾಗಿ ಕ್ವಶನ್ ಬಂದಿದೆ. ಕಾರ್ಬನ್ ಮೊನಾಕ್ಸೈಡ್ ಬಗ್ಗೆ ಈಗ ಭಾಳಷ್ಟು ಜನ ಪೀಪಲ್ ವಿಲ್ ಗೋ ಫಾರ್ ಹ್ಯಾಂಗಿಂಗ್. ಸತ್ತೋಗ್ತಿರ್ತಾನೆ. ಹ್ಯಾಂಗಿಂಗ್ ಮಾಡೋದಕ್ಕೊಳ್ಳೋದು ಕಷ್ಟ ಅಲ್ವಾ? ನನ್ನ ಪ್ರಕಾರ ಅವ್ರು ಹ್ಯಾಂಗಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಕಾರ್ಬನ್ ಮೊನಾಕ್ಸೈಡ್ ಸೇವಿಸ್ಬಿಟ್ರೆ ಸುಖದ ಸಾವು. ಸಾವಿನಲ್ಲೂ ಸುಖ ಇರಬೇಕಲ್ವಾ? ಏನಿಲ್ಲ, ಇದು ಕಲರ್ಲೆಸ್, ಓಡರ್ಲೆಸ್. ನೀವು ಹಿಂಗಿರ್ಬೇಕಾದ್ರೆ ಹಿಂಗೆ ಹೋಗ್ತಾ ಶಿವ ಅಂತ ಹೋಗ್ಬಿಡ್ತೀರ, ಶಿವನ ಪಾದ ಸೇರ್ಕೊಂತಾರೆ. ಸೊ ಕಾರ್ಬನ್ ಮೊನಾಕ್ಸೈಡ್ ಇಸ್ ಸಚ್ ಎ ಡೇಂಜರಸ್ ಕೆಮಿಕಲ್ ಆಕ್ಸೈಡ್ ಏರ್. ಈಗ ನೀವು ನೋಡಿ, ಭಾಳಷ್ಟು ಮನೆಗಳಲ್ಲಿ ಗ್ಯಾಸ್ ಗೀಜರ್ ಇರುತ್ತೆ, ಕರೆಕ್ಟಾ? ಗ್ಯಾಸ್ ಗೀಜರ್ ಉಪಯೋಗಿಸುವವರಿಗೆ ಒಂದು ವಿನಂತಿ ಏನಂತಂದರೆ, ಯು ಶುಡ್ ಓಪನ್ ಯುವರ್ ವಿಂಡೋಸ್. ನೀವು ವಿಂಡೋಸ್ನ ಕ್ಲೋಸ್ ಮಾಡಿ ಗ್ಯಾಸ್ ಗೀಜರ್ ಇಟ್ಕೊಂಡ್ರೆ ಕಾರ್ಬನ್ ಮೊನಾಕ್ಸೈಡ್ ಕ್ರಿಯೇಟ್ ಆಗುತ್ತೆ. ಪ್ರತಿ ವರ್ಷ ಬೆಂಗಳೂರಲ್ಲಿ ಮಿನಿಮಮ್ 2 ಇನ್ಸಿಡೆಂಟ್ ಆಗುತ್ತೆ. ಏನಕ್ಕಂತಂದರೆ ಅವರು ದೇ ಗೋ ಟು ವಾಶ್ರೂಮ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಮೇಕ್ ಇಟ್ ಎ ಲಾಕ್ ಫ್ರಮ್ ಇನ್ಸೈಡ್. ದೇ ಆರ್ ನಾಟ್ ಅವೇರ್ ದಟ್ ಕಾರ್ಬನ್ ಮೊನಾಕ್ಸೈಡ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದಿ ಬಾತ್ರೂಮ್.
ಬಿಕಾಸ್ ಇಟ್ ಈಸ್ ಎ ಕಲರ್ಲೆಸ್ ಆ್ಯಂಡ್ ಓಡರ್ಲೆಸ್. ಸ್ಮೆಲ್ ಬರಲ್ಲ. ಸ್ಮೆಲ್ ಬಂದ್ರೆ ತಾನೇ ಗೊತ್ತಾಗುತ್ತೆ ನಿಮಗೆ. ಗ್ಯಾಸ್ ಸ್ಮೆಲ್ ಬರುತ್ತಾ? ಸೊ ನಮ್ಗೆ ಗೊತ್ತಾಗುತ್ತೆ, ಗ್ಯಾಸ್ ಆಫ್ ಮಾಡ್ತೀವಿ. ಬಟ್ ಕಾರ್ಬನ್ ಮೊನಾಕ್ಸೈಡ್ ಏನಾಗುತ್ತೆ ಅಂತಂದರೆ ಆ ಗ್ಯಾಸ್ ನಮ್ಮ ಸಿಲಿಂಡರ್ ಗ್ಯಾಸಲ್ಲಿ ಆ ಎಲೆಕ್ಟ್ರಿಕ್ ಎರಡೂ ಕನೆಕ್ಟ್ ಆಗಿ ಏನಾಗುತ್ತೆ, ಅದು ಕಾರ್ಬನ್ ಮೊನಾಕ್ಸೈಡ್ ಉಂಟಾಗುತ್ತೆ. ಬಹಳಷ್ಟು ಬಾರಿ ಆ ಸ್ಥಾನಕ್ಕೆ ಹೋದಂತಹ ತಾಯಿ ಅಥವಾ ಮಗಳು ಅಥವಾ ಗಂಡ ಯಾರಾದರೂ ಹೋದಾಗ ಅವ್ರು ಅಲ್ಲೇ ಸತ್ತೋಗ್ಬಿಟ್ಟಿರ್ತಾರೆ. ಸೊ ಇದು ಕಾರ್ಬನ್ ಮೊನಾಕ್ಸೈಡ್ನ ಶಕ್ತಿ. ಬಟ್ ನನ್ನ ವಿಚಾರ ಏನಂತಂದರೆ ಕಾರ್ಬನ್ ಮೊನಾಕ್ಸೈಡು ಇಂಪಾರ್ಟೆಂಟ್ ಅಂತ ತಿಳಿಸ್ಬೇಕಾಗಿದೆ ನಿಮಗೆ. ನೆಕ್ಸ್ಟ್ ಇನ್ನೊಂದೇನು ರಿಪೀಟ್ ಆಗಿದೆ ಹೇಳ್ರಪ್ಪ? ಎಲೆಕ್ಟ್ರಿಕ್ ಗೀಸರ್ಲಾಗಲ್ಲ. ಏನು ನೀನು ಭಯ ಪಡ್ಲಾರ್ದಂಗೆ ಸ್ನಾನ ಮಾಡ್ಬೋದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ ಇದು ಕೆಮಿಕಲ್ ರಿಪೀಟ್ ಆಗಿದೆ ಬರ್ಕೊಳ್ರಿ. ಓಝೋನ್ ಬರ್ದ್ರಾ? ಓಝೋನು ಏನಮ್ಮ? ಅದು ಆಪ್ಷನ್, ಅದು ಕರೆಕ್ಟ್, ಅದು ಆನ್ಸರ್ ಅದಕ್ಕೆ ಇರಲೇಬೇಕಲ್ವಾ? ಅದು ಆ್ಯಸಿಡ್ ರೈನಿಗೆ ಅದೇ ಬರುತ್ತೆ. ಇಲ್ಲಿ ವಿಚಾರ ಏನಂತಂದ್ರೆ ನೋಡಿ, ಓಝೋನು ಸ್ಟ್ರಾಟೋಸ್ಪಿಯರಲ್ಲಿದ್ದರೆ ತೊಂದರೆ ಇಲ್ಲ, ಬಟ್ ಟ್ರೋಪೋಸ್ಪಿಯರಲ್ಲಿದ್ದರೆ ತೊಂದರೆ. ಬ್ಯಾಡ್ ಓಝೋನ್. ಓಕೆನಾ? 2018 ಕ್ವಶನು. ಕನ್ಸಿಡರ್ ದಿ ಫಾಲೋಯಿಂಗ್ ಪೇರ್ಸ್ ರೀಸನ್ಸ್ ಸಮ್ಟೈಮ್ಸ್ ಮೆನ್ಷನ್ಡ್ ಇನ್ ಎ ನ್ಯೂಸ್. ಇದು ಸಮ್ಟೈಮ್ಸ್ ಮೆನ್ಷನ್ಡ್ ಇನ್ ಎ ನ್ಯೂಸ್ ಅನ್ನೋ ಟಾಪಿಕ್ಕೆ ತುಂಬ ದೊಡ್ಡದು. ಸಮ್ಟೈಮ್ಸ್ ಅಂದರೆ ಪ್ರತಿ ದಿವಸ ಯಾವುದಾದ್ರು ಒಂದು ಟಾಪಿಕ್ ಮೆನ್ಷನ್ ಆಗ್ತಾ ಇರುತ್ತೆ. 360. ನೀವು ಕರೆಂಟ್ ಅಫೇರ್ಸ್ ಎಷ್ಟು ವರ್ಷದ ಓದಬೇಕು UPSCಗೆ? ಮಿನಿಮಮ್ 1.5 year. ಮಿನಿಮಮ್ ಅಂದರೆ 12 + 6 ಎಷ್ಟು ತಿಂಗಳು? 18 ತಿಂಗಳು. ಸೊ 360 ಪ್ಲಸ್ 150 180 ಅಂದ್ಕೊಳ್ಳಿ ಬೇಡ. ಸೊ 360 + 180 ಇಷ್ಟು ಡೇಸು ನೀವು ಕರೆಂಟ್ ಅಫೇರ್ಸ್ ಓದಬೇಕಾಗುತ್ತಾ? ಹ್ಯೂಮನ್ಲಿ ಪಾಸಿಬಲ್ ಇದೆಯಾ? ಬಟ್ ಓದಬೇಕು. ಹೆಂಗೆ ಓದಬೇಕಂತಂದರೆ ಓಲ್ಡ್ ಕ್ವಶನ್ ಪೇಪರ್ ಇಟ್ಕೊಂಡು ಓದಬೇಕು. ಆವಾಗ ನಿಮಗೆ ರೀಸೆಂಟ್ಲಿ ನ್ಯೂಸು ಮತ್ತು ಕರೆಂಟ್ ಅಫೇರ್ಸ್ ಕ್ವಶನ್ನು ನೀರು ಕುಡಿದಷ್ಟು ಸುಲಭವಾಗುತ್ತೆ. ಈಗ ನೋಡಿ, 2018 ಕ್ವಶನಲ್ಲಿ ಕೆಟಲೋನಿಯಾ ಅಂತ ಒಂದು ಆಪ್ಷನ್ ಇದೆ. ಕಾಣ್ತಾ ಇದೆಯಾ ಕೆಟಲೋನಿಯಾ? ನೆಕ್ಸ್ಟು ರೀಸನ್ಸ್ ಆಫನ್ ಮೆನ್ಷನ್ ಇನ್ ದ ನ್ಯೂಸ್. ಸೇಮ್ ಮೆನ್ಷನ್ ಇನ್ ದ ನ್ಯೂಸ್ ಮೆನ್ಷನ್. ಇಲ್ಲಿ ಕೆಟಲೋನಿಯಾ ಇದೆಯಾ? ಸೊ ಇವು ಆಪ್ಷನ್, ಒಂದು ಆಪ್ಷನ್ ಗೊತ್ತಾಗ್ಬಿಟ್ರೆ ಸಾಕು, ನೀವು ರಿಮೈನಿಂಗ್ ಎಲಿಮಿನೇಟ್ ಮಾಡಿ ಹೋಗ್ತಾ ಇರ್ಬೋದು. ಸೊ ಇಲ್ಲಿ ಕೆಟಲೋನಿಯಾ, ಇಲ್ಲಿ ಕೆಟಲೋನಿಯಾ. ಎಸ್. ಸೊ ದೋಸ್ ಟಾಪಿಕ್ಸ್ ಅಪಿಯರ್ ಅಗೇನ್ ಆ್ಯಂಡ್ ಅಗೇನ್. ಅಲ್ಲಿ ದಡಾಬ್ ಅಂತ ಒಂದು ಬಂದಿತ್ತಲ್ಲಪ್ಪ ಆಪ್ಷನ್ನು, ಅಲ್ಲಿ ರಾಂಗ್ ಆಪ್ಷನ್ನು ಇಥೋಪಿಯಾ ಅಂತಿತ್ತು. ಗೊತ್ತಾ? ಇತ್ತಾ ಇಲ್ರಿ? ನೋಡಿದ್ರ ಇಲ್ಲ? ಇಲ್ಲಿ ಇಥೋಪಿಯಾ ಬಂದಿದ್ಯಾ? ಅವನು ಯಾಕೆ ಆಫ್ರಿಕಾ ಖಂಡದಲ್ಲಿ ಬೇರೆ ನೇಷನ್ ಇಲ್ವಾ ಅವನಿಗೆ? ಇದೆಯಾ? ಇಲ್ಲ, ಇದೆ. ಬಟ್ ಅವ್ನಿಗೆ ಬೇಕಿಲ್ಲ. ಬಿಕಾಸ್ ಈ ವಾಂಟ್ ಟು ಮೇಕ್ ಯುವರ್ ಪ್ರಿಪ್ರೇಷನ್ ಈಸಿ. ಅದಕ್ಕೆ ಅವನು ಮಾಡಿದ್ದಾನೆ, ಇಥೋಪಿಯಾ ಮಾಡಿದ್ದಾನೆ. ಸೊ ವೆಟ್ಲ್ಯಾಂಡ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತಲ್ಲ, ಜೌಗು ಪ್ರದೇಶಗಳು. ವೆಟ್ಲ್ಯಾಂಡ್ಸ್ ಬಗ್ಗೆ ಆಗಿದೆಯಾ? ಟಾಪಿಕ್ ಆಗಿದೆಯಾ? ಓಕೆ ಓಕೆ. ವೆಟ್ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ಕನ್ವೆನ್ಷನ್ ಯಾವುದಿದೆಯಪ್ಪ? ವೆರಿ ಗುಡ್, ಸೂಪರ್. ವೆಟ್ಲ್ಯಾಂಡ್ಸ್ ಅವರೇಜ್ ಆಗಿ ನಮ್ಮ ಸರಿಸುಮಾರು ಅಪ್ರಾಕ್ಸಿಮೇಟ್ಲಿ ಎಷ್ಟಿದೆ ಇಂಡಿಯಾದಲ್ಲಿ? ಎಷ್ಟು? 73 ಆಯ್ತಪ್ಪ, ಅಪ್ರಾಕ್ಸಿಮೇಟ್ ಸುಧಾರಿಸ್ಕೋಬೇಕು. 73 ಯಾವುದು? 73 75 ಇನ್ನೊಂದು 2 ಆ್ಯಡ್ ಆಗ್ತಾ ಇರುತ್ತೆ. ಪೀಪಲ್ ಆರ್ ಕೀಪ್ ಆನ್ ಗೋಯಿಂಗ್ ಟು ಆ್ಯಡ್ ವೆಟ್ಲ್ಯಾಂಡ್ಸ್. ಡೋಂಟ್ ಯು ಥಿಂಕ್ ಇಟ್ ಈಸ್ ರಿಮೆಂಬರಿಂಗ್ 73 75 ವೆಟ್ಲ್ಯಾಂಡ್ಸ್ ಈಸ್ ವೆರಿ ಡಿಫಿಕಲ್ಟ್? ಡಿಫಿಕಲ್ಟ್ ಇದೆಯಾ ಇಲ್ಲಪ್ಪ? ಈಸಿ ಅನ್ನೋದು ಯಾವ್ದು ಕೈ ಎತ್ತಿ? ಇಲ್ಲಿ ನೋಡಿ, ಇದು ವೆಟ್ಲ್ಯಾಂಡ್ ಕ್ವಶನ್ನು. ಜೂಮ್ ಮಾಡ್ತೀನಪ್ಪ. ಕಾಣ್ತಾ ಇದೆಯಾ? ಎಸ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಆರ್ಟಿಫಿಷಿಯಲ್ ಲೇಕ್? ವಿಚಾರ ಅವನು ವೆಟ್ಲ್ಯಾಂಡ್ ಬಗ್ಗೆನೇ ಕೇಳ್ತಾ ಇದ್ದಾನೆ. ಆರ್ಟಿಫಿಷಿಯಲ್ ಲೇಕ್ ವೆಟ್ಲ್ಯಾಂಡ್ಸಲ್ಲಿ ಬರಲ್ವಾ?
ಮ್ಯಾನ್ ಮೇಡ್ ಲೇಕ್ಸ್ ಆರ್ ಆಲ್ಸೋ ಕನ್ಸಿಡರ್ ಆ್ಯಸ್ ಎ ವೆಟ್ಲ್ಯಾಂಡ್ಸ್. ಈವನ್ ಗದ್ದೆ ಅಂತ ಕಂಡು ಬರ್ತಲ್ಲ, ಗದ್ದೆ ಅದು ಸಹ ವೆಟ್ಲ್ಯಾಂಡ್. ಕೊಡೈಕೆನಾಲ್, ಕೊಲ್ಲೇರು, ನೈನಿತಾಲ್, ರೇಣುಕಾ. ನೆಕ್ಸ್ಟ್ ಇಲ್ಲಿ ರೇಣುಕಾ ಬಂತಾ? ರೇಣುಕಾ ವೆಟ್ಲ್ಯಾಂಡ್ ಬಂತಾ? ಬರ್ಕೊಳ್ರಿಲ್ಲ, ರಾಂಗ್ ಆಪ್ಷನ್ಸು ರೈಟ್ ಆಪ್ಷನ್ಸ್ ಎಲ್ಲ ಬರ್ಕೊಳ್ಳಿ. ವೆಟ್ಲ್ಯಾಂಡ್ಸ್ ಏನಪ್ಪ? ಹೌದಾ, ಓಕೆ ಕರೆಕ್ಟ್. ಈಗ ಕಾಣ್ತಾ ಇದೆಯಾ? ನೀವೆಲ್ಲ ಕೇಳ್ಬೋದು, ಸರ್ 75 ಇದ್ದಾವೆ ವೆಟ್ಲ್ಯಾಂಡ್ಸು, ಹೆಂಗೆ ಸರ್ ಅನ್ಬಿಡೋದು ಅಂದರೆ, ಅವ್ನು ಹಿಂಟ್ ಕೊಟ್ಟಿದ್ದಾನಲ್ಲಪ್ಪ ನನಗೆ. ಈಸ್ ಗಿವಿಂಗ್ ಹಿಂಟ್. ನಾನು ಆಲ್ರೆಡಿ ಕೇಳಿದ್ದೀನಿ, ಮತ್ತೆ ಕೇಳ್ತೀನಿ ಇಲ್ಲೊಂದು. ಸೊ ಒಂದು ಹಿಂಟ್ ನಿಮ್ಗೆ ಗೊತ್ತಾಗ್ಬಿಟ್ರೆ ನಿಮಗೆ ಈಸಿ ಆಗಲ್ವಾ? ನಿಮ್ಮ ಕ್ವಶನ್ ಪೇಪರ್ ಓದುವ ಕ್ರಮ ಈಸಿ ಆಗುತ್ತಾ ಇಲ್ಲ? ಯಾಕೆ 75 ಅವ್ನಿಗೆ ಬೇರೆದು ಕಾಣಲ್ವಾ? ಬೇರೆದು ಕಾಣಲ್ವೇನ್ರಿ? ಯಾಕೆ ಅದನ್ನು ಕೇಳ್ತಾರೆ ಅಂದರೆ, ದಿಸ್ ಈಸ್ ಹೌ ಈಸ್ ಗೋಯಿಂಗ್ ಟು ಗಿವ್ ಎ ಹಿಂಟ್, ದಿಸ್ ಈಸ್ ಹೌ ಈಸ್ ಗೋಯಿಂಗ್ ಟು ಮೇಕ್ ಎ ಪ್ರಿಪ್ರೇಷನ್ ಈಸಿ. ಸೊ ಒಂದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ರೆ ರಿಮೈನಿಂಗ್ ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಕೊಂಡು ಹೋಗ್ಬೋದು. ಪ್ರಿಲಿಮ್ಸಲ್ಲಿ ಎಲಿಮಿನೇಟ್ ಮಾಡ್ಕೊಂಡು ಹೋಗೋದಷ್ಟೇ, ರಾಂಗ್ ಆಪ್ಷನ್ ಎಲಿಮಿನೇಟ್ ಮಾಡೋದು, ಅವಾಗ ರೈಟ್ ಆಪ್ಷನ್ ಬರುತ್ತೆ. ರೈಟ್ ಆಪ್ಷನ್ ಹುಡ್ಕೋಕ್ಕಾಗಲ್ಲ, ರಾಂಗ್ ಆಪ್ಷನ್ ಹುಡ್ಕೊಂತ ಹೋಗೋದು. ಸೊ ಇಲ್ಲಿ ಇದು ನೋಡಿ, ಕೊಲ್ಲೇರು ಲೇಕ್ ಬಗ್ಗೆ 2014 ಕ್ವಶನ್ ಬಂದಿದೆ. ಏನಪ್ಪ ಬರ್ತಾ ಇರುತ್ತೆ, ಬಟ್ ನಾವು ಅದನ್ನು ಓದಲ್ಲ. ಕೆಲವೊಂದು ವೆಟ್ಲ್ಯಾಂಡ್ಸ್ ಇರ್ತವೆ, ಅವೇ ಇಂಪಾರ್ಟೆಂಟ್ ಅವನಿಗೆ, ಬೇರೆ ಯಾವ ಕೇಳಲ್ಲ. ಕೇಳಿದ್ರು ಅದಕ್ಕೊಂದು ಲಾಜಿಕ್ ಇರುತ್ತೆ. ಏನಿದು? ಇಂಡಿಯಾ ಯಾವ ಪಾರ್ಟ್ ನಾನು ತೋರಿಸ್ತಾ ಇದ್ದೀನಿ. ಸೊ ನಾರ್ತ್ ಈಸ್ಟ್ ರಿಲೇಟೆಡ್ ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್ಸ್, ವೆಟ್ಲ್ಯಾಂಡ್ಸ್, ಟ್ರೈಬಲ್ಸ್, ಫೆಸ್ಟಿವಲ್ಸ್, then species like red panda present in Meghalaya, Nokrek. Anything which is important in northeast is going to be come into your question paper. ಬರ್ಕೊಳ್ರಿ, ನಾರ್ತ್ ಈಸ್ಟ್ ಇಂಪಾರ್ಟೆಂಟ್ ಅಂತ ಬರ್ಕೊಳ್ರಿ. ನಾರ್ತ್ ಈಸ್ಟ್ ರಿಲೇಟೆಡ್ ಟೈಗರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್, ನಂತರದಲ್ಲಿ ವೆಟ್ಲ್ಯಾಂಡ್ಸ್, ಸ್ಪೀಸೀಸ್ ಅಂದರೆ ರೆಡ್ ಪಾಂಡಾ ಎಕ್ಸಾಂಪಲ್. ದೆನ್ ಒನ್ ಆರ್ಡ್ ರೈನೋಸರ್, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ನೀವು 2022 ವೆಟ್ಲ್ಯಾಂಡ್ ಕ್ವಶನಲ್ಲಿ 30ನೇ ಕ್ವಶನಲ್ಲಿ ಸೊ ನೀವೇನು ನೋಡ್ತೀರಾ ಆ ಥರ ವಿಚಾರ ನೋಡಿ, ಥಿಂಕ್ ಮಾಡಿ. ಒಂದು ಹಿಂಟ್ ಕೊಟ್ಟಿದ್ದಾನೆ ಅವನು 2000 ಈ ಕ್ವಶನಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾನೆ. ಏನು ಹಿಂಟು ಅಂತಂದರೆ, ರುದ್ರಸಾಗರ್ ಲೇಕ್, ತ್ರಿಪುರ ಎಲ್ಲಿ ಬರುತ್ತೆ? ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ ಬಿಟ್ಟು ಅವನು ಹೋಗಲ್ಲ. ಏನಕ್ಕೆ ನಾರ್ತ್ ಈಸ್ಟ್ ಬಿಟ್ಟು ಹೋಗಲ್ಲ ಅಂತಂದರೆ, ನಾರ್ತ್ ಈಸ್ಟ್ ಈಸ್ ಇಗ್ನೋರ್ಡ್ ಪಾರ್ಟ್. ಯಾರೂ ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ, ಬಟ್ UPSC ಅವ್ರು ಸೀರಿಯಸ್ ಆಗಿ ತೊಗೋಬೇಕಂತೇಳಿ ಈ ಥರ ಒಂದು ಆಪ್ಷನ್ನು ಕೊಟ್ಟಿರ್ತಾನೆ. ಇದು ಕಾಮನ್ ಸೆನ್ಸ್, ಇದು ಐಡಿಯಾ. ದಿಸ್ ಈಸ್ ಕಾಲ್ಡ್ ಅಪ್ರೋಚ್. ಈಗ ನಾನು ಪಟ ಮಾಡಿ ಬಂದೆ 75 ವೆಟ್ಲ್ಯಾಂಡ್ಸ್ ಹೇಳಂತಂದ್ರೆ ಅದು ಬೇಡ. ಈಸ್ ನಾಟ್ ಎ ಗುಡ್ ಟೀಚರ್. ಅದು ನಿಮ್ಗೆ ಓದೋಕ್ಕಾಗಲ್ವಾ? ಇದರಲ್ಲಿ ಏನಿದೆ ರೀ, ಸಸ್ತಮಕೊಟ್ಟ ಲೇಕ್, ನೀವು ನೆಟ್ಟಲ್ಲಿ ನೋಡ್ರಿ, ಗೂಗಲಲ್ಲಿ ನೋಡ್ರಿ, ಸಿಕ್ಕಾಪಟ್ಟೆ ಮೆಟಲ್ ಬರುತ್ತೆ, ಸಸ್ತಮಕೊಟ್ಟ ಲೇಕ್ ಬರುತ್ತೆ. ಬಟ್ ಇಲ್ಲಿ ಟೀಚ್ ಮಾಡಬಾರ್ದು, ಟೀಚ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅಪ್ರೋಚನ್ನೇ ಬೇಕು. ನಾರ್ತ್ ಈಸ್ಟು 100% ಬರುತ್ತೆ. ನೀವು ನಾರ್ತ್ ಈಸ್ಟ್ ಈಗ ನ್ಯಾಷನಲ್ ಪಾರ್ಕ್ 100+ ಇದ್ದಾವೆ, ಅವನ್ನೆಲ್ಲ ಓದ್ಕೊಳಕ್ಕಾಗುತ್ತಾ? ಸೊ ಫೋಕಸ್ ಆನ್ ದಿಸ್, ಫೋಕಸ್ ದಿಸ್ ಪಾರ್ಟ್ ಆ್ಯಂಡ್ ಫೋಕಸ್ ಡೀಪ್ ಸದರ್ನ್ ಪಾರ್ಟ್, ದಟ್ಸ್ ಎನಫ್. ಸೊ ಡೀಪ್ ಸದರ್ನ್ ಪಾರ್ಟ್ ನ್ಯಾಷನಲ್ ಪಾರ್ಕ್ಸ್ ಆ್ಯಂಡ್ ನಾರ್ತ್ ಈಸ್ಟ್ ನ್ಯಾಷನಲ್ ಪಾರ್ಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಎನಫ್. ಸೊ 100 ನ್ಯಾಷನಲ್ ಪಾರ್ಕ್ನ ನೆನ್ಪಿಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಅನ್ಸಲ್ವಾ ಈಗ ಈಸಿ ಆಗುತ್ತೆ ಅಂತ ಅನಿಸ್ತಾ ಇಲ್ಲ? So you have to make like this preparation. ನೆಕ್ಸ್ಟು ಇನ್ನೊಂದು ಬರ್ಕೊಳ್ಳಿ, ಅಸಿಸ್ಟೆಂಟ್ ಕಮಾಂಡೆಂಟ್ NDA, ಅಸಿಸ್ಟೆಂಟ್ ಕಮಾಂಡೆಂಟ್ ಎಕ್ಸಾಮ್, NDA ಎಕ್ಸಾಮ್
ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್, ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಎಕ್ಸಾಮ್, ನೆಕ್ಸ್ಟ್ ಇಂಡಿಯನ್ ಮೆಡಿಕಲ್ ಸರ್ವೀಸು, ಇಂಡಿಯನ್ ಮೆಡಿಕಲ್ ಸರ್ವಿಸ್, CRPF ಅಸಿಸ್ಟೆಂಟ್ ಕಮಾಂಡೆಂಟ್ ಅದು. ನಂತರದಲ್ಲಿ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಸ್ಟ್ಯಾಟಿಸ್ಟಿಕಲ್, ಸೊ ಈ ಎಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡೋರು ಯಾರು? UPSC ವೆಬ್ಸೈಟ್ಸ್ಗೆ ಹೋಗಿ ಅಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ಇರುತ್ತೆ. ಅವನು ಯಾವುದಾದ್ರು ಕ್ವಶನ್ ಪೇಪರ್ ಹಾಕಿದಾನೆ ಎಲ್ಲವನ್ನೂ ಬಿಡಿಸ್ಕೊಳ್ಳಿ, ಎಲ್ಲವನ್ನೂ ಬಿಡಿಸಿ. ಅದೇ ಓದುವ ಕ್ರಮ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಏನಕ್ಕೆ ಅಂತಂತಂದರೆ CDS ಅಲ್ಲಿ ಪ್ರಿಪೇರ್ ಬಂದಿರತಕ್ಕಂಥ ಕ್ವಶನ್ನು ಇಲ್ಲಿ ಬರುತ್ತೆ, ಇಲ್ಲಿ ಬಂದಿರೋ ಕ್ವಶನ್ನು ಅಲ್ಲಿ ಬರುತ್ತೆ. ಕ್ವಶನ್ ಪೇಪರ್ ಸೆಟ್ ಮಾಡುವವನಿಗೆ ಒಂದೇ ಗೈಡ್ಲೈನ್ಸ್ ಇರ್ತಾರೆ, ಈ ಟಾಪಿಕ್ಸಿಂದ ಕ್ವಶನ್ ತೆಗಿಬೇಕು ಅಂತ UPSC ಗೈಡ್ಲೈನ್ ಇದೆ. 13 ವರ್ಷ ಆದ್ರೂ ಕ್ವಶನ್ ಪೇಪರ್ ಚೇಂಜ್ ಆಗಿಲ್ಲ ಅಂತ ಎಕ್ಸಾಂಪಲ್ ತೋರಿಸ್ತಲ್ವ. UPSC ಯಾವುದೇ ಕ್ವಶನ್ ಪೇಪರ್ ಸೆಟ್ಟರಿಗೆ ಬಂದಾಗ ಒಂದು ಗೈಡ್ಲೈನ್ಸ್ ಕೊಡುತ್ತೆ, ಈ ಏರಿಯಾದಿಂದ ಕ್ವಶನ್ ಇರಬೇಕು, ಈ ಏರಿಯಾದಿಂದ ಕ್ವಶನ್ ತೆಗಿಬೇಕು, ಇಷ್ಟು ಕ್ವಶನು ತುಂಬ ಟಫ್ ಇರಬೇಕು, ಅಟೆಂಡ್ ಮಾಡಬಾರ್ದು, ಇಷ್ಟು ಕ್ವಶನ್ ಅಟೆಂಡ್ ಮಾಡೋಂಗಿರಬೇಕು ಅಂತ ಗೈಡ್ಲೈನ್ಸ್ ಕೊಡುತ್ತೆ. ಆ ಗೈಡ್ಲೈನ್ಸ್ ನಮಗೆ ಎಲ್ಲಿ ಪ್ರಕಟವಾಗಿದೆ ಅಂದರೆ ಇಲ್ಲಿ ಪ್ರಕಟ ಆಗಿದೆ. ಸೊ ಪ್ರಕಟ ಆಗ್ತಾ ಇದೆಯಾ ಗೈಡ್ಲೈನ್ಸು? ಅವನೇನಾದರೂ ದಾರಿ ತಪ್ಪಿದಾನ? ದಾರಿ ತಪ್ತಾ ಇದ್ದಾನ? ಅವನು ದಾರಿ ತಪ್ಪಲ್ಲ, ನಾವು ದಾರಿ ತಪ್ತಾ ಇದ್ವಿ, ದಾರಿ ತಪ್ತಾ ಇದ್ವಿ ಮತ್ತು ತಪ್ಪಿಸ್ತಾ ಇದ್ದಾರೆ. ನಿಮಗೆ ಪ್ರತಿ ಕ್ಲಾಸಲ್ಲಿ ಪ್ರತಿ ಸಬ್ಜೆಕ್ಟಲ್ಲಿ ಇಷ್ಟೇ ಟಾಪಿಕ್ ಬರುತ್ತೆ, ಇಷ್ಟೇ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸಲ್ವಾ? ಈಸಿ ಅಂತ ಅನಿಸಲ್ವಾ? ನೆಕ್ಸ್ಟ್ ಓಕೆ, ಎಸ್, ಯಾವ ಎಕ್ಸಾಮ್ ವೆಬ್ಸೈಟ್ ಹೇಳಿದ್ರು? UPSC ವೆಬ್ಸೈಟ್ ಅಮ್ಮ. ಈಗ ಹೇಳಪ್ಪ, ಟಿ ಶರ್ಟ್ ಇದೆಯಲ್ಲ ನೀವು, ಟಿ ಶರ್ಟು ಯಾವ ಟಾಪಿಕ್ ಮೇಲೆ ಕ್ವಶನ್ ಬಂದಿದೆ ಈಗ ನೀವು ಅನಾಲಿಸಿಸ್ ಮಾಡಿ. ಓಕೆ, ಕಾಣ್ತಾ ಇದೆಯಾ ಎಲ್ರಿಗೆ? ಯಾವ ಟಾಪಿಕ್ ಮೇಲೆ ಕ್ವಶನ್ ಬಂದಿದೆ? ಬ್ಯಾಂಕ್, ವೆರಿ ಗುಡ್. ಬ್ಯಾಂಕ್ಸ್ ಬೋರ್ಡ್ ಬ್ಯೂರೋ, ಇದ್ರ ಬಗ್ಗೆ ಕ್ವಶನ್ ಬಂದಿರೋದು 2019 ಬಂತು, 2022 ಬಂತು. ಓಕೆ ಫೈನ್. ನೆಕ್ಸ್ಟ್ ರಾಂಗ್ ಆಪ್ಷನಲ್ಲಿ ಏನಿದೆಯಪ್ಪ ಇಂಪಾರ್ಟೆಂಟ್, ನೀವೇನು ನೋಡ್ತೀರಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂತಾ? ಯಾಕೆ ಬೇರೆ ಬ್ಯಾಂಕ್ ಇಲ್ವಾ ಅವನಿಗೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಂಗ್ ಆಪ್ಷನ್ ಇದೆ ತಾನೆ? ಬರ್ಕೊಳ್ರಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಯೂನಿಯನ್ ಮಿನಿಸ್ಟ್ರಿ ಆಫ್ ಫೈನಾನ್ಸು, ಮ್ಯಾನೇಜ್ಮೆಂಟ್ ಆಫ್ ಕನ್ಸರ್ನ್ ಬ್ಯಾಂಕು. ಮ್ಯಾನೇಜ್ಮೆಂಟ್ ಆಫ್ ಕನ್ಸರ್ನ್ ಬ್ಯಾಂಕ್ ಇಸ್ ನಾಟ್ ಆಪ್ಷನು. ಇಲ್ಲೇನಿದೆ? ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಇವೆಲ್ಲ ಬ್ಯಾಂಕ್ ಬೋರ್ಡ್ ಬ್ಯೂರೋ. ಸೊ ಇದು ಓದುವಂತಹ ಕ್ರಮ. ಬ್ಯಾಂಕ್ ಬೋರ್ಡ್ ಬ್ಯೂರೋ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗಲಿ ಅಂತ 2 ಕ್ವಶನ್ ಹಾಕಿದೆ. ಬ್ಯಾಂಕ್ ಬೋರ್ಡ್ ಬ್ಯೂರೋ ಅವ್ರು ಏನು ಮಾಡ್ತಾರೆ ಅಂತಂದರೆ ಚೇರ್ಮನ್ಗಳು ಸೆಲೆಕ್ಷನ್ ಮಾಡ್ತಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ಥರ ಬ್ಯಾಂಕ್ಗಳಿಗೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗೆ, ಶೆಡ್ಯೂಲ್ಡ್ ಬ್ಯಾಂಕ್ಸ್ಗೆ ದೇ ಆರ್ ಗೋಯಿಂಗ್ ಟು ಅಪಾಯಿಂಟ್ ಚೇರ್ಮನ್. ಸೊ ದಟ್ ಈಸ್ ದಿ ಫಂಕ್ಷನ್ ಆಫ್ ದಿ ಬ್ಯಾಂಕ್ ಬೋರ್ಡ್ ಬ್ಯೂರೋ. ಮೈ ಪಾಯಿಂಟ್ ಈಸ್ ಬ್ಯಾಂಕ್ ಬೋರ್ಡ್ ಬ್ಯೂರೋ ಕಾನ್ಸೆಪ್ಟು ಇಂಪಾರ್ಟೆಂಟು ಅಂತ ನಿಮಗೆ ತಿಳಿಸ್ಬೇಕು, ಅದಕ್ಕೆ ತಿಳಿಸಿದ್ದೀನಿ. ನೆಕ್ಸ್ಟು ರಾಂಗ್ ಆಪ್ಷನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಪಾರ್ಟೆಂಟು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ನೀವು 360 ಡಿಗ್ರಿ ಆ್ಯಂಗಲಿಂದ ಓದ್ಕೋಬೇಕು. ಓದ್ಕೊಂಡಾಗ ಅದ್ರ ರಿಲೇಟೆಡ್ ಕ್ವಶನ್ ಬರುತ್ತೆ, ನೀವು ಅಟೆಂಡ್ ಮಾಡ್ತೀರಾ, ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ದಿಸ್ ಈಸ್ ದಿ ಅಶ್ಯೂರೆನ್ಸ್ ಫ್ರಮ್ ಮೈ ಸೈಡ್. ಎರಡು 2022 ಮತ್ತು 2009 ಕ್ವಶನಲ್ಲಿ ಯಾವುದು ಟಾಪಿಕ್ ರಿಪೀಟ್ ಆಗಿದೆ? ಥೋರಿಯಂ ರಿಪೀಟ್ ಆಗಿದೆ, ಕರೆಕ್ಟ್. ನೆಕ್ಸ್ಟ್ ಮೋನೋಸೈಟ್ಸ್ ಅಂಡ್. ಸೊ ಇವೇನಾಗುತ್ತೆ ಅಂತಂದರೆ ಫಸ್ಟು ನ್ಯೂಕ್ಲಿಯರ್ ಫ್ಯೂಯಲ್ಸ್ ಅಂತಾರೆ. UPSCಗೆ ನ್ಯೂಕ್ಲಿಯರ್ ಫ್ಯೂಯಲ್ಸು, ನ್ಯೂಕ್ಲಿಯರ್ ರಿಲೇಟೆಡ್ ಟೆಕ್ನಾಲಜಿ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್ ಇಟ್. Nuclear fuels and nuclear technology is important for UPSC prelims and mains.
ನೆಕ್ಸ್ಟು ಈ ಮೊನೋಸೈಟ್ ಸ್ಯಾಂಡ್ ಬಗ್ಗೆ ಒಂದು ಕ್ವಶನ್ ಇದೆ, ಏನಂತಂದರೆ ಸೇಮ್ ಅದೇ ಮೊನೋಸೈಟ್ ಸ್ಯಾಂಡ್ ಈಸ್ ಪ್ರೆಸೆಂಟ್ ಅಕ್ರಾಸ್ ದಿ ಇಂಡಿಯಾ ಇನ್ ದಿ ಕೋಸ್ಟಲ್ ಏರಿಯಾಸ್ ಅಂತಿದೆ. ಸೊ ಅಕ್ರಾಸ್ ದಿ ಇಂಡಿಯಾ ಅದು ಕಂಡು ಬರಲ್ಲ, ಓನ್ಲಿ ಕೇರಳದಲ್ಲಿ ಮಾತ್ರ ಜಾಸ್ತಿ ಕಂಡು ಬರುತ್ತೆ. ಬಟ್ ವಿಚಾರ ನನಗೆ ಅದೆಲ್ಲ ಇಂಪಾರ್ಟೆಂಟು. ಮೊನೋಸೈಟ್ ಸ್ಯಾಂಡು ಕಾನ್ಸೆಪ್ಟು ರಿಪೀಟ್ ಆಗಿದೆಯಾ ಇಲ್ಲ? ಆಗಿದೆ ಅಷ್ಟೇ. ಸರ್ ಮೊನೋಸೈಟ್ ಸ್ಯಾಂಡ್ ಪ್ರೆಸೆಂಟಲ್ಲಿ ನ್ಯೂಸಲ್ಲಿ ಇತ್ತಂದರೆ ಹೋಯ್ತು ನಿನ್ನ ಕತೆ, ಅಲ್ಲೇ ಹೋಯ್ತು ನೀನು. ಸರ್ ಮೊನೋಸೈಟ್ ಸ್ಯಾಂಡ್ ಅವತ್ತು ಓದಿದೆ ಸರ್ ರೀ, 360 ದಿವಸದಲ್ಲಿ ಯಾವುದಾದ್ರು ಒಂದಿರುತ್ತೆ ರೀ ಮೊನೋಸೈಟ್ ಸ್ಯಾಂಡ್ ಬಗ್ಗೆ. ನನಗೆ 2000 ಪೇಜ್ ಬುಕ್ಸನ್ನು ಕೊಟ್ಟು 20 ಕ್ವಶನ್ ತೆಗೆದು ಇಂಪಾರ್ಟೆಂಟ್ ಅಲ್ಲ, 100 ಪೇಜಿನ ಬುಕ್ ಕೊಟ್ಟು 20 ಕ್ವಶನ್ ತೆಗೆದು ಇಂಪಾರ್ಟೆಂಟು. ಹೇಳ್ಬೋದು UPSC ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಾ ನೀನು? ಏನಿಲ್ಲ, ಸಿಂಪಲ್, ವೆರಿ ಸಿಂಪಲ್. ಒಂದು 100 ಬುಕ್ ಕೊಡ್ತೀನಿ, ಓದ್ಬಿಡೋದು. ಹಿಂಗೆ ಆಗೋದು ಈಗ ಭಾಳಷ್ಟು ಬರೀ 100 ಬುಕ್ ಓದಂಗೆ ರಿನ್ನ ಹತ್ರ ಯಾಕೆ ಬರ್ಬೇಕು ನಾನು? ಕರೆಕ್ಟಾ? ವೆರಿ ಸಿಂಪಲ್, 100 ಬುಕ್ ಓದು. ಯಾವ 1000 ಪೇಜ್ ಮುಗಿತೀನಿ ಕತೆ, ಮದುವೆ ಇಲ್ಲ ಮಕ್ಕಳಿಲ್ಲ. ಅದೇ ಅವ್ರು ಆಗಿದಲ್ಲ, ಅವನ್ಯಾರೋ ಮನೋರಂಜನ್ ಅಂತೇಳಿ ಆಗಿದಲ್ಲ, 35 ಏಜ್ ಮದುವೆ ಆಗಿದ್ರೆ ನಾನು ಒಳ್ಳೆ ಅಂದರೆ ಈ ಥರ ಓದ್ಕೊಂಡು ಹಿಂಗೆ ಹುಚ್ಚರಾಗ್ಬಿಡ್ತಾರೆ. ಟೂ ಮಚ್ ರೀಡಿಂಗ್ ಈಸ್ ಟಾಕ್ಸಿಕ್ ಫಾರ್ ಯು. ಈಗ ಭಾಳಷ್ಟು ಬೇರೆ ನೋಡ್ತೀರಾ, ಅವ್ನು ಜಾಸ್ತಿ ಓದ್ಕೊಂಡು ಹುಚ್ಚಾಗಿದ್ದಾನಂತೆ ಅಂತ ಕೆಲವೊಬ್ಬರೆಲ್ಲೋ ಕೇಳ್ತಿರ್ತಾರೆ. ಅವ್ರು ನಿಜವಾಗ್ಲೂ ಹಂಗೆ ಹಾಕಿರ್ತಾರೆ, ಅವ್ರವರೇ ಮಾತಾಡ್ತಾರೆ. ಅಂದರೆ ಅತಿಯಾದ ಓದು ಆರೋಗ್ಯಕ್ಕೆ ಹಾನಿಕರ, ಸ್ವಲ್ಪ ಕಡಿಮೆ ಓದ್ಕೋಬೇಕು. ಎಸ್, ನೆಕ್ಸ್ಟ್ ಇದು ಈ ಕ್ವಶನ್ ಮಾಡಿ. ಈ ಕ್ವಶನ್ ಇದೆ, ಈ ಕ್ವಶನ್. ಸೊ ಐ ವಾಂಟ್ ಯು ಪೀಪಲ್ ಟು ಅನಲೈಸ್. ಇದು ಇನ್ನೇನು ಕ್ಲಾಸ್ನ ಕೊನೆ ಎಂಡಿಗೆ ಬಂದೀವಿ. ಅನಲೈಸ್ ಮಾಡಿ, ಆ ಕ್ವಶನ್ ಅನಲೈಸ್ ಮಾಡ್ಬೇಕು ನೀವು. ಕ್ವಶನ್ ಅನಲೈಸ್ ಮಾಡಿ. ಟೀ ಬೋರ್ಡ್ ಇದೆಯಲ್ಲ, ಆ ಕ್ವಶನ್ ಪಕ್ಕದ್ದು ಅದು ಅನಲೈಸ್ ಮಾಡಿ. ಸಾರಿ, ಒಂದು ನಿಮಿಷ, ನಿಮಗೆ ಜೂಮ್ ಆಗಬೇಕಲ್ವಾ? ಅನಾಲಿಸಿಸ್ ಮಾಡಿ, ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್. ಏನಪ್ಪ ಅನಾಲಿಸಿಸ್ ಮಾಡಿ ನಿಧಾನವಾಗಿ. ಯಾರು ಅನಾಲಿಸಿಸ್ ಮಾಡಿರ್ತಾರೋ ಕೈ ಎತ್ತಿ ಹೇಳಿ. ಆನ್ಲೈನ್ ಸ್ಟೂಡೆಂಟ್ಸ್ ಅನಾಲಿಸಿಸ್ ಮಾಡಿ. ಸ್ಟ್ಯಾಟ್ಯೂಟರಿ ಬಾಡಿ ಬಗ್ಗೆ ಕೇಳ್ತಾ ಇದೆ ಸರ್. ಡಿಮ್ಯಾಂಡ್ ಗವರ್ನಮೆಂಟ್ ಅಲ್ಲಿ ಅಡ್ಮಿಟ್ ಆಗಿರುವಂತ ಒಂದು ಬಾಡಿ ಪ್ಲಾಂಟೇಶನ್ ಕ್ರಾಪ್ಸ್ ಬಗ್ಗೆ ಅಗ್ರಿಕಲ್ಚರ್ ಟಾಪಿಕ್ ಅಂತ ಲಿಂಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಹೇಳಪ್ಪ ನೀನು ಹೇಳಿ. Seaboard ಬಗ್ಗೆ ಕೇಳ್ತಾರೆ. ಎಕ್ಸಾಕ್ಟ್ಲಿ, ದಿಸ್ ಇಸ್ ವಾಟ್ ಐ ವಾಂಟ್ ಫ್ರಮ್ ಯು. ಯಾಕಂದರೆ ದೇರ್ ಆರ್ 100 ಸ್ಟ್ಯಾಟ್ಯೂಟರಿ ಬಾಡೀಸ್. ದೇರ್ ಆರ್ ಮೋರ್ ದ್ಯಾನ್ 10 ನಂಬರ್ ಆಫ್ ಪ್ಲಾಂಟೇಶನ್ ಕ್ರಾಪ್ಸ್. ಬನಾನಾ is a plantation crop, tea is a plantation crop, coffee is a plantation crop, cocoa is a plantation crop. But my point is not plantation crop, not statutory bodies. My point is tea board and location. So he has given a hint. Tea board in Guwahati 2014. tea board head office is situated in Bangalore. ನೀವೇನು ಹೇಳ್ತೀರಾ? ಭಾಳಷ್ಟು ಬೇರೆ ಇನ್ಸ್ಟಿಟ್ಯೂಷನ್. ಏನಕ್ಕೆ ಇದು ಹಿಂಗೆ ಕೇಳಿದ್ರೆ ಅಂದರೆ ಇದು ಕರೆಂಟ್ ಅಫೇರ್ಸಲ್ಲಿ ಇತ್ತು. ಹಿಂಗೆ ಕರೆಂಟ್ ಅಫೇರ್ಸ್ ಅಂದರೆ ಕೊಂದುಬಿಡ್ತಾರೆ ನಮ್ಮನ್ನು. ಅವಾಗ ನಮಗೇನಾಯ್ತು, ಅಯ್ಯೋ ನಾನು ಅವತ್ತು ಓದಲಿಲ್ಲಲ್ಲ, ಯಾಕೆ ಬಂದಿತ್ತು, ನಮ್ಮ ಬಗ್ಗೆ ನಮಗೆ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆದರೆ ನಿಮ್ಮ ಪ್ರಿಪ್ರೇಷನ್ ಪ್ರೊಡಕ್ಟಿವಿಟಿ ತುಂಬ ಕಡಿಮೆ. ಏನಕ್ಕೆ ಅವನಿಗೆ ಬೇರೆದು ಕೇಳೋದು ಅವಶ್ಯಕತೆ ಇಲ್ವಾ? ಸೊ ಅವನು ಇಂಡೈರೆಕ್ಟಾಗಿ ಹಿಂಟ್ ಕೊಟ್ಟಿದ್ದಾನೆ ಆಲ್ರೆಡಿ. ಸೊ ಟಿ ಬೋರ್ಡ್ ಇನ್ ಗುವಾಹಟಿ ಅಂತ ಕೊಟ್ಟಿದ್ದಾನೆ, ಟಿ ಬೋರ್ಡ್ ಹೆಡ್ ಆಫೀಸ್ ಇನ್ ಬೆಂಗಳೂರು ಅಂತ ಕೊಟ್ಟಿದ್ದಾನೆ. ಸೊ ಈ ಒಂದು ಆಪ್ಷನ್ ನಿಮಗೆ ಹಿಂಟ್ ಕೊಟ್ಟಿಲ್ವ ನಿಮಗೆ? ಸೊ ಕರೆಂಟ್ ಅಫೇರ್ಸಲ್ಲಿ ಇರುತ್ತೋ ಬಿಡುತ್ತೋ ದಟ್ ಈಸ್ ಇಮ್ಮೆಟೀರಿಯಲ್ ಫಾರ್ ಮೀ. ಮೈ ಪಾಯಿಂಟ್ ಈಸ್ ವಿ ಹ್ಯಾವ್ ಟು ಗೋ ಥ್ರೂ ವೆರಿ ಸೀರಿಯಸ್ಲಿ ಓಲ್ಡ್ ಕ್ವಶನ್ ಪೇಪರ್. 2014 ಮತ್ತು 22 ಡಿಫ್ರೆನ್ಸ್ 6+2 8 ವರ್ಷ ಡಿಫ್ರೆನ್ಸ್ ಆಗಿದೆ. ಬಟ್ ಟೋನ್ ಚೇಂಜ್ ಆಗಿದೆಯಾ? ಟೋನ್ ಚೇಂಜ್ ಆಗಿದೆಯೇನ್ರಿ? ಇದನ್ನೇ ನಾಡಿ ಮಿಡ್ತ ಅನ್ನೋದು. ನಾಡಿ ಮಿಡ್ತವನ್ನ ಅರ್ಥ ಮಾಡ್ಕೋಬೇಕು. UPSC ನಾಡಿ ಮಿಡ್ತವನ್ನ ಅರ್ಥ ಮಾಡ್ಕೋ. ಅರ್ಥ ಆಯ್ತು ಯಾರಿಗಾದ್ರು? ಏನಮ್ಮ ನಮಗೆ ಕೇಳಿಸ್ತಾ ಇಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ.
ರೈಸು ಕಾಟನ್ 100% ಬಂದಿದೆ. ನಾನು ಏನು ಹೇಳ್ತೀನಿ ಅಂತಂದ್ರೆ ವಿಚಾರ ರೈಸು ಕಾಟನ್ನು ದೆನ್ ವೀಟ್ ಮೇಲೆ ಬಂದಿದೆ, ಅದ್ರಲ್ಲಿ ಜೂಟ್ ಮೇಲೆ ಬಂದಿದೆ. ಇವು ಏನಂತಂದ್ರೆ ಎಸ್ 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 ಶುಗರ್ ಕೇನ್ ಬಗ್ಗೆ ಬಂದಿದೆ. ಎಸ್ 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 ಇಲ್ಲ, ನೀವು ಹೇಳ್ತಕ್ಕಂಥದ್ದು 200% ಟ್ರೂ. ಸೊ ನನ್ನ ಪಾಯಿಂಟ್ ಏನಂತಂದ್ರೆ ಈಗ ನಿಮ್ಮ ಯಾವ್ದು ಹಿಂದೂಸ್ತಾನಿ ರಾಗ ಇದೆಯಲ್ಲ ಎಮ್ ಎಸ್ ಪಿ ಎಸ್ 200% ಟ್ರೂ ಅಮ್ಮ ನೀವು ಹೇಳ್ತಕ್ಕಂಥದ್ದು. ಸೊ ಈಗ ನಿಮ್ಮ ಅಪ್ರೋಚ್ ಎಲ್ರಿಗೂ ಬರ್ಬೇಕನ್ನೋದೇ ನನ್ನ ಉದ್ದೇಶ. ಈಗ ಅವ್ರು ಹೇಳ್ತಕ್ಕಂಥದ್ದು ನೋಡಿ ತುಂಬ ವ್ಯಾಲಿಡ್ ಇದೆ. ಅವ್ರು ಹೇಳಿದ್ರಲ್ಲ ಕ್ರಾಪ್ಸ್ ಏನಕ್ಕೆ ಹೆಂಗಾಗುತ್ತೆ ಅವ್ರದ್ದು ನೆಟ್ವರ್ಕ್ ಸ್ಲೋನು ನೆಟ್ವರ್ಕ್ ಪ್ರಾಬ್ಲಮ್ ನೋಡಿ. ಅವ್ರು ಹೇಳಿದ್ರಲ್ಲ ಅದು ಅಪ್ರೋಚ್ ಆ್ಯಕ್ಚುಲಿ. ಸರ್ ರೈಸ್ ಬರುತ್ತೆ, ಶುಗರ್ ಕೇನ್ ಬರುತ್ತೆ ಅಂದ್ರಲ್ಲ, ದಿಸ್ ಈಸ್ ಕಾಲ್ಡ್ ಅಪ್ರೋಚ್. ಸೊ ಇದೇ ಅಪ್ರೋಚ್ ನಿಮಗೆ ಬರಬೇಕು, ಆವಾಗ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಸೊ ಇಲ್ಲಿಗೆ ಈ ಟಾಪಿಕ್ ಕ್ಲೋಸು. ಇದು ಈಗ ಸದ್ಯ ಮಾಡಿದ್ದೇನಪ್ಪ ಅಂತಂದರೆ ಜಸ್ಟ್ ಇಟ್ ಈಸ್ ಎ ಟ್ರೈಲರ್. ಸೊ ನಿಮಗೆ ಅನಿಸಲ್ವಾ ಅಂದರೆ ಪ್ರತಿ ಸಬ್ಜೆಕ್ಟಲ್ಲೂ ನಮ್ಗೆ ಈ ಥರ ಹೋಗ್ಬೇಕಂತ ಅನಿಸಲ್ವಾ? ಅನಿಸುತ್ತಾ ಇಲ್ಲ? ಈಗ ನಾನು ಮ್ಯಾಪ್ ಬೇಸ್ಡ್ ಕ್ವಶನ್ಸಲ್ಲಿ ಏನು ಮಾಡಿದೆ, 1-2 ಕ್ವಶನ್ ತೊಗೊಂಡೆ. ನೆಕ್ಸ್ಟು ನಿಮಗೆ ರಿವರ್ಸ್ ಬೇಸ್ಡ್ ಕ್ವಶನ್ ಅಂತ ಇರುತ್ತೆ, ಲೇಕ್ ಬೇಸ್ಡ್ ಕ್ವಶನ್ಸ್ ಅಂತ ಇರುತ್ತೆ, ರಿಸರ್ವರ್ಸ್ ಬೇಸ್ಡ್ ಕ್ವಶನ್ಸ್ ಅಂತ ಇರುತ್ತೆ. ಇದಾದ ನಂತರದಲ್ಲಿ ಈಗ ಪ್ರೋಟೋಕಾಲ್ಸ್ ಅಂತ ಬರುತ್ತೆ ಎನ್ವೈರ್ಮೆಂಟಲ್ಲಿ, ಮಾಂಟ್ರಲ್ ಪ್ರೋಟೋಕಾಲ್, ಕೈಟೋ ಪ್ರೋಟೋಕಾಲ್ ಅಂತ ಬರುತ್ತೆ. ಸೊ ಪ್ರತಿ ಸಬ್ಜೆಕ್ಟ್ನ ಈ ಥರ ಡಿಕೋಡಿಂಗ್ ಮಾಡಿ ನೀವು ಎಕ್ಸಾಮ್ಗೆ ಹೋಗಬೇಕು. ಸೊ ಈ ಥರ ಪ್ರಿಪ್ರೇಷನ್ ಮಾಡಿದ್ರೆ ನಿಮ್ಮ ಬರ್ಡನ್ 50% ಕಡಿಮೆ ಆಗುತ್ತಾ ಇಲ್ಲ? 50% ಕಡಿಮೆ ಆಗುತ್ತಾ ಇಲ್ಲ? ಸೊ ಅದಕ್ಕೆ if you are interested about this class, you can ask management to continue this one. I purposefully made this one. ಏನಕ್ಕೆ ಅಂದರೆ ನಿಮ್ಗೆ ಎಕ್ಸಾಂಪಲ್ ಸಮೇತ ತೋರಿಸ್ಬೇಕು. ಇದಕ್ಕೆ ಒಂದು ಸುಮಾರು 300-400 ಪೇಜ್ ಪುಸ್ತಕ ಇದೆ, ಅದನ್ನು ನಾನು ಅನಲೈಸಿಸ್ ಮಾಡ್ಬೇಕು, ನಿಮ್ಮ ಎದುರುಗಡೆ ತೋರಿಸ್ಬೇಕು ನಾನು ಯಾವ ರೀತಿ ಬರುತ್ತೆ ಅಂತೇಳಿ. ಪ್ರತಿಯೊಂದು ಎವಿಡೆನ್ಸ್ ಬೇಸ್ಡ್ ಅಷ್ಟೇ. ನಾನು ಇಲ್ಲಿ ನಿಮ್ಮನ್ನು ಭ್ರಮಾಲೋಕದಲ್ಲಿ ಕಂಡೋಗ್ತಾ ಇಲ್ಲ. ಹೆಂಗೆ ಕ್ವಶನ್ ಪೇಪರ್ ರಿಪೀಟ್ ಆಗ್ತಾ ಇದೆ ಅನ್ನೋದನ್ನು ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಸೊ ಇಲ್ಲಪ್ಪ, ಡೈಲಿ ಇಲ್ಲ, ಇದೊಂದೇ ಲಾಸ್ಟ್ ನಂದು, ಗೊತ್ತಾಯ್ತಾ? ವಿಚಾರ ಏನಂತಂದರೆ ಯಾರೇ ಮಾಡಿದ್ರು ತೊಗೊಳ್ಳಿ, ಯಾರೇ ಕ್ವಶನ್ ಪೇಪರ್ ಅಪ್ರೋಚ್ ಮಾಡಿದ್ರು ತೊಗೊಳ್ಳಿ. ಅಂದರೆ ಐದರ್ ಯು ಹ್ಯಾವ್ ಗುಡ್ ಮೆಂಟರ್, ಯು ಟೇಕ್ ದೆಮ್, ಯು ಟೇಕ್ ಹೆಲ್ಪ್ ಫ್ರಮ್ ಹಿಮ್. ಮೈ ಪಾಯಿಂಟ್ ಈಸ್, ನಿಮಗೆ ಓಡುವಂತಹ ಶಕ್ತಿ ಇದೆ, ಡೌಟ್ ಇಲ್ಲ. ಆದರೆ ಯಾವ ದಿಕ್ಕಿನ ಕಡೆ ಓಡಬೇಕನ್ನೋದೇ ನನ್ನ ಪ್ರಶ್ನೆ. ಈಗ ನೋಡಿ, ಅದು ಕೊಲ್ಲೆರೋ ಲೇಕ್ ಮತ್ತೆ ಬರುತ್ತೆ, ಪ್ರೋಟೋಜೋವಾ ಬರುತ್ತೆ, ನೈಡೇರಿಯನ್ ಬರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ ಇರಲಿ, ಗೊತ್ತಾಯ್ತಾ? ಸೊ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ಟು ಕಂಟಿನ್ಯೂ ದಿಸ್ ಕ್ಲಾಸ್, ಯು ಕ್ಯಾನ್ ಆಸ್ಕ್ ಮ್ಯಾನೇಜ್ಮೆಂಟ್ ಟು ಕಂಟಿನ್ಯೂ ದಿಸ್ ಕ್ಲಾಸ್. ಇವತ್ತು ಬೇರೆ ಲೆಕ್ಚರರ್ ಯಾರೋ ಇದ್ದಿಲ್ಲ, ಒಬ್ರು ಬಂದಿಲ್ಲ ಅಂತ ನನಗೆ ಕರೆಸಿದ್ದಾರೆ, ಗೊತ್ತಾಯ್ತಾ? ಸೊ ನಾನು ಅಂದ್ಕೊಂಡೆ ಅವರು ನೋಟ್ಸ್ ಮೇಕಿಂಗ್ ಎಲ್ಲ ಹೇಳಿದ್ರೆ, ನನಗೆ ಐ ಡೋಂಟ್ ಥಿಂಕ್, ಅಂದರೆ ಈಗ ಸದ್ಯ ನೋಟ್ಸ್ ಮೇಕಿಂಗ್ ಬೇಡ. ನನಗೆ ಅನಿಸುತ್ತೆ ಈಗ ಇವ್ರಿಗೆ ನಿಜವಾಗ್ಲೂ ಅಪ್ರೋಚ್ ಬೇಕಾಗಿದೆ. ಅಪ್ರೋಚ್ ಹೇಳಿದರೆ ಇವರು 100% ಎಕ್ಸಾಮ್ ಕ್ಲಿಯರ್ ಮಾಡಿ, ನೋಟ್ಸ್ ಯಾವಾಗಾದ್ರೂ ಮಾಡ್ಬೋದು, ದಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ಐ ವಾಂಟ್ ಮೇಕ್ ಯು ಗೋ ಇನ್ ಎ ರೈಟ್ ಡೈರೆಕ್ಷನ್. ಸೊ ಪ್ರತಿ ಸಬ್ಜೆಕ್ಟಲ್ಲೂ ಈ ಥರ ಮಾಡ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಸ್ಪಷ್ಟವಾಗಿ ಬಂದುಬಿಡುತ್ತೆ. ಇಷ್ಟೇ ಓದಬೇಕು, ಇಷ್ಟು ಮಾಡಬೇಕು, ಇಷ್ಟು ಮುಂದಕ್ಕೆ ಹೋಗ್ತಾ ಇರಬೇಕು. ಇಲ್ಲಿ ನಾವು UPSC ಪ್ರಿಪರೇಷನಲ್ಲಿ ರಸವನ್ನು ಇರೋದಕ್ಕಿಂತ ಕಸವನ್ನೇ ಜಾಸ್ತಿ ಇರ್ತಾ ಇದ್ದೀವಿ. ಅವನು ನಿಮಗೆ ಈಗ ತೋರಿಸಿದ್ದೀನಿ ಹೆಂಗೆ ಅವನು ಕೇವಲ ರಸವನ್ನು ಮಾತ್ರ ಹೀರ್ಕೊಳ್ತಾ ಇದ್ದಾನೆ, ಕಸವನ್ನು ಹೀರ್ಕೊಳ್ತಾ ಇಲ್ಲ ಅಂತೇಳಿ. ನೀವು ಮಾರ್ಕೆಟ್ಗೆ ಹೋದಾಗ ಇಷ್ಟು ಮೆಟೀರಿಯಲ್ ಬರುತ್ತೆ ರೀ, ಆನ್ಲೈನ್ ಆಫ್ಲೈನ್ ಬರುತ್ತಾ ಇಲ್ಲ? ಅವನ್ನೆಲ್ಲ ನೋಡಿದರೆ ನಿಮಗೆ ಸ್ವಲ್ಪ ಎಲ್ಲೋ ಒಂದಲ್ಲಿ ಕಾನ್ಫಿಡೆನ್ಸ್ ಕುಗ್ಗುತ್ತಾ ಇಲ್ಲ? ಸೊ ಇದು ನನ್ನ ಲಾಸ್ಟ್ ಕ್ಲಾಸ್ ಇದು ಇಲ್ಲಿಗೆ ಸಂಬಂಧಪಟ್ಟಂಗೆ. ಬಟ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ದೇ ವಿಲ್, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಗೊತ್ತಾಗುತ್ತೆ, ಗೊತ್ತಾಯ್ತಾ? ಇಲ್ಲ ನಾನೊಂದು ಇವತ್ತು ಹೇಳಿದಿರಲ್ಲ, ಇದ್ರ ಮೇಲೂ ಸರ್ ನಾವು ಮಾಡ್ಕೊಂಡು ಹೋಗ್ತೀವಿ, ದ್ಯಾಟ್ಸ್ ಫೈನ್, ದ್ಯಾಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ಐ ವಾಂಟ್ ಎವ್ರಿ ಒನ್ ಶುಡ್ ಕ್ಲಿಯರ್ ಪ್ರಿಲಿಮ್ಸ್ ಇನ್ ಫಸ್ಟ್ ಅಟೆಂಪ್ಟ್. ದಟ್ ಈಸ್ ಮೈ ಅಜೆಂಡಾ. ಇದು ನಾನು ಕೊಟ್ಟಿರೋದಕ್ಕಂಥದ್ದು ಟ್ರೈಲರ್ ಅಷ್ಟೇ. ಈಗ ನೆಕ್ಸ್ಟು ನಾವು ಏನಾದರೂ ರಿವರ್ಸ್ ಮೇಲೆ ತೊಗೊಂಡ್ರೆ 20 ವರ್ಷದಲ್ಲಿ ಯಾವ ರಿವರ್ಸ್ ಬಂದಿದೆ? ಈಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ರಿವರ್ಸ್ ಇದ್ದಾವೆ ಗೊತ್ತಾ ನಿಮಗೆ? ಮೋರ್ ದೆನ್ 100+ ಇದೆ ಮಿನಿಮಮ್. ನಿಮ್ಗೆ 100 ರಿವರ್ಸ್ ನೆನ್ಪಿಡೋಕ್ಕಾಗುತ್ತಾ? ಮತ್ತು ಯಾಕೆ, ಹೆಂಗೆ ಓದಬೇಕು ಮತ್ತೆ ರಿವರ್ಸ್ಗೆ? ದಟ್ ಈಸ್ ಟೆಕ್ನಿಕ್.
ದಟ್ ಈಸ್ ಕಾಲ್ಡ್ ಅಪ್ರೋಚ್. ರಿವರ್ಸ್ ಬಗ್ಗೆ ಎಲ್ಲರೂ ಪಾಠ ಮಾಡೋದ್ರೆ ಮಾಡ್ತಾರೆ, ಬಟ್ ನನ್ನ ಪಾಯಿಂಟ್ ಅದಲ್ಲ. ಯಾವ ರಿವರ್ ಓದಬೇಕು, ಯಾವ ಟ್ರಿಬ್ಯೂಟರೀಸ್, ಉಪನದಿ ಅಂತ ಬರುತ್ತಲ್ಲ, ಯಾವ ಉಪನದಿ ಓದಬೇಕು. ಎಷ್ಟು ಜಲಪಾತಗಳಿದ್ದಾವೆ ಇಂಡಿಯಾದಲ್ಲಿ, ಸಿಕ್ಕಾಪಟ್ಟಿದೆ. ನಮ್ಮ ಕರ್ನಾಟಕದ ಗೊತ್ತಿಲ್ಲ, ಇಂಡಿಯಾದ ಗೊತ್ತಿರೋಕ್ಕೆ ಸಾಧ್ಯನಾ? ಇಲ್ಲ. ಸೊ ನಿಮ್ಮ ಎನರ್ಜಿಯನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ವ್ಯಯ ಮಾಡಿ. ಈಗ ನೀವು ಇದು ನೋಡಿದ್ದೀರಾ, ಬೂತ್ ಕನ್ನಡಿ ನೋಡಿದ್ದೀರಾ? ಬೂತ್ ಕನ್ನಡಿಯಿಂದ ನಾವು ಪೇಪರಿಗೆ ಬೆಂಕಿ ಹಚ್ಬೋದಾ? ಯಾವಾಗ ಹಚ್ತೀವಿ ಬೆಂಕಿ? ಅದನ್ನು ಹೇಳಿ. ಎಲ್ಲ ಎನರ್ಜಿನ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಬೆಂಕಿ ಹತ್ತೈತೆ. ಸೊ ನಿಮ್ಮ ಎಲ್ಲ ಎನರ್ಜಿಯೂ ಸಹ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಓರಿಯೆಂಟೇಷನ್ ಕ್ಲಾಸ್, ದಟ್ ಈಸ್ ಕಾಲ್ಡ್ ಅಪ್ರೋಚ್ ಕ್ಲಾಸ್. ಯಾವ ಇನ್ಸ್ಟಿಟ್ಯೂಷನ್ನಲ್ಲಿಯೂ ಸಹ ಕ್ವಶನ್ ಪೇಪರ್ನ ಇಟ್ಟುಕೊಂಡು ಅಪ್ರೋಚನ್ನು ಹೇಳ್ತಕ್ಕಂತಹ ಪದ್ಧತಿ ನಾನು ನೋಡಿಲ್ಲ. ನನಗೆ ಅದೇ ಅನಿಸ್ತಾ ಇದೆ, ಇರೋದನ್ನು ಬಿಟ್ಟು ಇಲ್ಲದನ್ನೆಲ್ಲ ಹೇಳ್ತಾ ಇದೀವಲ್ಲ ಅಂತ ಅನಿಸ್ತಾ ಇದೆ. ಈಗ ನಿಮಗೆ ಅನ್ಸಲ್ವಾ, ಫಂಗೈ ಬಗ್ಗೆ 2 ದಿವಸ ಓದಿದ್ರೆ ನಿಮ್ಗೆ ಅರ್ಥ ಆಗಲ್ವೇನ್ರಿ? ಅರ್ಥ ಆಗುತ್ತಾ ಇಲ್ಲ? ಡಿಜಿಟಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯೂಟ್ಯೂಬಲ್ಲಿ, ಬಟ್ ನಿಮಗೆ ಫಂಗೈ ಇಂಪಾರ್ಟೆಂಟ್ ಅಂತ ಗೊತ್ತಿರಬೇಕಲ್ಲ. ಇದು ಫಂಗೈ ಇಂಪಾರ್ಟೆಂಟ್ ಅಂತ ಗೊತ್ತಾಗ 3 ವರ್ಷ ಬೇಕಾಗುತ್ತೆ. 3 ವರ್ಷ ಬೇಕು. ಸೊ ನಿಮಗೆ 3 ವರ್ಷ ಬೇಕೇನು 30 ತಾಸು ಸಾಕಾ? 30 ತಾಸು ಸಾಕಲ್ವಾ? ಸೊ ಈ 30 ತಾಸಲ್ಲಿ ಅಂದರೆ 15 ಡೇಸ್ ಪ್ರೋಗ್ರಾಮ್ ಇದೆ. ದಿಸ್ ಇಸ್ 15 ಡೇಸ್ ಪ್ರೋಗ್ರಾಮ್. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. 15 ಡೇಸ್ ನೀವು ಮಾಡ್ಕೊಂಬಿಟ್ರೆ ಎಸ್ ದಿಸ್ ಮಚ್ ಇಸ್ ದಿ ಕ್ಲಾಸ್, ಇದಕ್ಕಿಂತ ಜಾಸ್ತಿ ಬೇಕಿಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನೀವೇ 15 ಡೇಸಲ್ಲಿ ನೀವೇ ನನಗೆ ಕ್ಲಾಸ್ ಮಾಡ್ತೀರಾ, ಸರ್ ಇದು ಹಿಂಗಲ್ಲ ಸರ್ ಹಿಂಗೆ ಓದಬೇಕು. ಆಲ್ರೆಡಿ ನಿಮಗೆ ಐಡಿಯಾ ಬಂತಲ್ಲ. ಈಗ 15 ಡೇಸ್ ಆದಮೇಲೆ ನಿಮಗೆ ಅನಿಸುತ್ತೆ ಆವಾಗಲೇ, ಇದೆಲ್ಲ ಸರ್ ಯಾವುದೋ ಅಂದರೆ ಪಾಠ ಮಾಡ್ಬೇಕಾದ್ರೆ ಅನಿಸುತ್ತೆ, ಸರ್ ಯಾಕೋ ಅನ್ವಾಂಟೆಡ್ ಟಾಪಿಕ್ ಮಾಡ್ತಾ ಇದ್ದಾನಲ್ಲ ಎಕ್ಸಾಮ್ಗೆ ಅಂತ ಅನಿಸುತ್ತೆ ನಿಮಗೆ. ಆಗ ಅನಿಸ್ಬೇಕು, ಸರ್ನ ಪ್ರಶ್ನೆ ಮಾಡಬೇಕು, ನನ್ನನ್ನು ಪ್ರಶ್ನೆ ಮಾಡಬೇಕು, ಸರ್ ಈ ಟಾಪಿಕ್ ಅವಶ್ಯಕತೆ ಇಲ್ಲ, ಯಾಕೆ ಮಾಡ್ತಾ ಇದ್ದೀರ ಅಂತೇಳಿ. ನನ್ನ ಉದ್ದೇಶ ನನ್ನ ಜ್ಞಾನವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಅಲ್ಲ, ಓನ್ಲಿ UPSCಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದೇ ನನ್ನ ಮೂಲ ಮತ್ತು ಪರಮೋದ್ದೇಶ. ಏಕೆಂತಂದರೆ ಅಲ್ಟಿಮೇಟ್ಲಿ ಒಬ್ಬ ಶಿಕ್ಷಕನಿಗೆ ಪ್ರಶಸ್ತಿ ಯಾವುದು ಗೊತ್ತಾ? ವಿದ್ಯಾರ್ಥಿಗಳು ಕೊಡ್ತಕ್ಕಂಥದ್ದೇ ನಿಜವಾದ ಪ್ರಶಸ್ತಿ. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ರಾಧಾಕೃಷ್ಣನ್ ಪ್ರಶಸ್ತಿ ಅವು ಇಂಪಾರ್ಟೆಂಟ್ ಅಲ್ಲ. ನಾಳೆ ಹೋದಾಗ ನೀವು ಎಕ್ಸಾಮ್ ಕ್ಲಿಯರ್, ಹೌದು ಅವತ್ತು ಸರ್ ನನಗೆ ಹೇಳಿದರು ಈ ಟಾಪಿಕ್ ಇಂಪಾರ್ಟೆಂಟ್ ಅಂತ, ಇವತ್ತು ಅವ್ರು ಹೇಳಿದ್ದಕ್ಕೆ ನಾನು ಕ್ಲಿಯರ್ ಆದ, ಆ ಒಂದು ಭಾವ ಬರುತ್ತಲ್ಲ, ಅದೇ ನಮಗೆ ಪ್ರಶಸ್ತಿ. ಆಮೇಲೆ ಬೇಕು ನಾವು ಯಾವನಪ್ಪ ಮಿಸ್ಗೈಡ್ ಮಾಡೋದ ನಮಗೆಲ್ಲ ಅಂತ ಹಂಗೆ ಅನ್ಬಾರ್ದು. ಸೊ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ ದಿಸ್ ಕ್ಲಾಸ್, ಅದರ್ವೈಸ್ ಓಕೆ ಸರ್ ಐ ವಿಲ್ ಮ್ಯಾನೇಜ್ ಆನ್ ದಿಸ್ ಮಚ್ ಅಂತ, ದಟ್ಸ್ ಫೈನ್, ನೋ ಇಶ್ಯೂಸ್. ಆ್ಯಕ್ಚುಲಿ ಐ ಆಮ್ ಎಂಗೇಜಿಂಗ್ ಕನ್ನಡ ಲಿಟ್ರೇಚರ್, ಗೊತ್ತಾಯ್ತಾ? ಸರ್ ನಮಗೊಂದು ಐಡಿಯಾ ಬಂತು, ಐ ವಿಲ್ ಕಂಟಿನ್ಯೂ ದಿಸ್ ಅಂತಂದರೆ ದಟ್ಸ್ ಫೈನ್. ಅಲ್ಟಿಮೇಟ್ಲಿ ನನಗೆ ಎಕ್ಸಾಮ್ ಕ್ಲಿಯರ್ ಆಗಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ನಿಮ್ಮ ಯಾರ ಹೆಸರು ಗೊತ್ತಿಲ್ಲ ನನಗೆ, ನಿಮ್ಮ ಊರು ಗೊತ್ತಿಲ್ಲ, ಬಟ್ ಅಲ್ಟಿಮೇಟ್ಲಿ ನಮ್ಮ ನಡುವೆ ಸಂಬಂಧ ಏನಪ್ಪ ಅಂತಂದರೆ ಒಬ್ಬ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿರ್ತಕ್ಕಂಥ ಸಂಬಂಧ. ನಾನು ನಿಮ್ಮನ್ನು ನೆನ್ಪಿಟ್ರಲ್ಲ, ಬಟ್ ನೀವು ನನ್ನನ್ನು ನೆನ್ಪಿಟ್ಟಿರ್ತೀರ. ಕರೆಕ್ಟಾಗಿ ಭಾಳಷ್ಟು ಬಾರಿ ನಾನು ಎಲ್ಲೇ ನೋಡಿದ್ದೀನಲ್ಲಪ್ಪ ಅಂತ ಹೇಳಿದ್ದೀನಿ. ಬಟ್ ಉದ್ದೇಶ ಏನಂತಂದರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಎಕ್ಸಾಮ್ ಕ್ಲಿಯರ್ ಮಾಡೋದಷ್ಟು ನನಗೆ ಬೇರೆ ಟಾಪಿಕ್ ಇತ್ತು, ಆ್ಯಕ್ಚುಲಿ ಬೇರೆ ಟಾಪಿಕ್ ನಾನು ಅವಾಯ್ಡ್ ಮಾಡಿದ್ದೀನಿ, ಇದನ್ನೇ ಹೇಳ್ಬೇಕು ನಿಮಗೆ. ಸೊ ಇದೇ ಥರ ಏನು ಮಾಡಿದ್ದೀವಿ ನಾವು, ಸಬ್ಜೆಕ್ಟ್ ವೈಸ್ ಮಾಡಿದ್ದೀನಿ, ಸಬ್ಜೆಕ್ಟ್ ವೈಸು ಅನಾಲಿಸಿಸ್ ಮಾಡಿದ್ದೀನಿ. ಈ ಸಬ್ಜೆಕ್ಟಲ್ಲಿ ಇದನ್ನು ಓದಬೇಕು, ಈ ಸಬ್ಜೆಕ್ಟಲ್ಲಿ ಇದನ್ನು ಓದಬೇಕಂತ ಗೊತ್ತಾಗ್ಬಿಟ್ರೆ ಸಾಕು, ನೀವು ಓದ್ಬಿಡ್ತೀರ. ಬಟ್ ವಿಚಾರ ಏನಂತಂದರೆ, ಈಗ ಅದು ಹೇಳಿದ್ನಲ್ಲ, ಕರೆಂಟ್ ಅಫೇರ್ಸಲ್ಲಿತ್ತು ಸರ್, ಹಿಂದೂ ಪೇಪರ್ಲಿತ್ತು ಸರ್ ಅಂತಲ್ಲ, ಅದೇ ನಿಮ್ಮನ್ನು ಮಿಸ್ಗೈಡ್ ಮಾಡುತ್ತೆ. ಓಕೆನಾ? ಬೇರೆ ಏನಾದರೂ ಡೌಟ್ ಇದೆಯಾ? ಎನಿ ಡೌಟ್ಸ್? ಸರ್ 2043 ಟಾಪಿಕ್ಸ್ ರಿಪೀಟ್ ಆಗಿದೆ. ಹೌದು, 100% ರಿಪೀಟ್ ಆಗಿದೆ. ಅಲ್ಲ ರೀ, 13 ವರ್ಷದಿಂದ ರಿಪೀಟ್ ಆಗಿದೆ, ಈಗ ರಿಪೀಟ್ ಆಗಲ್ವಾ? ಇನ್ನೂ 20 ವರ್ಷ ಬಿಟ್ಟರೆ ರಿಪೀಟ್ ಆಗುತ್ತೆ. ದಿಸ್ ಇಸ್ ವಾಟ್ ಐ ವಾಂಟ್ ಟು ಕನ್ವೆ. ನನ್ನ ಮೂಲ ಉದ್ದೇಶ, ಕ್ಲಾಸ್ನ ಇಷ್ಟ ಉದ್ದೇಶ, ಕ್ವಶನ್ ಪೇಪರ್ ರಿಪೀಟ್ ಆಗುತ್ತೆ, ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಬೇರೆ ಡೌಟು? ಹಾಂ, ಹಾಂ ಹಾಂ ಆಯಿತು, ತೊಂದರೆ ಇಲ್ಲ. ಫಸ್ಟು ಸಬ್ಜೆಕ್ಟನ್ನ ತಿಳ್ಕೊಳ್ತಾ ಇರಿ. ಈಗ ಏನು ಗೊತ್ತಾ, ಪೊಲಿಟಿ ಬಗ್ಗೆ ಸ್ಪೆಕ್ಟ್ರಮ್ ಬುಕ್ಕನ್ನು ಇಡೀ ಒಂದು ಯಾವುದು ಅನಾಲಿಸಿಸ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಸ್ಪೆಕ್ಟ್ರಮ್ ಬುಕ್ ಗೊತ್ತಲ್ಲ, ಸ್ಪೆಕ್ಟ್ರಮ್ ಬುಕ್ ಮಾಡರ್ನ್ ಹಿಸ್ಟ್ರಿಗೆ, ಇದ್ರ ಜೊತೆಗೆ ಅಪ್ರೋಚನ್ನು ಕಲ್ತ್ಕೊಂಡು ಹೋಗಿ ಅಂತ. ಬಿಪಿನ್ ಚಂದ್ರ ಓದ್ಬೇಡಿಪ್ಪ, ಬಿಪಿನ್ ಚಂದ್ರ ಓದಬೇಡಿ. ಏನಮ್ಮ ನೀವು 23 ಅಲ್ಲಿ ಬಿಪಿನ್ ಚಂದ್ರ ಓದ್ತಾ ಇದ್ದೀರಾ? ಓದಲ್ಲ. ಹಂಗೆ ನೋಡಿ, ಈಗ ಅವರು ಈಗ 1 ವರ್ಷ ಎಕ್ಸ್ಟ್ರಾ ತೊಗೊಂಡ್ರು. ಏನಕ್ಕೆ ಅಂತಂದರೆ ಬಿಪಿನ್ ಚಂದ್ರ ಓದಬಾರ್ದು ಅಂತ ತಿಳ್ಕೊಳ್ಳೋಕೆ 1 ವರ್ಷ ತೊಗೊತಾರೆ. ಸೀರಿಯಸ್ಲಿ, ಬಿಪಿನ್ ಚಂದ್ರ ಓದಿದ್ರೆ ನಿದ್ದೆ ಬರುತ್ತಾ ಇಲ್ಲ? ಅದು ಎಕ್ಸಾಮ್ ಓರಿಯೆಂಟೇಷನ್ ಅಲ್ಲ. ಅದನ್ನೆಲ್ಲ ಯಾರು ಓದಬೇಕಂದ್ರೆ ಶಶಿ ತರೂರು ಅವರೆಲ್ಲ ಓದ್ಕೊತ ಡಿಸ್ಕಷನ್ ಮಾಡ್ಕೊತ ಪ್ಯಾನಲ್ ಡಿಸ್ಕಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನೇ ಮಿಸ್ಗೈಡ್ ಅನ್ನೋದು ನಾನು. ದಿಸ್ ಈಸ್ ಕಾಲ್ಡ್ ಮಿಸ್ಗೈಡ್. ಸ್ಪೆಕ್ಟ್ರಮ್ ಬುಕ್ ಓದಬೇಕು, ಕರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಕೊಟ್ಟಿದ್ದಾರೆ, ಅದೇ ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೂ ಹೋಗ್ತಾ ಇರಬೇಕಷ್ಟೇ.
ಸೊ 25ನವರು ಸಹ ಇಷ್ಟೇ ಓದಬೇಕು, 24 ಅವರು ಇಷ್ಟೇ ಓದಬೇಕು, 27ಗೆ ಎಕ್ಸಾಮ್ ಅಟೆಂಪ್ಟ್ ಕೊಡೋರು ಸಹ ಇಷ್ಟು ಹಿಂಗೆ ಓದಬೇಕು. ಬೇರೆ ಸರ್ ನೀವು ಕನ್ನಡ ಬುಕ್ಸ್ ಓದಿದ್ದೀರಾ ಅಥವಾ ಇಂಗ್ಲೀಷ್ ಬುಕ್ ಓದಿದ್ರಿ? ಇಂಗ್ಲೀಷ್ ಬುಕ್ಸ್ 80%, 20% ಕನ್ನಡ. ಹಾಂ, ಇಂಗ್ಲೀಷಲ್ಲೇ ಫಸ್ಟ್ ಕ್ಲಾಸ್ ಮಾಡ್ತಿದ್ದೆ ನಾನು ನಿನ್ನೆ ಆ್ಯಕ್ಚುಲಿ, ಆಮೇಲೆ ಕನ್ನಡದಲ್ಲಿ ಮಾಡಿ. ಯಾವಾಗ ಬರುತ್ತೆ? ಮಾತಾಡೋಕ್ಕೆ ಬರುತ್ತೆ ಅಂದ್ರೆ ಬರೆಯೋಕ್ಕೆ ಬರುತ್ತಲ್ವಾ? ಇಲ್ಲ, ಗ್ರಿಪ್ ಇದೆ, ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ನಿನ್ನೆ ಇಂಗ್ಲೀಷಲ್ಲೇ ಮಾಡ್ತಾಯಿದ್ದೆ, ಆಮೇಲೆ ಇಲ್ಲ ಕನ್ನಡದಲ್ಲಿ ಮಾಡಿ, ಬಹುತೇಕ ವಿದ್ಯಾರ್ಥಿಗಳು ಕನ್ನಡದಲ್ಲಿದ್ದಾರೆ ಅಂತ ನನಗೆ ಚೀಟಿ ಬಂತಲ್ವ, ಅವಾಗ ಕನ್ನಡ ಸ್ಟಾರ್ಟ್ ಮಾಡಿದೆ. ಅಂದರೆ ನೀವು ಸ್ಪಷ್ಟವಾಗಿ ಇಂಗ್ಲೀಷ್ ಮಾತಾಡ್ತೀರಂದ್ರೆ ಸ್ಪಷ್ಟವಾಗಿ ಕನ್ನಡ ಬರುತ್ತೆ ಅಂತ ಅರ್ಥ. ಸೊ ಇಂಗ್ಲೀಷಲ್ಲೇ ನೀವು ಮಾತಾಡೋದು ವೀಕ್ ಅಂತಂದರೆ ಕನ್ನಡದಲ್ಲಿ ಏನೂ ತೊಂದರೆ. ಅಟ್ಲೀಸ್ಟ್ ಒಂದು 3 ವರ್ಷ ಎಕ್ಸ್ಪೋಜರ್ ಆದಮೇಲೆ ನೀವು ಇದನ್ನು ಮಾಡ್ಬೋದು. ಅಲ್ಲ, ವಿಚಾರ ಏನು ಹೇಳ್ತೀನಿ ಅಂತಂದರೆ ಇವೆಲ್ಲ ಕ್ವಶನ್ ನಾವೆಲ್ಲ ಮಾಡ್ಬೋದು. ಯಾವ ಬುಕ್ಸ್ ಓದಿದ್ರಿ ಇವೆಲ್ಲ ಕ್ವಶನ್ನು ಯಾವಾಗಾದ್ರೂ ಕೇಳ್ಕೊಳ್ಳಿ, ಇಂಟ್ರೆಸ್ಟ್ ಸಿಗುತ್ತೆ. ಏನಪ್ಪ? ಹಾಂ, ಮೋಟಿವೇಶನ್ನು ಅಲ್ಲ, ತೊಂದರೆ ಇಲ್ಲ, ಮೋಟಿವೇಶನ್ ಕ್ಲಾಸ್ ಮಾಡೋಣ, ದಟ್ಸ್ ನಾಟ್ ಎ ಬಿಗ್ ಡೀಲ್. ಬಟ್ ಅಲ್ಟಿಮೇಟ್ಲಿ ಮೋಟಿವೇಶನ್ ಎಲ್ಲಿಂದ ಬರಬೇಕು? ಇನ್ಸೈಡ್ ಔಟ್ಸೈಡಾ? ಎಸ್, ಇನ್ಸೈಡಿಂದನೇ ಬರಬೇಕು. ದಟ್ ಈಸ್ ಫೈನಲ್, ಪರ್ಮನೆಂಟ್ ಆ್ಯಂಡ್ ಸಸ್ಟೈನಬಲ್. ಸೊ ನಿಮ್ಮೊಳಗಡೆನ ಕಿಚ್ಚು ನಿಮ್ಮಲ್ಲಿ ಇರಬೇಕು. ಕುವೆಂಪುರು ಒಂದು ಮಾತು ಹೇಳ್ತಾರೆ, ನಮ್ಮ ಕಿಚ್ಚು ಹೆಂಗಿರ್ಬೇಕಂತಂದರೆ ಹುಲ್ಲಿನ ಕಡ್ಡಿಯ ಬೆಂಕಿ ಥರ ಇರಬಾರ್ದು, ಅದು ಕಲ್ಲಿದ್ದಲ ಕಾವಿನ ಥರ ಇರಬೇಕು. ಕಲ್ಲಿದ್ದಲ ಕಾವು ಸುಮಾರು ತಾಸು ಕಾವು ಹಂಗೆ ಇರುತ್ತೆ. ಇದಕ್ಕೆ ಯಾವುದು ಹುಲ್ಲಿನ ಕಡ್ಡಿಯ ಒಂದು ಬೆಂಕಿ ಎಷ್ಟೊತ್ತಿರುತ್ತೆ? 1 ನಿಮಿಷ 2 ನಿಮಿಷ, ಮ್ಯಾಕ್ಸಿಮಮ್ 5 ನಿಮಿಷ. ಸೊ ನಮ್ಮ ಕಾವು ಆ ರೀತಿ ಇರಬಾರ್ದು, ನಮ್ಮ ಬೆಂಕಿ ಆ ಥರ ಇರಬಾರ್ದು. ಕಲ್ಲಿದ್ದಲಿನ ಕಾವು ತುಂಬ ಹೀಟ್ ಇರುತ್ತೆ, ರೈಲ್ವೆಗೆ ಬಳಸ್ತಾರೆ. ಸೊ ಆ ರೀತಿ ಇರಬೇಕು ಮೋಟಿವೇಶನ್ ಕ್ಲಾಸ್. ಓಕೆನಾ? ಅಷ್ಟು ಮಾಡ್ತೀರಲ್ವಾ? ಫೈನ್, ಥ್ಯಾಂಕ್ ಯು. ಹೇಳಪ್ಪ. ರೆಫರೆನ್ಸ್ ಬೇಕು? ವಿಷನ್ ಫ್ರೀ ಮೆಟೀರಿಯಲ್ ಸಿಗುತ್ತೆ. ವಿಷನ್, ಹಾಂ, ವಿಷನ್ ಓದ್ಕೊಳ್ಳಿ, ಇಂಗ್ಲೀಷ್ ಓದಿ. ನಿಮಗೆ ಏನು ಗೊತ್ತಾ ನೋಡಿ, ದಿಸ್ ಇಸ್ ಯಾವ ಮತ್ತೆ ಮಿಸ್ಗೈಡ್ ಆಗ್ತಾರೆ. ಪಾಯಿಂಟ್ ಅದಲ್ಲ, ಪಾಯಿಂಟ್ ಯಾರಾದರೂ ಹೇಳ್ತಾರೆ ರೀ ಯೂಟ್ಯೂಬಲ್ಲಿ ಬುಕ್ಸ್ ಅಂತ ಹೊಡ್ರಿ, ನೀವು ಯಾರಾದರೂ ಗೈಡ್ ಮಾಡ್ತಾರೆ. ವಿಚಾರ ಅದಲ್ಲ. ವಿಚಾರ ಸೈನ್ಸ್ ಆ್ಯಂಡ್ ಟೆಕ್ ಬುಕ್ ತೊಗೊಂಡೆಪ್ಪ, ವಿಷನಲ್ಲಿ ಏನು ಓದ್ಬೇಕು ನೀನು? ದ್ಯಾಟ್ ಈಸ್ ದಿ ಮ್ಯಾಟರ್. ನೀವು ಅಲ್ಲಿಗೆ ಬರೀ ಪಾಯಿಂಟ್ ಅಂತದೀನಿ. ಬುಕ್ಸ್ ಓದೋದು, ಬುಕ್ಸು ನೀವು ಏನು ಗೊತ್ತಾ, ಯೂಟ್ಯೂಬಲ್ಲಿ ಟಾಪರ್ಸ್ ನೋಡಿದರೆ, ಅದು ಇನ್ಸ್ಟಿಟ್ಯೂಷನ್ ನೋಡಿದರೆ, ಇನ್ಸ್ಟಿಟ್ಯೂಷನ್ನೇ ಬುಕ್ ಲಿಸ್ಟ್ ಕೊಟ್ಬಿಡ್ತಾರೆ. ಹಿಂಗೆ ಕೊಡ್ತಾರೆ ಇಲ್ಲಪ್ಪ? ಬುಕ್ ಲಿಸ್ಟ್ ತೊಗೊಳೋದು ಚಾಲೆಂಜಿಂಗ ಈಜಿನಾ? ಬುಕ್ ಲಿಸ್ಟ್ ತೊಗೊಳೋದು ಚಾಲೆಂಜಿಂಗ್ನ ಈಜಿನಾ? ಈಜಿ, ವೆರಿ ಈಜಿ. ಬಟ್ ಸೈನ್ಸ್ ಆ್ಯಂಡ್ ಟೆಕ್ ಬುಕ್ ತೊಗೊಂಡ್ಮೇಲೆ ಏನು ಓದ್ತೀಯಾ? ಅಲ್ಲಿ ಚಾಲೆಂಜಿಂಗ್ ಟಾಸ್ಕ್ ಇರೋದು. ಅದನ್ನು ನಾನು ಹೇಳಕ್ಕೆ ಬಂದಿರೋದು, ನನ್ನ ಕ್ಲಾಸ್ನ ಉದ್ದೇಶನೇ ಅದೇ, ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಬರೋಗಿರೋದು. ನಿನಗೆ 10 ಟಾಪಿಕ್ ಹೇಳ್ತೀನಿ, ಸೈನ್ಸ್ ಆ್ಯಂಡ್ ಬುಕ್ ತೊಗೊಂಬನ್ನಿ, 10 ಟಾಪಿಕ್ ಹೇಳ್ತೀನಿ, ಅವನ್ನ ಓದ್ಕೊಂಡು ಅವೇ ಬರುತ್ತೆ. ಇದು ನಾನು ಅತಿಯಾದ ಕಾನ್ಫಿಡೆನ್ಸಿಂದ ಹೇಳ್ತಾ ಇಲ್ಲ, UPSC ನೋಡಿ ಹೇಳ್ತಾ ಇದ್ದೀನಿ, ಅದು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ನಾನು. ಅದು ನನ್ನ ಮಾತೇ ನಡಿಬೇಕಂತಿಲ್ಲ, UPSC ಮಾತ್ರ ನಡಿಬೇಕು. ಅಲ್ಟಿಮೇಟ್ಲಿ UPSC ಶುಡ್ ವಿನ್ ಅಂತಿದ್ದೀನಿ. ಫೈನ್, ಬೇರೆ? ಹಾಂ, ಹೇಳಿ. 22-23 after analyzing the paper, we got to know that we have completely eliminated the option eliminating process. I think ಈಗ ಹೊಸ ಆಪ್ಷನ್ಸ್ ಬರ್ತಿರೋದ್ರಲ್ಲಿ ಎಲ್ಲ ಕೋರ್ಸ್ ಟ್ರೀಟ್ಮೆಂಟ್ಸ್ ಬಗ್ಗೆ you have to have some knowledge. ಆ ಥರ ಇದ್ದಾಗ ಮಾತ್ರ ಕ್ವಶನ್ ಅಟೆಂಪ್ಟ್ ಮಾಡೋದು ಒಂದು ದೊಡ್ಡ ಚಾಲೆಂಜ್. ಸೊ ಆ್ಯಕ್ಚುಲಿ ಇವ್ರು ಕೇಳಿದ್ದು ಭಾಳ ಒಳ್ಳೆ ಕ್ವಶನ್ ನೋಡಿ. UPSC ಏನು ಮಾಡಿತ್ತು ಅಂತಂದರೆ, ಈ ಎಲ್ಲ ಸರ್ವೆ ಮಾಡ್ಕೊಂಬರುತ್ತೆ. ಜನರಲ್ ಆಗಿದೆ, ಸುಮ್ಮನೆ ಜಸ್ಟ್ ಅಸಂಪ್ಷನ್. ಯೂಟ್ಯೂಬಲ್ಲಿ ಏನು ಬರುತ್ತೆ, ಟೆಕ್ನಿಕ್ಸ್ ಬರುತ್ತೆ. ಸೊ ಹೌ ಟು ಫಾಲೋ ಟೆಕ್ನಿಕ್ ಟು ಎಲಿಮಿನೇಟ್ ಅಂತ ಯೂಟ್ಯೂಬಲ್ಲೆಲ್ಲ ನೀವು ಓಡಿದ್ರೆ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ ಅಂತ ನೀವು ಜಸ್ಟ್ ಟೈಪ್ ಮಾಡಿದ್ರೆ ಸುಮಾರು ಒಂದು 20-30 ವಿಡಿಯೋ ಬರುತ್ತೆ. ಈಗ ಹೇಳಿದ್ರು ಸರ್ 2023 ಚೇಂಜ್ ಆಗಿದೆ ಅಂದರೆ, ಬೈ ನಾನು ಏನು ಹೇಳಿದೆ, 20% ಚೇಂಜ್ ಆಗುತ್ತೆ ಅಂತ ಹೇಳೋದಲ್ಲ ರೂಲ್ಸು, ಅದೇ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ. ಅವನು ಏನು ಮಾಡಿದ್ದಾನೆ, ಕ್ವಶನ್ ಪೇಪರ್ನ ಕೇಳುವ ಕ್ರಮ ಚೇಂಜ್ ಮಾಡಿದ್ದಾನೆ, ಬಟ್ ಕಾನ್ಸೆಪ್ಟ್ ಚೇಂಜ್ ಮಾಡಿಲ್ಲ. ನೀವೇನು LKG ಸ್ಟೂಡೆಂಟ್ಸಾ? ಯು ವಾಂಟ್ ಟು ಬಿಕಮ್ IAS ಆಫೀಸರ್ಸ್. ಮತ್ತು ಅಷ್ಟು ಅವನಿಗೆ ಚೇಂಜ್ ಮಾಡ್ತಕ್ಕಂಥ ಪವರ್ ಇಲ್ವಾ? ಪವರ್ ಇದೆಯಾ ಇಲ್ವಾ? ಕಾನ್ಸೆಪ್ಟ್ ರಿಪೀಟ್ ಆಗ್ತಾ ಇದೆ, ಬಟ್ ಕ್ವಶನ್ ಪೇಪರ್ನ ಕೇಳುವ ಕ್ರಮ ಬದಲಾವಣೆ ಆಗಿದೆ. ಮತ್ತು ಅಷ್ಟು ಬದಲಾವಣೆ ಮಾಡಿರೋದು ನಾವು ಯಾಕೆ ಎಕ್ಸಾಮ್ ಕ್ವಶನ್ ಪೇಪರ್ ತೆಗಿಬೇಕು ಹೇಳಿ? ಅದು ಅಸರ್ಷೇಷನ್ ಮತ್ತು ರೀಸನ್ ಅಂತ ಕ್ವಶನ್ ಅದು ಆಲ್ರೆಡಿ 2005 ಇತ್ತು, ಬಂದಿದೆ, ರಿಪೀಟ್ ಆಗಿದೆ. ಇನ್ನು ಸ್ಟೇಟ್ಮೆಂಟ್ 1 ಓನ್ಲಿ ಕರೆಕ್ಟ್, ಸ್ಟೇಟ್ಮೆಂಟ್ 2 ಓನ್ಲಿ ಕರೆಕ್ಟ್, ಸ್ಟೇಟ್ಮೆಂಟ್ 3 ಓನ್ಲಿ ಕರೆಕ್ಟ್ ಅಂತ ಡಿಫ್ರೆಂಟ್ ಫಾರ್ಮೆಟ್. ಐ ಅಗ್ರಿ ವಿತ್ ಯು. ಮತ್ತು ಅವನು ಅಷ್ಟೂ ಬದಲಾವಣೆ ಮಾಡಿಲ್ಲ ಅಂತಂದ್ರೆ ಮತ್ತು ಅವ್ನು ಯಾಕೆ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು ನಿಮಗೆ? ಡೋಂಟ್ ಯು ಥಿಂಕ್ ಈಸ್ ಗೋಯಿಂಗ್ ಟು ಮೇಕ್ ಎ ಪ್ರಾಫಿಟ್ ಫಾರ್ ದ ಇನ್ಸ್ಟಿಟ್ಯೂಷನ್ಸ್?
ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಆ ಒಂದು ಬದಲಾವಣೆ ನಾನು ಒಪ್ಕೊಂಡಿದ್ರೂ ಸಹ ಕಾನ್ಸೆಪ್ಟು ರಿಪೀಟ್ ಆಗುತ್ತವೆ ಅನ್ನುವ ನನ್ನ ಸಿದ್ಧಾಂತದಲ್ಲಿ ಬದಲಾವಣೆ ಇಲ್ಲ. ಒಪ್ಕೊಂತೀರೇನ್ರಿ ಆನ್ಲೈನ್ ಸ್ಟೂಡೆಂಟ್? Yes sir, same concepts are going repeating. Yes, exactly. Scope is also widening. See, concepts are repeating, but the way he is going to ask is getting different. Yes, he has that much of discussion power. He can do that much. ನಿಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ಗೊತ್ತೇ ಇಲ್ಲಲ್ಲ, ಈಗ ಕಾನ್ಸೆಪ್ಟ್ ಯಾವ ಬರ್ತಾವ ಅಂತಾನೆ ಗೊತ್ತಿಲ್ಲಲ್ಲ. ಆಕಾಶದ ಕೆಳಗಡೆ ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಓದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಒಂದು ನಿರ್ದಿಷ್ಟ ಸಮುದ್ರದಲ್ಲಿ, ನಿರ್ದಿಷ್ಟ ಸಾಗರದಲ್ಲಿ ಇದೇ ಪಾಯಿಂಟಲ್ಲಿ ಮೀನು ಸಿಗುತ್ತೆ ಅಂತ ಹೇಳಿದಾಗ ತಾನೇ ನೀವು ಮೀನನ್ನು ಹಿಡಿಯೋಕ್ಕೆ ಸಾಧ್ಯ. ಇಡೀ ಸಾಗರದಲ್ಲೆಲ್ಲ ಹೋಗಿ ಬಂದು ಮೀನು ಹಿಡ್ಕೊಂಬನ್ನಿ ಅಂತ ಹಿಡ್ಕೊಂಬರೋಕ್ಕಾಗುತ್ತಾ? ಆಗಲ್ಲ. ಓಕೆನಾ? ಸೊ ದಿಸ್ ಈಸ್ ಅವರ್ ಕ್ಲಾಸ್. ಫೈನ್. ಓಕೆ, ಹಾಂ ಪ್ಲೀಸ್. ಹ್ಞೂ ಅಲ್ಲ, ಯಾಕೆ ಇಂಡಿಯನ್ ಎಕನಾಮಿಕ್ ಸರ್ವಿಸಲ್ಲಿ ಜನರಲ್ ಸ್ಟಡೀಸ್ ಒಂದು ಪೇಪರ್ ಇರುತ್ತೆ, ಎಸ್ಎ ಪೇಪರ್ ಒಂದಿರುತ್ತೆ. ಜನರಲ್ ಸ್ಟಡೀಸಲ್ಲಿ ಆರ್ಟಿಕಲ್ 21 ಕೇಳಿರ್ತಾನೆ, ಜನರಲ್ ಸ್ಟಡೀಸಲ್ಲಿ ಮಾನ್ಸೂನ್ ಬಗ್ಗೆ ಕೇಳಿರ್ತಾನೆ. ಗೊತ್ತಾಯ್ತಾ? ಆ ಜನರಲ್ ಸ್ಟಡೀಸ್ ಪೇಪರ್ ಮಾತ್ರ ತೊಗೊಳ್ಳಿ. ಅರ್ಥ ಆಯ್ತಲ್ವ ಈಗ? ಓಕೆ, ತೊಂದರೆ ಇಲ್ಲ. ಸೊ ಅದಕ್ಕೆ ನಿಮಗೆ ಯಾವ್ದು ಬರುತ್ತೆ, ಇಂಡಿಯನ್ ಎಕನಾಮಿಕ್ ಸರ್ವೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಹಾಂ ಹೇಳಮ್ಮ. ಓದಲೇಬೇಕು, 100% ಓದಬೇಕು. ಆದರೆ ಓದುವ ಕ್ರಮ ಹೆಂಗೆ? ಅವು ಒಂದೊಂದು ರಾಮಾಯಣ ಮಹಾಭಾರತ ಇದ್ದಂಗಿದ್ದಾವೆ, ಇದೆಯಾ ಇಲ್ವಾ? ಹೆಂಗೆ ಓದಬೇಕು? ದಟ್ ಈಸ್ ಕಾಲ್ಡ್ ಅಪ್ರೋಚ್. ಎಕನಾಮಿಕ್ಸ್ ಅವ್ರನ್ನ ಟೀಚ್ ಮಾಡೋಕೆ ನಿಮ್ಗೆ 100 ಲೆಕ್ಚರರ್ ಸಿಗ್ತಾರೆ, ಬಟ್ ಯಾವ ಕ್ರಮದಲ್ಲಿ ಓದಬೇಕಂತ ಅಂದ್ಬಿಟ್ರೆ ಗೊತ್ತಾಗುತ್ತೆ. ಅದಕ್ಕೆಲ್ಲ ಬರಲಿ, ಬಡ್ಜೆಟ್ ಎಕನಾಮಿಕ್ಸ್ ಎಲ್ಲ ಬರಲಿ, ವಿಲ್ ಥಿಂಕ್ ಆ್ಯಂಡ್ ಯು ಶುಡ್ ಗೋ ಥ್ರೂ ದ್ಯಾಟ್ಸ್ ಫೈನ್. ಇಲ್ಲ, ಎಲ್ಲ ವಿಚಾರ ಮಾಡೋಣ. ಚಂಬರಿ ಹಿಸ್ಟ್ರಿ ಅದೇ ನಾನೇನು ಹೇಳ್ತೀನಿ ಅಂದರೆ, ಹಿಸ್ಟ್ರಿ ಟಾಪಿಕ್ ಹೋಗಬೇಕು. ನಿಮ್ಗಿನ್ನ ಆರ್ಟ್ ಆ್ಯಂಡ್ ಕಲ್ಚರ್ ಮಾಡ್ತಾ ಇದ್ದೀರಲ್ಲ, ಸಿನಿಮಾ ಬಿಟ್ಟು ಹೋಗುತ್ತೆ. ಯಾಕೆ ಬಂದರೆ ನೊಂದಿಗೆ ಅಂತ ಅನಿಸುತ್ತೆ. ಸೊ ಪ್ರತಿ ಸಬ್ಜೆಕ್ಟ್ಗೂ ಒಂಥರ ಮಾಡಬೇಕು. ಅಂದರೆ ಇಟ್ ವಿಲ್ ಟೇಕ್ ಮಿನಿಮಮ್ 4 to 5 hours, 6 hours. ಅಂದರೆ ಹಿಸ್ಟ್ರಿ ಟಾಪಿಕ್ನ ತೊಗೊಂಡು ಮಾಡ್ರನ್ ಹಿಸ್ಟ್ರಿಯಲ್ಲಿ ಏನು ಓದಬೇಕು, ಏನ್ಸೆಂಟ್ ಹಿಸ್ಟ್ರಿಯಲ್ಲಿ ಏನು ಓದಬೇಕು, ಮಿಡಿವಲಲ್ಲಿ ಏನು ಓದಬೇಕು, ಇದೇ ಟಾಪಿಕ್ಸ್ ಹೋದರೆ ಇದೇ ಕ್ವಶನ್ ಬರುತ್ತೆ. ಮೇನ್ಸ್ಗೆ ಯಾವ ರೀತಿ ಕ್ವಶನ್ ಬರುತ್ತೆ, ಫಿಲಿಮ್ಸ್ಗೆ ಯಾವ ರೀತಿ ಕ್ವಶನ್ ಬರುತ್ತೆ ಅಂತ ಓದಬೇಕು. ಯಾವ ಪುಸ್ತಕ ಓದಬೇಕು. ಸೊ ಪುಸ್ತಕ ಏನ್ಸೆಂಟ್ ಎಲ್ಲ ಗೊತ್ತಿರುತ್ತೆ. ಏನ್ಸೆಂಟಲ್ಲಿ ಏನು ಓದಬೇಕು, ಏನ್ಸೆಂಟ್ ಹಿಸ್ಟ್ರಿ ಓದಬೇಕಾದ್ರೆ ನಿಮಗೆ ಬೋರ್ ಆಗುತ್ತಾ ಇಲ್ವಾ? ಏನ್ಸೆಂಟ್ ಹಿಸ್ಟ್ರಿ ಓದಬೇಕಾದ್ರೆ ಬೋರ್ ಆಗುತ್ತಾ ಇಲ್ಲ ರೀ? 100% ಬೋರ್ ಆಗುತ್ತೆ. ಅದಕ್ಕೆ ದಟ್ ಈಸ್ ಕಾಲ್ಡ್ ಅಪ್ರೋಚ್. ಅದಕ್ಕೆ ನಾವು ಮತ್ತೆ ಕ್ಲಾಸ್ನ ಕಂಟಿನ್ಯೂ ಮಾಡಬೇಕು. ಈಗ ನಾನು ಜಸ್ಟ್ ಒಂದೊಂದೇ ಟಾಪಿಕ್ ಹೇಳ್ಕೊಂತ ಹೋಗಿದ್ದೀನಿ, ಗೊತ್ತಾಯ್ತಾ? ನಿಮಗೆ ಪ್ರತಿ ಸಬ್ಜೆಕ್ಟ್ ವೈಸು ಓದ್ಕೊಂಡಾಗ ನಿಮಗೆ ಕ್ರಿಸ್ಟಲ್ ಕ್ಲಿಯರಿಟಿ, ಸ್ಪಷ್ಟವಾದ ಒಂದು ಕ್ಲಿಯರ್ ಬಂದ್ಬಿಡುತ್ತೆ, ಐಡಿಯಾ ಬಂದ್ಬಿಡುತ್ತೆ. ಮಾಡರ್ನ್ ಹಿಸ್ಟ್ರಿ ಬಂದರೆ ನೀವು ಲೆಕ್ಚರ್ಕಿನ್ನ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತೀರ, ಲೆಕ್ಚರರ್ಕಿನ್ನ ಒಂದು ಹೆಜ್ಜೆ ಮುಂದೆ ಹೋಗ್ಬಿಡ್ತೀರ. ಏನಕ್ಕಂತಂದರೆ ಎಲ್ಲರಿಗಿಂತ ದೊಡ್ಡ ಬಾಸ್ ಯಾರು? UPSC. UPSCನೇ ಗೊತ್ತಾಗ್ಬಿಟ್ರೆ ಇವ್ರು ಸಣ್ಣ ಬಾಸ್ಗಳು ಯಾವ್ದು? ಕರೆಕ್ಟಾ? ಇದೆ. ಈಗ ನೋಡಿ, ನಿಮಗೆಲ್ಲ ನಾನ್ ಕೋಆಪ್ರೇಷನ್ ಮೂಮೆಂಟ್ ಗೊತ್ತು, ಕ್ವಿಟ್ ಇಂಡಿಯಾ ಮೂಮೆಂಟ್ ಗೊತ್ತು, ಸ್ವದೇಶಿ ಮೂಮೆಂಟ್ ಗೊತ್ತು. ಆದರೆ ರಾಯಲ್ ನೇವಿ ಇಂಡಿಯನ್ ಮ್ಯೂಟಿನಿ ಯಾರಿಗೆ ಗೊತ್ತು? ಗೊತ್ತಿಲ್ಲ. ಬಟ್ ಅದು UPSC ಗೊತ್ತು. ನಿಮಗೆ ಅಲ್ಲಿ ಕ್ವಶನ್ ಬಂದಾಗ, ಸರ್ ಇದು ಪ್ರೆಸೆಂಟ್ಲಿ ನ್ಯೂಸ್ ಇತ್ತು ಸರ್. ರಾಯಲ್ ನೇವಿ ಇಂಡಿಯನ್ ಮ್ಯೂಟಿನಿ ಅದು UPSCಗೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ಏನಕ್ಕಂತಂದರೆ ಅದು 3 ರಿಂದ 4 ಬಾರಿ ರಿಪೀಟ್ ಆಗಿದೆ. ಸೊ ಯಾರು ಈಗ 2023ರಲ್ಲಿ 2023 ಮೇನ್ಸಲ್ಲಿ ಏನಾಯಿತು ಅಂತಂತಂದರೆ, ಈಗ ಮೂಮೆಂಟ್ಸ್ ಅಗೇನೆಸ್ಟ್ ದಿ ಬ್ರಿಟಿಷರ ವಿರುದ್ಧ ಚಳುವಳಿಗಳು ಕಾಶ್ಮೀರದಿಂದ ಕನ್ಯಾಕುಮಾರಿ, ಮೇಘಾಲಯದಿಂದ ಗುಜರಾತ್ವರೆಗೂ ನಡೆದಿದ್ದಾವೆ. ಕರೆಕ್ಟಾ? ಸುಮಾರು 200 ವರ್ಷ ನಡೆದಿದ್ದಾವೆ. ಅದ್ರಾಗ ಯಾವ ಚಳುವಳಿ ಇಂಪಾರ್ಟೆಂಟು? ಯಾವುದ್ರ ಇಂಪಾರ್ಟೆಂಟು? ಎಸ್, ಟ್ರೈಬಲ್ಸ್ ಇಂಪಾರ್ಟೆಂಟು. ಟ್ರೈಬಲ್. ನಾನು ನಾರ್ತ್ ಈಸ್ಟ್ ಹೇಳ್ಬೇಕಾದ್ರೆ ಟ್ರೈಬಲ್ಸ್ ಬಗ್ಗೆ ಹೇಳಿದೆ ತಾನೆ. ನೀವು ಟ್ರೈಬಲ್ಸ್ ಓದ್ಕೊಂಡು ಹೋಗಿ 100% ಕ್ವಶನ್ ಬರುತ್ತೆ. ಬಂದಿರೋದು ಹಿಂಗೇನೆ ಕ್ವಶನ್. ದಿಸ್ ಈಸ್ ಕಾಲ್ಡ್ ಅಪ್ರೋಚ್. 200 ಮೂಮೆಂಟ್ ನೆನ್ಪಿಡೋಕ್ಕಾಗುತ್ತಾ? ಕರ್ನಾಟಕದ ನೆನ್ಪಿಡೋಕ್ಕಾಗಲ್ಲ.
ಇನ್ನು ಪಶ್ಚಿಮ ಬಂಗಾಳದ್ದು, ಜಾರ್ಖಂಡು, ಛತ್ತೀಸ್ಗಢದ್ದು ಅವನ್ನೆಲ್ಲ ನೆನ್ಪಿಡೋಕ್ಕಾಗುತ್ತಾ? ಆಗಲ್ಲ. ಸೊ ಅದಕ್ಕೆ ಹಿಸ್ಟ್ರಿಗೆ ಸಪ್ರೇಟ್ ಕ್ಲಾಸು ಮಿನಿಮಮ್ 2 to 4 to 6 hours ಬೇಕು. ಅಂದರೆ ಫಿಲಿಮ್ಸ್ ಹೆಂಗೆ ಕೇಳ್ತಾನೆ, ಮೇನ್ಸ್ ಯಾವ ರೀತಿ ಕೇಳ್ತಾನೆ. ಇಲ್ಲ ಎಲ್ಲ ಮೂಮೆಂಟ್ಗಳು ಓದ್ಕೊಂಡು ಹೋದರೆ ನಮ್ಮ ಮೈಂಡು ಡಸ್ಟ್ಬಿನ್ ಆಗುತ್ತೆ. ಅದು ಆಗಬಾರ್ದು. ನೀವು ಪ್ರತಿಯೊಂದು ತಾಸು ಎರಡು ಓದ್ಕೊಳ್ಳಿ, ಬಟ್ ಎರಡು ಓದಬೇಕಾದ್ರೆ ಯಾವುದು ಓದಿ ಅನ್ನೋದೇ ನಮ್ಮ ಉದ್ದೇಶ. ಸರ್ ನೀವು ಈ ಕ್ಲಾಸ್ನ ಕಂಟಿನ್ಯೂ ಮಾಡಿ ಸರ್. ಎಸ್ ಓಕೆ. ಅಲ್ಲ ನೋಡೋಣ, ಲೆಟ್ ಅಸ್ ಸಿ ಹೌ ವಿ ಥಿಂಗ್ಸ್ ಮೂವ್ ಆನ್ ಅಂತೇಳಿ, ಗೊತ್ತಾಯ್ತಾ? ಸೊ ಇಟ್ ಈಸ್ ಡಿಪೆಂಡ್ ಅಪಾನ್ ದಿ ವಿಲ್ ಪವರ್ ಆಫ್ ದಿ ಯೂ. ಗೊತ್ತಾಯ್ತಾ? ನಿಮ್ಮೊಳಗಡೆ ಕಲಿಬೇಕು, ಮಾಡಬೇಕು. ಈಗ ನೋಡಿ, ನಾನು ಪದೇ ಹೇಳ್ತೀನಿ, ಬುಕ್ಸ್ ಎಲ್ಲರೂ ತೊಗೊತೀರಾ, ನಿತಿನ್ ಸಿಂಗನೇ ತೊಗೊತೀರಾ, ಬಟ್ ನಿತಿನ್ ಸಿಂಗನದಲ್ಲಿ ಏನು ಓದ್ತೀರಾ? ನಾನು ಆ ಸ್ಟೇಜಲ್ಲಿ ಇದ್ದೀನಿ. ಯಾಕೆ ಗೊತ್ತಾಯ್ತು? ಬುಕ್ಸಿಂದು ಇವತ್ತು ನಾನು ಗ್ರೂಪಲ್ಲಿ ಹಾಕ್ಸ್ಬಿಡ್ತೀನಿ ನಿಮಗೆ. ಗ್ರೂಪಲ್ಲಿ ಇದ್ದೀರಾ ನೀವು, ಹಾಕ್ಬಿಡ್ತೀನಿ. ಬಟ್ ಹಾಕೋದು ನನ್ನ ಉದ್ದೇಶ ಅದಲ್ಲ. ಹಾಕಿದ್ಮೇಲೆ ಏನು ಓದಬೇಕು? ಇಡೀ ಒಂದು 200-300 ಮೂಮೆಂಟ್ ಓದಬೇಡಿ. ಟ್ರೈಬಲ್ಸ್ ಮೂಮೆಂಟ್ ಮಾತ್ರ ಓದಿ. ಅದು 2023 ಬಂದಿದೆ. 2026 ಬರುತ್ತೆ. 2026 ಯಾರಾದ್ರು ಅಟೆಂಪ್ಟ್ ಕೊಡ್ತೀರಲ್ಲ, ಅಲ್ಲಿ 100% ಕೊಟ್ಟೇ ಕೊಡ್ತೀವಿ. ಈಗ 25 ಕ್ಲಿಯರ್ ಆಗಿರೋದು 26 ಕೊಡಲೇಬೇಕು ನೀವು. 100% ಬರ್ತದೆ, ರಿಪೀಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಪ್ರಿಪ್ರೇಷನ್ ಮಾಡಬೇಕು. ಯಾವ್ದು ಬರುತ್ತೋ ಅದನ್ನು ಮಾತ್ರ ಓದಬೇಕು, ಯಾವ್ದು ಬರಲ್ಲ ಅದನ್ನು ಓದಬಾರ್ದು. ಬಟ್ ಇನ್ನೂ ಬೇರೆ ಬೇರೆ ಅಜೆಂಡಾಗಳಿದೆ. ನಿಮ್ಮ ರೆಸ್ಪಾನ್ಸ್ ಹೇಗಿದೆ ಅದರ ಮೇಲೆ ಐ ವಿಲ್ ಕಂಟಿನ್ಯೂ ಆ್ಯಂಡ್ ಐ ವಿಲ್ ಸಿ ಹೌ ಯು ಆರ್ ಗೋಯಿಂಗ್ ಟು ರೆಸ್ಪಾಂಡ್. ಓಕೆನಾ? ಬಟ್ ಇದನ್ನೂ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂತಂದರೆ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ನಾನು 3 ವರ್ಷ ತೊಗೊಂಡಿದ್ದೀನಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ನಿಮಗೆ 3 ತಾಸಲ್ಲಿ ಹೇಳ್ತಾ ಏನಂದರೆ ಇದನ್ನೂ ಅರ್ಥ ಮಾಡ್ಕೊಳ್ಳಲ್ಲ, ಇದಕ್ಕಿಂತ ಈಸಿ ಬೇಕಂತಂದ್ರೆ ಆಗಲ್ಲ. ಇದನ್ನು ಬಿಟ್ಟು ನಿಮಗೆ ಬೇರೆ ವೇ ಇದೆ ಅಂತಂದರೆ ಮಾಡ್ಬೋದು. ಬಟ್ ಅಲ್ಟಿಮೇಟ್ ಐ ವಾಂಟ್ ರಿಸಲ್ಟ್. ಸರ್ UPS ಸಕ್ಸಸ್ ಇದೆ ಅನ್ನೋದು ದಾರಿ ಅಂತಂದರೆ ಇಲ್ಲ, ಇದೆಲ್ಲ ಬೇರೆ ದಾರಿ ಇದ್ದಾವೆ. ಬಟ್ ಇದಕ್ಕಿಂತ ಟಫ್ ದಾರಿ ಇದ್ದಾವೆ, ಇದಕ್ಕಿಂತ ಈಸಿ ದಾರಿ ಇಲ್ಲ. ಇದನ್ನು ನಾನು ಹೇಳಬಲ್ಲೆ, ಅಷ್ಟು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು.